ಪುರಂದರದಾಸರ ಆರಾಧನೆ. ಪುರಂದರದಾಸರು ಅಂತ ಹೇಳಿದ್ರೆ ಒಂದು ಈಗ ಸಾಮಾನ್ಯ ಈ ಲೌಕಿಕ ಕಾಲದಲ್ಲಿ ಪರಿಚಯ ಮಾಡೋದು ಅಂತ ಹೇಳಿದ್ರೆ ಯಾರೇ ಒಬ್ಬ ಸಂಗೀತಗಾರ ಅಂತ ಹೇಳಿದ್ರೆ ಅವನಿಗೆ ಪುರಂದರದಾಸರ ಹಾಡು ಗೊತ್ತೇ ಇರಬೇಕು. ಅಷ್ಟು ಪ್ರಸಿದ್ಧ, ದೇಶಾದ್ಯಂತ, ಕೇವಲ ಕರ್ನಾಟಕದವರಾದರೂ ನಮ್ಮ ನಾಡನ್ನು ಬಿಟ್ಟು ಇಡೀ ದೇಶಾದ್ಯಂತ ಪ್ರಸಿದ್ಧರಾದವರು ಪುರಂದರದಾಸರು. ಯಾಕೆಂತ ಹೇಳಿದ್ರೆ ಅವರು ಕರ್ನಾಟಕ ಸಂಗೀತ ಪಿತಾಮಹ ಅಂತ ಕರೀತಾರೆ. ಅದಷ್ಟೇ ಅಲ್ಲದೆ ಅವರಲ್ಲಿರುವಂತಹ ಒಂದು ವಿಶೇಷ ಶಕ್ತಿ, ಅವರು ಅನೇಕ ಇಡೀ ದೇಶಾದ್ಯಂತ ಸಂಚಾರ ಮಾಡಿ ಅಲ್ಲಿ ಭಕ್ತಿಯ ಭಾವವನ್ನು ದೇಶದೆಲ್ಲರ ಕಡೆ ಹರಡಿದವರು. ಭಕ್ತಿಯ ಭಾವವನ್ನು ಹೇಗೆ ಅಂತ ಹೇಳಿದ್ರೆ ಅದು ಗಾಳಿ ಹೇಗೆ ಒಂದು ಹೂವಿನಲ್ಲಿರುವಂತಹ ಒಂದು ಪರಾಗವನ್ನು ಬೇರೆ ಬೇರೆ ಹೂಗಳಿಗೆ ಮುಟ್ಟಿಸ್ತದೋ, ಎಲ್ಲ ಏನು ಸುವಾಸನೆಯನ್ನು ಎಲ್ಲ ಕಡೆ ಮುಟ್ಟಿಸುತ್ತೋ, ಹಾಗೆ ಭಕ್ತಿಯ ಸುವಾಸನೆಯನ್ನು ದೇಶಾದ್ಯಂತ ಪ್ರಸರಿಸಿದಂತಹ ಗಾಳಿಯಂತೆ ನಮ್ಮ ಪುರಂದರದಾಸರು. ಅವರ ಆರಾಧನಾ ಪ್ರಯುಕ್ತ ಅವರ ವಿಷಯದಲ್ಲಿ ಅವರು ಮಾಡಿದಂತಹ ಏನು ಕ್ಷೇತ್ರಗಳ ಸಂದರ್ಶನ, ಆ ಕ್ಷೇತ್ರಗಳಲ್ಲಿ ಮಾಡಿದಂತಹ ಮಹತ್ತರವಾದಂತಹ ಕಾರ್ಯವನ್ನು ಕುರಿತು ಮಾತಾಡಲಿರುವವರು ನಮ್ಮ ಭೀಮಸೇನಾಚಾರ್ಯರು. ಅವರು ಪೂರ್ಣ ವಿದ್ಯಾರ್ಥಿಗಳನ್ನು ಓದಿ ಈಗ ನಮ್ಮ ಶಾಲೆಯಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೊಂದು ಸ್ಪೆಷಲ್ ಏನು ಅಂತ ಹೇಳಿದ್ರೆ ಆಲಂಕಾರಿಕ ಹಾಡುಗಾರರು ಅಂತ ಹೇಳಿದ್ರೆ ಮೇಲೆ ನಿಮಗೆ ವಿಶೇಷ ಅಲಂಕಾರಗಳೇನು ಕಾಣೋದಿಲ್ಲ, ಆದರೆ ಅಲಂಕಾರ ಶಾಸ್ತ್ರದಲ್ಲಿ ತುಂಬ ಅಧ್ಯಯನವನ್ನು ಮಾಡಿದ್ದಾರೆ. ಹಾಗೆ ತಾವು ವಿಶೇಷವಾಗಿ ಹಾಡನ್ನು ಕಲಿತು ಅದನ್ನು ಪ್ರವಚನಗಳಲ್ಲಿ ಬಳಸಿ ಅಭ್ಯಾಸ ಮಾಡಿದ್ದಾರೆ. ಆ ರೀತಿಯಾಗಿ ಪುರಂದರದಾಸರ ಬಗ್ಗೆ, ಅವರು ಮಾಡಿದಂತಹ ಕ್ಷೇತ್ರಗಳ ಬಗ್ಗೆ, ಕ್ಷೇತ್ರ ಸಂದರ್ಶನದ ಬಗ್ಗೆ ನಾವು 1 ಗಂಟೆ ಕಾಲ ಉಪನ್ಯಾಸ ಮಾಡಬೇಕು ಅಂತ ಕೇಳ್ಬೋದು. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ಪುರಂದರದಾಸ ಗುರುಭ್ಯೋ ನಮಃ. ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೀಷ್ಮೀಮಧ್ವಕರಾರ್ಚಿತಂ ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಹರಿ ಓಂ. ಮೊನ್ನೆ ಪುರಂದರದಾಸರಾಯರ ಆರಾಧನೆ ಆಗಿದೆ. ಆ ಮಹನೀಯರ ಸ್ಮರಣೆಯನ್ನು ಮಾಡತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಯಾಕೆ ಅಂತಂದರೆ ಕನ್ನಡ ಸಾಹಿತ್ಯ ಅಂತ ತಗೊಂಡಾಗ ಕನ್ನಡ ಸಾಹಿತ್ಯವನ್ನು ಅತಿ ಶ್ರೀಮಂತಗೊಳಿಸಿದ ಮುಖ್ಯ ಹೆಸರುಗಳಲ್ಲಿ ಮೊದಲ ಪಂಕ್ತಿಯಲ್ಲಿ ನಿಲ್ಲುವ ಹೆಸರು ಪುರಂದರದಾಸರದ್ದು. ದೊಡ್ಡ ದೊಡ್ಡ ಶಿವಶರಣರಾಗಿ ಹೋಗಿದ್ದಾರೆ, ಹರಿದಾಸರಾಗಿ ಹೋಗಿದ್ದಾರೆ, ಕವಿಗಳಾಗಿ ಹೋಗಿದ್ದಾರೆ. ಅದರ ಮಧ್ಯದಲ್ಲಿ ಎದ್ದು ಕಾಣುವ ಹೆಸರು ಪುರಂದರದಾಸರು. ಏಕೆಂದರೆ ಸಾಹಿತ್ಯ ಸಂಗೀತ ಕಲಾವಿಹೀನ ಸಾಕ್ಷಾತ್ ಪಶು ಪುಚ್ಛ ವಿಷಾಣಹೀನ ಅಂತ ಒಂದು ಮಾತಿದೆ ಸಂಸ್ಕೃತದಲ್ಲಿ. ಮನುಷ್ಯನನ್ನು ಪಶು ಅಂತ ಕರೀತಾರೆ ಒಂದು ಸಂದರ್ಭದಲ್ಲಿ. ಯಾವಾಗ ಅಂತಂದರೆ ಸಂಗೀತ ಸಾಹಿತ್ಯ ಈ ಎರಡರ ಗಂಧಗಾಳಿಯೂ ಇಲ್ಲ ಅಂತಂದರೆ ಅವನ ಮನುಷ್ಯನೇ ಅಲ್ಲ, ಅವನೊಬ್ಬ ಪಶು ಅಂತ ಬೈತಾರೆ ಸಂಸ್ಕೃತದ ಕವಿಗಳು. ಆದ್ದರಿಂದಾಗಿ ನಮ್ಮಗಳ ಜೀವನದಲ್ಲಿ ಚೂರ ಆದರೂ ಸಾಹಿತ್ಯ ಹಾಗೂ ಸಂಗೀತ ಎರಡರ ಸಂಪರ್ಕವು ಇರಬೇಕು ಅನ್ನೋದು ಬಹಳ ಒತ್ತು ಕೊಟ್ಟು ಆಡಿರೋ ಮಾತು ಸಂಸ್ಕೃತದ ಕವಿಗಳು. ಆ ನಿಟ್ಟಲ್ಲಿ ಪುರಂದರದಾಸರು ಸಾಹಿತ್ಯಕ್ಕೂ ಅಪೂರ್ವವಾದ ಸೇವೆಯನ್ನು ಸಲ್ಲಿಸಿದವರು ಕನ್ನಡ ಮಾತೆಗೆ. ಸಂಗೀತದಲ್ಲಂತೂ ಇವತ್ತು ನಾವೇನು ಪಿಳ್ಳಾರಿ ಗೀತೆಗಳು ಅಂತ ಆರಂಭದಲ್ಲಿ ಮಕ್ಕಳಿಗೆ ಕರ್ನಾಟಕ ಸಂಗೀತ ಪಾಠ ಮಾಡಬೇಕಾದ್ರೆ ತಗೊಳ್ಳೋ ಲಂಬೋದರ ಲಕ್ಷ್ಮಿಕರ ಅಂತ ಹಾಡುಗಳು, ಇವುಗಳನ್ನು ತಗೊಂಡು ಉತ್ಕೃಷ್ಟವಾದ ದೊಡ್ಡ ದೊಡ್ಡ ಅರ್ಥಗರ್ಭಿತವಾದ ಕೀರ್ತನೆಗಳನ್ನು ಹೇಳಬೇಕು ಅಂತಂದರೆ ಅದನ್ನು ಪುರಂದರದಾಸರ ಮಾತಲ್ಲೇ ಕಾಣಬೇಕು. ಎಷ್ಟು ಸುಂದರ ನೋಡ್ರಿ ದೇವರಿಗೆ ಅವ್ರು ಹೇಳೋ ಮಾತುಗಳು. ಪರಮಾತ್ಮನ ಕುಟುಂಬದ ಬಗ್ಗೆ ವರ್ಣನೆ ಮಾಡ್ತಾರೆ ಪುರಂದರದಾಸರು. ಹೇಗೆ ಅಂದರೆ, ತಲೆ ಹೊಡಕ ಹಿರಿಯ ಮಗ ಧರೆಗೆ ಪೂಜಿತನಲ್ಲ, ಬಲು ಭಂಡ ಕಿರಿಯ ಮಗನು ಲಲನೆ ಲೋಭಿಯ ಗೃಹದಿ ನೆಲೆಸಿಹಳು ಸೊಸೆ ತಾನು, ವಿಧ ವಿಧದ ಕುಲವ ನರಿಯದೆ. ದೇವ್ರ ಕುಟುಂಬ ಹೆಂಗಿರುತ್ತೆ ಅಂತ. ಹಿರಿಯ ಮಗ ತಲೆ ಹೊಡಕ, ಬ್ರಹ್ಮದೇವರಿಗೆ 5 ತಲೆ ಎತ್ತು ಈಶ್ವರ ಕೋಪದಲ್ಲಿ ಒಂದು ತಲೆಯನ್ನು ಕತ್ತರಿಸಿಬಿಡ್ತಾನೆ. ಆದ್ರಿಂದಾಗಿ ಹಿರಿಯ ಮಗ ತಲೆ ಹೊಡಕ ಅಂತ ಹೇಳ್ತಾರೆ.
ಧರೆಗೆ ಪೂಜಿತನಲ್ಲ, ಭೂಮಿಯಲ್ಲಿ ಬ್ರಹ್ಮದೇವರಿಗೆ ಪೂಜೆ ಇಲ್ಲ. ಬಲುಭಂಡ ಕಿರಿಯ ಮಗನು, ಸಣ್ಣ ಮಗ ಅಂತಂದ್ರೆ ಮನ್ಮಥ, ಭಂಡ ಅವನು, ಒಂದೇ ಕಡೆ ನಿಲ್ಲೋದೇ ಇಲ್ಲ ಮನ್ಮಥ. ನೋಡ್ರಿ, ನಮ್ಗಳ ಮನಸ್ಸಲ್ಲಿ ಎಲ್ಲೆಲ್ಲೆಲ್ಲೋ ಚಂಚಲ ಮಾಡ್ತಾ ಇರ್ತಾನೆ. ನಮ್ಗಳ ಮನಸ್ಸೇ ಎಷ್ಟು ಚಂಚಲ ಅಂದ್ರೆ ಇನ್ನು ಅವನ ಸ್ವರೂಪದಿಂದ ಎಷ್ಟು ಚಂಚಲ ಇರಬೇಕು ಅಂತ. ಭಂಡ ಸಣ್ಣ ಮಗ, ತಲೆ ಒಡಕ ಹಿರಿಯ ಮಗ. ಆಮೇಲೆ ಲಲನೆ ಲೋಭಿಯ ಗೃಹದಿ ನೆಲೆಸಿಹಳು ಸೊಸೆತಾನು. ತನ್ನ ಪತ್ನಿ ಲಕ್ಷ್ಮಿ ಎಲ್ಲಿದ್ದಾಳೆ ಅಂತ ನೋಡ್ತಾ ಹೋದ್ರೆ ಹಣ ಕೊಡುವವ್ರ ಮನೆಯಲ್ಲಿ ಲಕ್ಷ್ಮಿ ಇಲ್ಲ ಅಂತ. ಯಾರಿಗಾದ್ರೂ ದಾನ ಧರ್ಮ ಮಾಡ್ತೀನಿ ಅಂತ ಮನಸ್ಸಿರುತ್ತೆ, ಕೊಡ್ಲಿಕ್ಕೆ ಹಣ ಇರೋದಿಲ್ಲ. ಆದ್ರೆ ಹಣ ಇರುತ್ತೆ, ಕೊಡ್ಲಿಕ್ಕೆ ಮನಸ್ಸಿರೋದಿಲ್ಲ. ಅಂಥ ಲೋಭಿಗಳ ಮನೆಯಲ್ಲಿ ಇವನ ಹೆಂಡತಿ ಹೋಗಿ ನೆಲೆಸಿದ್ದಾಳೆ ಅಂತ ದೇವರ ಪತ್ನಿ ಲಕ್ಷ್ಮಿಗೆ ಹೇಳೋದು. ಲಲನೆ ಲೋಭಿಯ ಗೃಹದಿ, ಜಿಪುಣನ ಮನೆಯಲ್ಲಿ ತನ್ನ ಪತ್ನಿ ಇದ್ದಾಳೆ. ಆಮೇಲೆ ಸೊಸೆ ಯಾರು ಅಂದರೆ ಸರಸ್ವತಿ ದೇವಿ. ಎಷ್ಟೋ ಕಡೆ ದುಷ್ಟರೆಲ್ಲ ಒಳ್ಳೆ ವಿದ್ಯೆ ಕಲ್ತ್ಬಿಟ್ಟು ಕೆಟ್ಟದಕ್ಕೆ ಬಳಸ್ಕೊಳ್ತಾ ಇರ್ತಾರೆ. ತಮಗಿರೋ ವಿದ್ಯೆಯನ್ನ ಯಾರು ಸರಿಯಾಗಿ ವಿದ್ಯೆಯನ್ನು ಯಾರು ಬಳಸ್ಕೊಳ್ತಾರೆ ಅಂಥವ ಕಡೆ ಮಾತ್ರ ವಿದ್ಯೆ ಇರೋದು ಅಂತ ನಿಯಮ ಇಲ್ಲ. ಯಾಕೆಂತಂದ್ರೆ ಒಂದು ಈಗ ಉದಾಹರಣೆ ಹೇಳಬೇಕು ಅಂತಂದ್ರೆ ಅಣ್ವಸ್ತ್ರ ತಯಾರಿಕೆ, ಈ ಬಾಂಬನ್ನ ತಯಾರು ಮಾಡೋದು ಅದು ದೇಶಕ್ಕೆ ಒಂದು ವಿಧದಲ್ಲಿ ರಕ್ಷಣೆಗೆ ಅಂತ ಇರುತ್ತೆ. ಅಣುವಸ್ತ್ರ ತಯಾರು ಮಾಡಿ, ಅಣುಬಾಂಬನ್ನು ತಯಾರು ಮಾಡಿ ದೇಶದ ರಕ್ಷಣೆಗೆ ಅಂತ ಬಳಸ್ತಾರೆ. ಅದೇ ದುಷ್ಟನಾದವನು ಈ ಅಣುಬಾಂಬ್ ತಯಾರಿಕೆ ವಿದ್ಯೆಯನ್ನು ಕಲ್ತ ಅಂತಂದ್ರೆ, ನಮ್ಮ ಗುರುಗಳು ಹೇಳೋರು ಯಾವಾಗಲೂ ಅದನ್ನು ಕಲ್ತ ಅಂತಂದ್ರೆ ಅವನ ಸ್ವಭಾವದಲ್ಲೇ ದುಷ್ಟತನ ಇತ್ತು ಅಂತಂದ್ರೆ ಯಾರಾದ್ರೂ ಹಣ ಕೊಡ್ತೀನಿ ಅಂದ್ರೆ ಮಾರ್ಕೊಂಡ್ಬಿಡ್ತಾನೆ ತನ್ನ ವಿದ್ಯೆಯನ್ನು. ನೀವಿಷ್ಟು ಹಣ ಕೊಟ್ಟರೆ ಆಯ್ತು, ನನಗೆ ಕೊಡ್ರಿ, ನೀವು ಯಾವಾಗ ವಿಧ್ವಂಸಕ ಕೃತ್ಯ ಮಾಡ್ತೀರಿ ನಾನು ಆವಾಗ ಆ ಜಾಗದಿಂದ ಹೊರಟೋಗ್ಬಿಡ್ತೀನಿ ಅಂತ ಕೊಟ್ಟು ತನ್ನಲ್ಲಿರುವ ಒಳ್ಳೆಯ ವಿದ್ಯೆಯನ್ನು ಕೂಡ ಕೆಟ್ಟತನಕ್ಕೆ ಬಳಸ್ಕೊಳ್ತಾರೆ ಅಂತ ಹೇಳ್ತಾರೆ. ಸ್ವಭಾವದಲ್ಲೇ ದುಷ್ಟತನ ಇತ್ತು ಅಂತಂದ್ರೆ. ಆದ್ರಿಂದಾಗಿ ಸೊಸೆ ತಾನು ವಿಧ ವಿಧದ ಕುಲ ಅಂತಂದ್ರೆ ಇಲ್ಲಿ ಜಾತಿಗಳು ಅಂತ ಅರ್ಥ ಅಲ್ಲ, ಅವರ ವ್ಯಕ್ತಿತ್ವ. ಒಳ್ಳೆಯವರ ಹತ್ರನೇ ಒಳ್ಳೆ ವಿದ್ಯೆ ಇರಬೇಕು ಅಂತಿಲ್ಲ, ದುಷ್ಟರ ಹತ್ರನೂ ಕೂಡ ಹೋಗಿ ವಿದ್ಯೆ ಕೂತ್ಕೊಂಡ್ಬಿಟ್ಟಿದೆ. ಹಾಗೆ ಇವನು ಕುಟುಂಬನೇ ನೋಡಿದ್ರೆ ಒಂಥರ ವಿಚಿತ್ರ ಕುಟುಂಬ ಅಂತ. ಇವನ್ ನೋಡಿದ್ರೆ ಹಾವಿನ ಮೇಲೆ ಮಲಗಿದ್ದಾನೆ, ಹೆಂಡತಿ ನೋಡಿದ್ರೆ ಜಿಪುಣರ ಮನೇಲಿದ್ದಾಳೆ, ಸೊಸೆ ನೋಡಿದ್ರೆ ಎಂಥಂಥ ದುಷ್ಟರ ಕೈಯಲ್ಲಿ ಸಿಗಾಕೊಂಡಿದ್ದಾಳೆ, ಸಣ್ಣ ಹುಡುಗ ಸಣ್ಣ ಮಗ ಭಂಡ ಇದ್ದಾನೆ, ದೊಡ್ಡ ಮಗ ತಲೆ ಹೊಡ್ಕ ಇದ್ದಾನೆ. ಯಾರ ಕುಟುಂಬ ಸರಿಯಾಗಿದೆ ನೋಡ್ರಿ ಅಂತ ಹೇಳ್ತಾರೆ ದಾಸರು. ಒಂದ್ ಕಡೆ ಹಿಂಗೆ ಜಗಳ ಆಗ್ತಾ ಇರ್ಬೇಕಾದ್ರೆ ಹೇಳಿದ ಮಾತು, ನಿಮ್ಮ ಮನೆ ಅಷ್ಟೇ ಎಲ್ಲರ ಮನೆ ದೋಸೆ ತೂತು ಅಂತ ಹೇಳೋ ಥರ ದೇವರ ಕುಟುಂಬನೇ ಹಿಂಗಿದೆ, ನೀವೇನು ಚಿಂತೆ ಮಾಡಬೇಡ್ರಿ ಅಂತ ಸಮಾಧಾನ ಹೇಳಿದಿರೋದು. ಹೀಗೆ ಲೋಕೋಕ್ತಿಯ ಮಾತುಗಳು ಬಹಳ ಚಂದ ದಾಸರ ಮಾತಲ್ಲಿ. ಅದರಲ್ಲಿ ಇವತ್ತು ನಾವು ದಕ್ಷಿಣ ಭಾರತದ ತೀರ್ಥಕ್ಷೇತ್ರಗಳು ಅಂತ ವಿಷಯ ತಗೊಂಡದ್ದು. ಇದಕ್ಕೆ ಆರಿಸ್ಕೊಂಡ ಕೃತಿ ಪ್ರಸಿದ್ಧವಾದ ಆಡಿಗೆ ವಧುವಾದೆ ಅಂತ ಆ ಕೃತಿಯನ್ನು ತಗೊಂಡಿದ್ದೀನಿ. ಇಲ್ಲಿ ಮೊದಲಿಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ದಾಸರ ಕೃತಿ ರಚನೆಯ ಪದ್ಯಗಳ ಸಂಖ್ಯೆ ಅಂತ ನೋಡೋದಂತಂದ್ರೆ 4,75,000 ಅಂತ ಉಲ್ಲೇಖ ಮಾಡ್ತಾರೆ. ಪುರಂದರದಾಸರು ರಚನೆ ಮಾಡಿದ ಕೃತಿಗಳ ಪಟ್ಟಿ ಕೊಡಬೇಕಾದ್ರೆ ಅದನ್ನು ಅವರೇ ಒಂದು ಕಡೆ ಹೇಳ್ಕೊಂಡಿದ್ದಾರೆ. ವಾಸುದೇವನ ನಾಮಾವಳಿಯ ಕ್ಲುಪ್ತಿಯನ್ನು ವ್ಯಾಸರಾಯರ ದಯದಿಂದ ಬಣ್ಣಿಪೆನು ಅಂತ ಅವರ ಗುರುಗಳಾದ ವ್ಯಾಸರಾಜರ ಅನುಗ್ರಹದಿಂದ ನಾನು ಎಷ್ಟು ಕೀರ್ತನೆಗಳನ್ನು ಮಾಡಿದ್ದೇನೆ ಇದನ್ನು ಹೇಳ್ತೀನಿ ಅಂತ ಹೇಳ್ಕೊಳ್ತಾರೆ. ಯಾಕೆಂದರೆ ವ್ಯಾಸರಾಜರು ಅಂತಂದರೆ ಕೇವಲ ಒಂದು ಮಾಧ್ವ ಪರಂಪರೆಗೆ ಸಂಬಂಧಿಸಿದವರು ಅಂತಾನೋ ಅಥವಾ ಇವ್ರಿಗೆ ಗುರುಗಳು ಅಂತಾನೋ ಅಂತ ತಗೊಳ್ಳೋದಲ್ಲ. ಮಾಧ್ವೇತರರು ಆಗಲಿ ಅಥವಾ ಬ್ರಾಹ್ಮಣೇತರರು ಅಂತ ಆಗಲಿ ಪ್ರತಿಯೊಬ್ಬರೂ ಕೂಡ ಗೌರವಿಸ್ತಕ್ಕಂತಹ ವ್ಯಕ್ತಿತ್ವ ವ್ಯಾಸರಾಯರಲ್ಲಿತ್ತು. ತಂಜಾವೂರಿನ ಈ ಮರಾಠ ರಾಜಮನೆತನದ ರಾಜರೇನಿದ್ರು ಅದರಲ್ಲಿ ತುಳಜಾಜಿ ಅಂತ ಒಬ್ಬ ರಾಜ ಬರ್ತಾನೆ. ಈ ರಾಜ ಸಂಗೀತ ಸಾರಾಮೃತ ಅಂತ ಒಂದು ಗ್ರಂಥ ಬರೆದಿದ್ದಾರೆ. ಅದರಲ್ಲಿ ಉಲ್ಲೇಖ ಮಾಡೋ ಹೆಸರೇನು ಅಂತಂದ್ರೆ, ಸಂಗೀತದ ಆರಂಭದ ಗುರುಗಳನ್ನು ಸ್ಮರಣೆ ಮಾಡ್ತಾ ಅವನು ಮಾತು ಬರೀತಾನೆ, ವ್ಯಾಸಾಚಾರ್ಯ ಏವಾಸ್ಮತ್ ವ್ಯಾಸಪ್ಪಾಚಾರ್ಯ ಏವಾಸ್ಮತ್ ಪೂರ್ವಾಚಾರ್ಯೇತಿ ವಿಶ್ರುತಃ ಅಂತ ಬರೀತಾನೆ. ಮರಾಠಿ ರಾಜ ವ್ಯಾಸರಾಜರನ್ನು ಸ್ಮರಣೆ ಮಾಡೋದು. ನಮ್ಮ ಸಂಗೀತದ ಪೂರ್ವಾಚಾರ್ಯರು ಯಾರು ಅಂತ ನೋಡ್ಬೇಕಾದ್ರೆ ವ್ಯಾಸಪ್ಪಾಚಾರ್ಯರು ಅಂದ್ರೆ ವ್ಯಾಸರಾಜರು ಅಂತ ಅರ್ಥ. ಆ ಮಹಾನುಭಾವರೇ ನಮ್ಮ ಸಂಗೀತ ಪರಂಪರೆಗೆ ಮಾರ್ಗದರ್ಶಕರಾಗಿ ಪುರಂದರದಾಸರ ಗುರುಸ್ಥಾನದಲ್ಲಿ ಇದ್ದವರು ಅಂತ. ಬರೀ ಇಷ್ಟೇ ಅಲ್ಲ, ವೇದಾಂತ ಕ್ಷೇತ್ರದಲ್ಲಿ ದೊಡ್ಡ ಕೊಡುಗೆ ಅವರಿಗೆ, ಸಂಗೀತ ಕ್ಷೇತ್ರದಲ್ಲಿ ಕೊಡುಗೆ, ಅದ್ರ ಜೊತೆಗೆ ಕೃಷ್ಣದೇವರಾಯನ ಕಾಲದಲ್ಲಿ ಯುದ್ಧರಂಗದಲ್ಲೂ ಕೂಡ ಭಾಗವಹಿಸ್ತಾ ಇದ್ರು ಅಂತ ವಿದೇಶಿ ಪ್ರವಾಸಿಗರು ಉಲ್ಲೇಖ ಮಾಡ್ತಾರೆ. ಎಲ್ಲಿ ಅಂತಂದ್ರೆ ಕೃಷ್ಣದೇವರಾಯ ಬರ್ತಾ ಇರಬೇಕಾದ್ರೆ ಬಹುಶಃ ಡೊಮಿಂಗೋ ಪಾಯಸು ಅಥವಾ ನ್ಯೂನಿಸ್ ಯಾರೋ ಉಲ್ಲೇಖ ಮಾಡ್ತಾರೆ. ಅವ್ರ ಜೊತೆ ಆತ ಗಜದ ಮೇಲೆ ಯುದ್ಧರಂಗದಲ್ಲಿ ಕೂತ್ಕೊಂಡು ಬರಬೇಕಾದ್ರೆ ಪಕ್ಕದಲ್ಲಿ ಒಬ್ಬ ಸನ್ಯಾಸಿ ಇರ್ತಾ ಇದ್ರು, ಕಾಷಾಯದ ವಸ್ತ್ರವನ್ನು ಧಾರಣೆ ಮಾಡಿ. ಅವ್ರ ಬಗ್ಗೆ ಬರಿಬೇಕಾದ್ರೆ ಹೇಳ್ತಾರೆ, ಎಷ್ಟು ಪ್ಯೂರ್ ವ್ಯಕ್ತಿ ಅಂತಂದ್ರೆ ಆತ ಜೀವನದಲ್ಲಿ ಪರಸ್ತ್ರೀಯರನ್ನ ಅಥವಾ ಸ್ತ್ರೀಯರನ್ನ ಕಣ್ಣೆತ್ತಿ ನೋಡದೆ ವ್ಯಕ್ತಿಯಲ್ಲ, ದುಷ್ಟ ಕಾಮನೆಯಿಂದ ಅಂತ ಬರೀತಾರೆ. ಹಾಗೆ ಬರೀಬೇಕು ಅಂತಂದ್ರೆ ಸನ್ಯಾಸಿಗಳೇ ಆಗಿರಬೇಕು. ಹಾಗಾಗಿ ಯುದ್ಧರಂಗದಲ್ಲೂ ಕೂಡ ರಾಜನೀತಿಗಳನ್ನು ಹೇಳುವ ನೈಪುಣ್ಯ ಆ ಮಹಾನುಭಾವರಿಗಿತ್ತು.
ಅಂಥವರ ದಯದಿಂದ ಅವರ ಒಲವಿನಿಂದ ನಾನು ನಾಮಾವಳಿಯ ಕ್ಲುಪ್ತಿಯ ಪೇಳುವೆ ಅಂತ ಪುರಂದರದಾಸರು ಹೇಳ್ತಾ, ಅದರಲ್ಲಿ ಬೇರೆ ಬೇರೆ ಕೇದಾರ, ರಾಮೇಶ್ವರ ಈ ಕ್ಷೇತ್ರಗಳ ಬಗ್ಗೆ ಉಲ್ಲೇಖ ಮಾಡ್ತಾ 1,25,000 ಆ ಕ್ಷೇತ್ರಗಳ ವರ್ಣನೆ ಕೃತಿಗಳನ್ನು ಮಾಡಿದ್ದಾರೆ. 1,25,000. ಆಮೇಲೆ ತಮ್ಮ ಗುರು ಪರಂಪರೆಯ ಮೇಲೆ ಮಾಡಿದ ಪದ್ಯಗಳ ಸಂಖ್ಯೆ 5,000. ಹಾಗೆ ಬೇರೆ ಬೇರೆ ಲೋಕಗಳನ್ನು ವರ್ಣನೆ ಮಾಡ್ತಾ ಬಂದಾಗ ಭಾಗವತದಲ್ಲೆಲ್ಲ ವಿಸ್ತೃತವಾಗಿ ಬರುತ್ತೆ. ಲೋಕಗಳು, ಸಮುದ್ರಗಳು, ಇದರದೆಲ್ಲ ವರ್ಣನೆ. ಅದು 1,80,000 ಕೀರ್ತನೆ. ಹೇಗೆ ಮಾಡಿದ್ರು ಅನ್ಸುತ್ತೆ ನಮಗೆ ನಿಜವಾಗ್ಲೂ ನೋಡ್ತಾ ಹೋದಾಗ. ನಾವು ಒಂದು ಹಾಡನ್ನು ಗುರುಗಳು ಕಲೀರಿ ಅಂತಂದಾಗ್ಲೇ ಒಂದು ವಾರ ತಗೊಳ್ತೀವಿ. ಒಂದು ಹಾಡು ಸರಿಯಾಗಿ ಪ್ರಾಕ್ಟೀಸ್ ಮಾಡಿ ಹಾಡಬೇಕು ಅಂತಂದರೆ ಅಥವಾ ಹೇಳಬೇಕು ಅಂದರೆ ಎಲ್ಲೋ ಪಲಕೋ ತಪ್ಪು ಹೋಗುತ್ತೆ, ಅಥವಾ ನುಡಿ ತಪ್ಪು ಹೋಗ್ಬಿಡುತ್ತೆ, ಪಲ್ಲವಿಯೇ ಕೆಲವೊಮ್ಮೆ ಸರಿ ಬರೋದಿಲ್ಲ. ಅಂಥದ್ರಲ್ಲಿ ಇವರು ಲೀಲಾಜಾಲವಾಗಿ ನಾವು ಅವ್ರು ಇಷ್ಟು ಹಣ ಕೊಟ್ಟರು ಅಷ್ಟು ಹಣ ಕೊಟ್ಟರು ಅಂತ ಹೇಳೋ ಥರ 1,80,000 ಇದ್ರ ಮೇಲೆ ಕೀರ್ತನೆ ಇದೆ, 5,000 ಇದರಲ್ಲಿ ಕೀರ್ತನೆ ಇದೆ. ಒಂದೊಂದು ಕ್ಷೇತ್ರಗಳಿಗೆ ಅಥವಾ ನದಿಗಳನ್ನ ಅಲ್ಲಿ ವರ್ಣನೆ ಮಾಡಬೇಕಾದ್ರೆ ಅಲ್ಲೊಂದು 6,000 ಕೀರ್ತನೆಗಳು, 60,000 ಕೀರ್ತನೆಗಳು. ಹೀಗೆ ಇದನ್ನು ಪಟ್ಟಿ ಕೊಡ್ತಾ ಕೊಡ್ತಾ ಹೋಗಿ ಕೊನೆಗೆ 4,75,000 ಕೀರ್ತನೆಗಳನ್ನು ಗುರುಗಳ ದಯದಿಂದ ಬಣ್ಣಿಪೆ. ಇಂತೂ 4,75,000 ಕೃತಿಯು ಕಂತು ಜನಕನ ನಾಮ ಘನ ಮಹಿಮೆ ಸಂತಸದಿ ಶ್ರುತಿ ಸ್ಮೃತಿ ಸಮ್ಮತದಿಂದ ಪುರಂದರ ವಿಠಲ ವ್ಯಾಸಮುನಿಗಳು ಪೇಳಿದರು. ಅದು ನಾನು ಹೇಳಿದೆ ಅಂತಲೂ ಹೇಳಲ್ಲ ನೋಡಿ, ನಾನು ಒಳಗೆ ನಿಂತು ನನ್ನ ಗುರುಗಳು ಪೇಳಿದರು. ಅವರು ಹೇಳಿದ್ದು, ನಾನು ಹೇಳಿದ ಮಾತಲ್ಲ ಅಂತ. ಎನ್ನ ಮಾತಲ್ಲವಿದು ಎನ್ನ ಹಿರಿಯರ ಮಾತು ಮನ್ನಿಸಬೇಕು ಕರುಣಿ ಅಂತ ಗೋಪಾಲದಾಸರ ಮಾತು. ಹಾಗೆ ನಾನು ಮಾಡಿದ್ದು ನನ್ನಿಂದ ಆದದ್ದು ಅನ್ನೋ ಭಾವಕ್ಕಿಂತಲೂ ಕೂಡ ಗುರುಗಳಲ್ಲಿ ನಿಂತು ಮಾಡಿಸಿದರು ಅನ್ನುವ ಆ ಗುರುಗಳಿಗೆ ಶರಣಾಗತರಾಗುವ ಭಾವ ಏನಿದೆ ನಮ್ಗೆ ತುಂಬ ಸ್ಫೂರ್ತಿಯನ್ನು ಕೊಡುವ ಅಂಶ ಇದು. ಹೀಗೆ ಹೇಳ್ತಾ ಇವತ್ತು ನಾನು ಆರಿಸ್ಕೊಂಡಿರೋ ಕೃತಿ ಆಲಿಗೆ ವಧುವಾದೆ. ಅಲ್ಲಿ ಲಕ್ಷ್ಮೀದೇವಿಯನ್ನು ಕೇಳೋ ಹಾಡು, ನೀನು ಯಾರನ್ನು ಮದುವೆ ಆಗಿದ್ದಿ ಅಂತ. ಅದರಲ್ಲಿ ದೇವರದ್ದು ಒಂದೊಂದು ರೂಪಗಳನ್ನು ಹೇಳ್ತಾ ಹೋಗ್ತಾರೆ. ಆರಿಗೆ ವಧುವಾದೆ ಅಂಬೂಜಾಕ್ಷಿ, ಆರಿಗೆ ವಧುವಾದೆ ಶರಧಿ ಬಂಧನ ರಾಮಚಂದ್ರ ಮೂರುತಿಗೋ, ಶರಧಿ ಬಂಧನ ರಾಮಚಂದ್ರ ಮೂರುತಿಗೋ, ಪರಮಾತ್ಮಾನಂತ ಪದ್ಮನಾಭನಿಗೋ, ಸರಸೀಜನಾಭ ಜನಾರ್ದನ ಮೂರುತಿಗೋ, ಸರಸೀಜನಾಭ ಜನಾರ್ದನ ಮೂರುತಿಗೋ, ಎರಡೂ ಹೊಳೆಯ ರಂಗ ಪಟ್ಟಣ ವಾಸ ಗೋರಿಗೆ ವಧುವಾದೆ ಅಂಬೂಜಾಕ್ಷಿಯಾರಿಗೆ ವಧುವಾದೆ. ಯಾರನ್ನ ಮದುವೆ ಆದಿ ಅಂತ ಇಲ್ಲಿ ಕೇಳೋದೆಲ್ಲ ಪರಮಾತ್ಮನ ರೂಪಗಳೇ. ಆದರೆ ಒಂದೊಂದು ರೂಪದ್ದು ಒಂದೊಂದು ಕ್ಷೇತ್ರದಲ್ಲಿ ಇರೋದು ವಿಶೇಷ. ಕ್ಷೀರಾಬ್ಧಿ ಕನ್ನಿಕೆ ಶ್ರೀ ಮಹಾಲಕ್ಷ್ಮಿ ಆರಿಗೆ ವಧುವಾದೆ. ಮೊದಲಿಗೆ ಶರಧಿ ಬಂಧನ ರಾಮಚಂದ್ರ ಮೂರುತಿಗೋ, ಸಮುದ್ರವನ್ನೇ ಕಟ್ಟಿಬಿಟ್ಟ ರಾಮಚಂದ್ರ, ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ಬಂಧನ ಮಾಡಿಬಿಟ್ಟ ಪರಮಾತ್ಮ. ಅಂತಹ ರಾಮಚಂದ್ರನ ಮದುವೆಯಾದೆಯಾ ಅಂತ. ಶರಧಿ ಬಂಧನ ರಾಮಚಂದ್ರ ಮೂರುತಿ ಅಂತಂದರೆ ದರ್ಭಶಯನ ಅಂತಿದೆ. ಈ ರಾಮೇಶ್ವರ ಕ್ಷೇತ್ರಕ್ಕೆ ನಾವು ಹೋಗಬೇಕಾದ್ರೆ, ಶ್ರೀರಂಗದಿಂದ ರಾಮೇಶ್ವರಕ್ಕೆ ಹೋಗಬೇಕಾದ್ರೆ ಮಧ್ಯದಲ್ಲಿ ಸಿಗುವ ವಿಶೇಷವಾದ ಸ್ಥಳ ದರ್ಭಶಯನ. ದರ್ಭಶಯನ ಅಂತ ಕರೀತಾರೆ. ದರ್ಭೆಯ ಮೇಲೆ 3 ದಿವಸಗಳ ಕಾಲ ಪರಮಾತ್ಮ ಮಲಗಿ ಸಮುದ್ರ ರಾಜನಿಗೋಸ್ಕರ ಕಾದ ಸ್ಥಳ ಅದು, ತಮಿಳುನಾಡಲ್ಲಿ ಬರೋದು. ಆದರೆ ಇವತ್ತು ನಾವು ಆ ದೇವಸ್ಥಾನವನ್ನು ನೋಡಿದ್ವಿ ಅಂತಂದರೆ ದೇವಸ್ಥಾನಕ್ಕೆ ಸಮುದ್ರಕ್ಕೆ ಒಂದು 3.5-4 ಕಿಲೋಮೀಟರ್ಗಳ ಅಂತರ ಇದೆ. ಆದರೆ ರಾಮಾಯಣ ಉಲ್ಲೇಖ ಮಾಡೋದು ಸಮುದ್ರ ತೀರದಲ್ಲಿ ರಾಮಚಂದ್ರ ಮಲಗಿ ದರ್ಭೆ ಮೇಲೆ 3 ದಿವಸ ನಿರೀಕ್ಷೆ ಮಾಡಿದ ಅಂತ. ಹಾಗಾದರೆ ಕಾಲಾಂತರದಲ್ಲಿ ಏನಾಗಿದೆ, ಸಮುದ್ರ ಹಿಂದೆ ಸರಿತಾ ಹೋಗಿದೆ. ನಾವಲ್ಲಿ ಹೋದಾಗ ಕೇಳಿದ್ವಿ, ಇಲ್ಲ ಒಂದು ಕಾಲದಲ್ಲಿ ಇತ್ತು, ಆದರೆ ಇವಾಗ ಅಷ್ಟು ಹತ್ತಿರದಲ್ಲಿ ಇಲ್ಲ ಅಂತ ಅಲ್ಲಿ ಅವರು ಹೇಳಿದ್ರು. ವಿಶೇಷ ಏನು ಅಂತಂದರೆ ಅಲ್ಲಿ ಪರಮಾತ್ಮ ಮಲಗಿದ್ದಾನೆ. ಆ ದೇವಸ್ಥಾನದ 2 ಬದಿಯಲ್ಲಿ ನೋಡಿದ್ರೆ ಒಂದು ಕಡೆಯಲ್ಲಿ ವಿಭೀಷಣ ಬಂದು ನಿಂತಿದ್ದಾನೆ. ವಿಭೀಷಣ ರಾಮನನ್ನ ದರ್ಶನ ಮಾಡಿದ ಸ್ಥಳ ಅದು. ತಾನು ಬಂದು ಶರಣಾಗತನಾಗ್ತಾನಲ್ಲ, ರಾವಣನ ಕಡೆಯಿಂದ ಬಂದು ಶರಣಾಗತನಾಗಿ ರಾಮದೇವರ ದರ್ಶನ ಮಾಡಿಕೊಂಡು ನಿನ್ನ ಹತ್ರ ಇರುತ್ತೇನೆ ಅಂತ ಪ್ರಾರ್ಥನೆ ಮಾಡ್ಕೊಂಡು ಇದ್ದ ಸ್ಥಳ ಅದು. ಅಲ್ಲಿ ಒಂದು ಗೋಪಾಲಕೃಷ್ಣ ದೇವರಿದೆ. ಈ ಕಡೆ ದರ್ಭಶೇನನ ದರ್ಶನಕ್ಕೆ ಹೋಗಬೇಕಾದ್ರೆ ನಮ್ಮ ಮೊದಲು ಎದುರಿಗೆ ಗೋಪಾಲಕೃಷ್ಣ ಸಿಗ್ತಾನೆ. ವಿಶೇಷ ಏನು ಅಂದರೆ ಶೇಷ ಇದ್ದಾನೆ, ಶೇಷನ ಮೇಲೆ ಕೂತಿರೋ ಗೋಪಾಲಕೃಷ್ಣ ಅದು. ಏನು ವಿಶೇಷ ಇದು ಅಂತ ಕೇಳಿದಾಗ ಅಲ್ಲಿ ತಿಳಿಸಿದ್ರು,
ದಶರಥ ಮಹಾರಾಜನಿಗೆ ಮಕ್ಕಳಾಗೋದಕ್ಕೂ ಮುಂಚೆ ಆ ಕ್ಷೇತ್ರಕ್ಕೆ ಬಂದಿದ್ದಂತೆ. ಅಂದರೆ ಅಲ್ಲಿ ದರ್ಭಸೇನೆ ಇನ್ನೂ ಆಗಿದ್ದಿಲ್ಲ ಆವಾಗ. ಗೋಪಾಲಕೃಷ್ಣ ಇದ್ದ ಅಲ್ಲಿ ಆರಂಭದಿಂದಲೂ ಕೂಡ. ಕೃಷ್ಣ ಅಂದರೆ ಕೃಷ್ಣನ ಸ್ವರೂಪ ಅಂದರೆ ರಾಮಾವತಾರಕ್ಕಿಂತಲೂ ಮುಂಚೆ ಕೃಷ್ಣ ಅಂತಂದರೆ ಪರಮಾತ್ಮ ಅಲ್ಲಿ ಶೇಷನ ಮೇಲೆ ಕೂತ ಒಂದು ರೂಪ, ಅದು ಮುದ್ದಾದದ್ದು. ಅಲ್ಲಿ ಬಂದು ದಶರಥ ಆ ದೇವರಿಗೆ ಪ್ರದಕ್ಷಿಣೆ ಹಾಕ್ಕೊಂಡು ಶೇಷಾಸನ ಅನಂತಾಸನಿಗೆ ನಮಸ್ಕಾರವನ್ನು ಮಾಡಿಕೊಂಡು ನನಗೆ ಪುತ್ರ ಸಂತಾನವನ್ನು ಕರುಣಿಸುವಂತ ಪ್ರಾರ್ಥನೆ ಮಾಡಿಕೊಂಡು ತನ್ನ ರಾಜ್ಯಕ್ಕೆ ಹೋಗಿ ಪುತ್ರ ಕಾಮೇಷ್ಟನ್ನು ಮಾಡಿದ ಮೇಲೆ ಅವನಿಗೆ ರಾಮದೇವರ ಅವತಾರ ಆಯಿತು, ರಾಮದೇವರು ಅವನಲ್ಲಿ ಅವತಾರ ಮಾಡಿದರು ಅಂತ ಆ ಕ್ಷೇತ್ರದ ವಿಶೇಷ ಇತಿಹಾಸವನ್ನು ಹೇಳ್ತಾರೆ. ಅದರಲ್ಲಿ ಶರಧಿ ಬಂಧನ ರಾಮಚಂದ್ರ ಮೂರುತಿಗೋ ಅಂತಹ ರಾಮಚಂದ್ರನ ಮದುವೆಯಾದೆಯಾ ಅಥವಾ ಪರಮಾತ್ಮ ಶ್ರೀ ಅನಂತ ಪದ್ಮನಾಭನಿಗೋ. ಅನಂತ ಪದ್ಮನಾಭ ಅಂತಂದ್ರೆ ತಿರುವನಂತಪುರದ ಅನಂತ ಪದ್ಮನಾಭ. ತೀರು ಅಂತಂದ್ರೆ ಪವಿತ್ರ ಅಂತ ಅರ್ಥ. ಶ್ರೀ ವೈಷ್ಣವ ಪರಂಪರೆಯಲ್ಲಿ ಅವರು ಉಲ್ಲೇಖ ಮಾಡ್ತಾ 108 ದಿವ್ಯ ದೇಶಗಳು ಅಂತ ಉಲ್ಲೇಖ ಮಾಡ್ತಾರೆ. ಒಂದೊಂದು ಪರಂಪರೆಯಲ್ಲಿ ಒಂದೊಂದು ಕ್ರಮ ಇರುತ್ತೆ. ವಿಶಿಷ್ಟಾದ್ವೈತ ಪರಂಪರೆಯ ಅನುಯಾಯಿಗಳೇನು ಮಾಡ್ತಾರೆ, ಅವರ ಪೂರ್ವಾಚಾರ್ಯರು ಅಂದರೆ ಆಳ್ವಾರರು ಅಂತ ಏನಿದ್ರು, ಆ ಆಳ್ವಾರರು ಒಂದೊಂದು ಕ್ಷೇತ್ರಕ್ಕೆ ಹೋಗಿ ದೇವರ ಮೇಲೆ ಸ್ತೋತ್ರವನ್ನು ಮಾಡಿದ್ದಾರೆ. ಅದನ್ನು 4000 ದಿವ್ಯ ಪ್ರಬಂಧಂ ಅಂತ ಕರೀತಾರೆ ತಮಿಳಲ್ಲಿ. 4000 ದ್ರಾವಿಡ ಪ್ರಬಂಧಗಳು ಅಂತ. ಅದರಲ್ಲಿ ಉಲ್ಲೇಖ ಮಾಡಿದ ಸ್ಥಳಗಳಲ್ಲಿ ಕಂಡುಬರುವ ಒಂದು ಕ್ಷೇತ್ರ ಈ ತಿರುವನಂತಪುರ. ತಿರುವನಂತಪುರದ ಅನಂತ ಪದ್ಮನಾಭನನ್ನು ದರ್ಶನ ಮಾಡಬೇಕಾದ್ರೆ 3 ಬಾಗಿಲಲ್ಲಿ ದರ್ಶನ ಮಾಡಬೇಕು. ಒಂದೇ ಕಡೆ ದರ್ಶನ ಮಾಡಲಿಕ್ಕಾಗಲ್ಲ, 3 ಕಡೆ ದರ್ಶನ ಮಾಡಬೇಕು. ಅವ್ರು ಹೇಳ್ತಾರೆ ಯಾಕೆ 3 ಕಡೆ ದರ್ಶನ ಮಾಡಬೇಕು ಅಂತಂದರೆ, ಒಂದು ಮನುಷ್ಯೋತ್ತಮರ ದರ್ಶನ ಮಾಡೋದು ಅಂದರೆ ಮನುಷ್ಯರು ದರ್ಶನ ಮಾಡತಕ್ಕಂತಹ ಸ್ಥಳ, ಅದು ಪಾದದ್ದು ತಿರುವಡಿ ಅಂತ ಕರೀತಾರೆ ತಮಿಳಲ್ಲಿ. ತಿರುವಡಿ ಅಂದರೆ ಪವಿತ್ರವಾದ ಪಾದಗಳು ಅಂತ ಪರಮಾತ್ಮ, ಅದು ದರ್ಶನ ಮಾಡೋದು ಮನುಷ್ಯರು. ಮಧ್ಯಭಾಗವನ್ನು ದರ್ಶನ ಮಾಡೋದು ಇಂದ್ರಾದಿ ದೇವತೆಗಳು. ಈ ಕಡೆ ದೇವರ ಮುಖ ಅಂತ ಏನಿದೆ ಇದನ್ನು ದರ್ಶನ ಮಾಡೋದು ವಾಯುದೇವ, ಶೇಷದೇವ, ಗರುಡ, ಇವರು ದೇವರ ಮುಖವನ್ನು ದರ್ಶನ ಮಾಡೋದು ಅಂತ ಅದೊಂದು ವಿಶೇಷ ಅನುಸಂಧಾನ ಅವರ ಪರಂಪರೆಯಲ್ಲಿದೆ. ಅದರ ಜೊತೆಗೆ ವಾದಿರಾಜರು ಕೂಡ ಆ ಕ್ಷೇತ್ರಕ್ಕೆ ಒಮ್ಮೆ ದರ್ಶನಕ್ಕೆ ಅಂತ ಹೋಗಿರ್ತಾರೆ. ತೀರ್ಥ ಪ್ರಬಂಧ ಅಂತ ಒಂದು ಗ್ರಂಥ ಬರೆದಿದ್ದಾರೆ. ಇದೊಂದು ಅಪೂರ್ವವಾದ ಗ್ರಂಥ ಇದು. ವಿಶೇಷ ಏನು ಅಂತಂದರೆ, ಎಲ್ಲ ಕಡೆ ಸಾಮಾನ್ಯ ಒಂದೊಂದು ಟಾಪಿಕನ್ನು ತಗೊಂಡು ವರ್ಣನೆ ಮಾಡ್ತಾರೆ ಕಾವ್ಯಗಳಲ್ಲಿ. ಒಂದು ರಾಮಾಯಣ ಅಂತಂದರೆ ರಾಮಾಯಣದ ಬೇಸ್ ಮೇಲೆ ಇವರ ಒಂದಿಷ್ಟು ಕಲ್ಪನೆಗಳನ್ನು ಸೇರಿಸಿ ನಾಟಕವೋ ಕಾವ್ಯವೋ ಚಂಪು ಕಾವ್ಯವೋ ಮಾಡೋದು ಅಂತ ಕ್ರಮ ಇದೆ. ಆದರೆ ವಾದಿರಾಜರ ಶೈಲಿ ಏನು ಅಂತಂದರೆ, ಯಾವ್ಯಾವ ಊರಿಗೆ ಹೋದರಲ್ಲ ಆಯಾಯ ಊರಲ್ಲಿ ಕ್ಷೇತ್ರ ಮೂರ್ತಿಯನ್ನು ದರ್ಶನ ಮಾಡಿ ಒಂಥರ ಇದು ಪ್ರವಾಸಿ ಕಾವ್ಯ ಅಂತಲೇ ಹೇಳ್ಬೋದು ನಾವು. ಆ ಕಾಲದಲ್ಲಿ ಹೇಗೆ ತಿರುಗಾಡಿದ್ರು ಅಂತಲೇ ಗೊತ್ತಿಲ್ಲ. ಒಂದು ಏನಿಲ್ಲ ಅಂದ್ರೆ ಒಂದು 80ರಿಂದ 100 ಊರಿಗೆ ಹೋಗಿರ್ಬೇಕು ಅವ್ರು ಉಲ್ಲೇಖ ಮಾಡ್ತಾರೆ. ಪ್ರತಿಯೊಂದು ಊರಿಗೆ ಹೋಗಿದ್ದು ಅದು ಆಲ್ಮೋಸ್ಟ್ ಕಾಲ್ನಡಿಗೆಯಲ್ಲಿ ಸಂಚಾರ. ಆ ಕಾಲಕ್ಕೆ ಹೋಗಿ ಒಂದೊಂದು ಊರಲ್ಲಿ ಆಯಾಯ ಕ್ಷೇತ್ರ ಮೂರ್ತಿಗಳ ದರ್ಶನ ಮಾಡಿ ಸ್ತೋತ್ರ ಮಾಡ್ತಾರೆ. ಅದರಲ್ಲಿ ಇಲ್ಲಿ ಕೇಳ್ತಾರೆ, ಅನಂತ ಪದ್ಮನಾಭನನ್ನು ದರ್ಶನ ಮಾಡಿದಾಗ ಕಿಂ ಲೋಕಾತ್ಮಕ ಪದ್ಮ ಕಂಪನಭಿಯ ಪುತ್ರ ಪ್ರಿಯೇಣಾಥವ ಅಂತ ಕೇಳ್ತಾರೆ. ಅನಂತ ಪದ್ಮನಾಭ ಯಾಕೆ ಮಲಗಿದ್ದಿ ಅಂತ. ಯಾಕೆಂದ್ರೆ ಅಲ್ಲಿ ಅನಂತ ಪದ್ಮನಾಭನಿಗೆ ನಾಭಿಕಮಲದಲ್ಲಿ ಬ್ರಹ್ಮದೇವರಿದ್ದಾರೆ. ಅದಕ್ಕೆ ವಾದಿರಾಜರು ಕೇಳೋದು ದೇವ್ರ ಹತ್ರ, ನೀನು ಯಾಕೆ ಮಲಗಿದ್ದಿ? ನನಗೇನೋ ಅನಿಸ್ತಾ ಇದೆ, ನೀನು ಮಲಗಿರೋದನ್ನು ನೋಡಿದ್ರೆ 14 ಲೋಕಗಳಿವೆ ಬ್ರಹ್ಮಾಂಡದಲ್ಲಿ. ಹಾಗೆ ನಾಭಿಕಮಲ ಏನಿದೆಯಲ್ಲ ಅದು ಬ್ರಹ್ಮಾಂಡ ಸ್ವರೂಪವಾದ ಕಮಲ. 14 ದಳಗಳು ಆ ಕಮಲದಲ್ಲಿ ಇವೆ. ಆ 14 ದಳಗಳು 14 ಲೋಕದಂತಿದ್ದಾವೆ. ನೀನೇನಾದರೂ ಎದ್ದು ಬಿಟ್ಟರೆ ಎಲ್ಲಿ ಅದು ಅಲ್ಲಾಡುತ್ತೋ ಅಂತ ಯೋಚನೆ ಮಾಡ್ಕೊಂಡು ಮಲಗಿದ್ಯಾ ಪರಮಾತ್ಮ? ಅಥವಾ ಪುತ್ರ ಪ್ರಿಯೇಣ, ಅಥವಾ ಅದರ ಮಧ್ಯದಲ್ಲಿ ನಿನ್ನ ಹಿರಿಯ ಮಗ ಇದ್ದಾನೆ, ಪ್ರೀತಿಯ ಮಗ ಬ್ರಹ್ಮ, ಅವನಿಗೇನಾದರೂ ತೊಂದರೆ ಆಗ್ಬಿಡುತ್ತೇನೋ ಅನ್ನೋ ಭಯದಲ್ಲಿ ಮಲಗಿದೆಯಾ ನೀನು? ಅಥವಾ ಶೇಷನ ಹಾಸಿಗೆ ತುಂಬ ಮೆತ್ತಗಿದೆ ಅಂತ ಮಲಗಿದೆಯಾ? ನಿನ್ನ ಭಕ್ತರು ಚೆನ್ನಾಗಿ ಸ್ತೋತ್ರ ಮಾಡ್ತಾರೆ ಅಂತ ಮಲಗಿದೆ. ವಿಧ ವಿಧವಾದ ನೈವೇದ್ಯವನ್ನು ಅರ್ಪಣೆ ಮಾಡ್ತಾರೆ. ಅಲ್ಲಿಯಂತೂ ಶ್ರೀ ವೈಷ್ಣವ ಪರಂಪರೆ ಒಳ್ಳೆ ಭಕ್ಷ್ಯಗಳ ನೈವೇದ್ಯ ಮಾಡ್ತಾರೆ ದೇವರಿಗೆ. ಹೆಸರು ಕೇಳಿದ್ರೆ ನಮ್ಮ ಕಣ್ಣಲ್ಲಿ ಬಾಯಲ್ಲಿ ನೀರು ಬರಬೇಕು, ಅಷ್ಟು ಖುಷಿ ಆಗುತ್ತೆ. ಹಾಗೆ ಭಕ್ತರು ಅರ್ಪಣೆ ಮಾಡುವ ನೈವೇದ್ಯವನ್ನು ಸ್ವೀಕಾರ ಮಾಡಿ ಹೊಟ್ಟೆ ತುಂಬ ತಿಂದು ಮಲಗಿದೆಯಾ? ಅಥವಾ ನಿನ್ನ ಪ್ರೀತಿಯ ಮಡದಿ ಬಂದು ಕಾಲು ಒತ್ತಾಳಲ್ಲ ಆ ಪ್ರೀತಿಯ ಸ್ಪರ್ಶಕ್ಕೆ ಮಲಗಿದೆಯಾ ಅಂತ ಕೇಳ್ತಾರೆ. ಎಷ್ಟು ಸಲಿಗೆ ನೋಡಿ ದೇವರ ಹತ್ರ ಮಾತಾಡಬೇಕಾದ್ರೆ. ಒಬ್ಬ ಭಕ್ತನಿಗೆ ದೇವರಿಗೆ ಇರಬೇಕಾದ ಸಂಬಂಧ ಹೀಗೆ. ಎಷ್ಟೋ ಕಡೆ ದೇವರ ಮೇಲೆ ಭಕ್ತಿ ಮಾಡ್ತೀವಿ, ಅದು ಪ್ರೀತಿಯಿಂದ ಮಾಡಲ್ಲ, ಭಯದಿಂದ ಮಾಡ್ತೀವಿ. ನಾವು ದೇವಸ್ಥಾನಕ್ಕೆ ಹೋಗಲಿಲ್ಲ ಅಂದರೆ ಏನು ಶಾಪ ಕೊಡ್ತಾನೋ ದೇವರ ಅವಕೃಪೆ ಎಲ್ಲಾಗುತ್ತೋ ಅಂತ ಭಯದಿಂದ ಮಾಡ್ತೀವಿ. ಆ ಭಯದ ಪ್ರೀತಿಯನ್ನು ದೇವರು ಬಯಸೋದೇ ಇಲ್ಲ, ಭಯದ ಭಕ್ತಿಯನ್ನು ಬಯಸೋದೇ ಇಲ್ಲ. ಪ್ರೀತಿಯಿಂದ ಮಾಹಾತ್ಮ್ಯ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹ ಭಕ್ತಿರಿತಿ ಪ್ರೋಕ್ತ ತಯಾ ಮುಕ್ತಿರ್ ನಚಾನ್ಯಥ ಅಂತ. ಪ್ರೀತಿ ಮಾಡೋದು ಅಂತಂದ್ರೆ ಏನು ಅಂದರೆ, ಭಕ್ತಿ ಅಂದ್ರೆ ಏನು ಅಂದರೆ ಅದನ್ನು ಡೆಫಿನೇಷನ್ ಹೇಳ್ತಾರೆ. ಒಬ್ಬರ ಮಹತ್ವವನ್ನು ಅರಿತು ಅವರಲ್ಲಿ ದೃಢವಾದ ಗೆಳೆತನವನ್ನು ಮಾಡಿಕೊಂಡು ಸಖ್ಯಂ ಆತ್ಮನಿವೇದನಂ ನವವಿಧ ಭಕ್ತಿಗಳಲ್ಲೂ ಸೇರಿಸ್ತಾರೆ ಅದನ್ನೇನಂತ ಹೇಳ್ತಾರೆ ಅಂದರೆ, ಒಬ್ಬ ಮಹತ್ವವನ್ನು ಅರಿತು ಅವರಲ್ಲಿ ಏನು ನಾವು ಸ್ನೇಹವನ್ನು ಮಾಡ್ತೀವಲ್ಲ ಅಂಥ ಸ್ನೇಹವನ್ನೇ
ಪ್ರೀತಿಯನ್ನೇ ಭಕ್ತಿ ಅಂತ ಕರೀತಾರೆ ಅಂತ. ದೇವರಲ್ಲೂ ಕೂಡ ಆ ರೀತಿಯಾದ ಭಕ್ತಿಯನ್ನು ಮಾಡ್ಬೇಕು ನಾವು. ಆವಾಗ ಏನಾಗುತ್ತೆ ಅಂತಂದ್ರೆ ದೇವರು ನಮ್ಮ ಮಾತುಗಳನ್ನು ಕೇಳಿಸ್ಕೊಳ್ತಾನೆ. ವಿಶೇಷವಾಗಿ ಈ ದೊಡ್ಡ ದೊಡ್ಡ ಜ್ಞಾನಿಗಳು ಸ್ತೋತ್ರ ಮಾಡಬೇಕಾದ್ರೆ ಹೀಗೆ ಮಾಡ್ತಾ ಇದ್ರು, ಅಂಥ ಕನೆಕ್ಟಿವಿಟಿ ಇತ್ತು ಅವರಲ್ಲಿ. ಹಾಗೆ ಯಾಕೆ ಹೇಳಿದೆ ಅಂದರೆ ಅನಂತ ಪದ್ಮನಾಭ ಅಂತ ಬಂದಾಗ 3 ಭಾಗಗಳಲ್ಲಿ ಅವನನ್ನು ದರ್ಶನ ಮಾಡಬೇಕು. ಇದ್ರ ಹಿಂದೆ ಒಂದು ಆಧ್ಯಾತ್ಮಿಕ ಅರ್ಥ ಸೂಚಿತ ಆಗಿತ್ತು ನಮಗೆ. ಏನು ಅಂತಂದರೆ ಮುಖ್ಯವಾಗಿ ಶಾಸ್ತ್ರಗಳಲ್ಲಿ ಹೇಳೋದು ಶ್ರವಣ ಮನನ ನಿಧಿಧ್ಯಾಸನ ಅಂತ ಒಂದು ಮಾತು ಹೇಳ್ತಾರೆ. ವಿಷಯಗಳನ್ನು ತತ್ವಗಳನ್ನು ಕೇಳಬೇಕು, ಕೇಳಿದ್ದನ್ನು ಅಂತರಂಗದಲ್ಲಿ ಹೇಳಿಸ್ಕೊಂಡು ಮನನ ಮಾಡಬೇಕು. ಇಲ್ಲ ಅಂತಂದ್ರೆ ನಾವು ಮನನ ಮಾಡ್ಕೊಳ್ಳಿಲ್ಲ ಅಂತಂದರೆ ನಮಗೆ ಸರಿ ಅರ್ಥ ಆಗಲ್ಲ, ಇನ್ನೊಬ್ಬರಿಗೆ ಅದನ್ನು ಹೇಳಲಿಕ್ಕೂ ಆಗೋದಿಲ್ಲ. ಅದಕ್ಕೋಸ್ಕರ ಶ್ರವಣ ಮನನ, ಆಮೇಲೆ ಕೂತು ಧ್ಯಾನ ಮಾಡೋದು. ಅದನ್ನು ದೇವ್ರ ರೂಪದ ಬಗ್ಗೆ ಹೇಳಿತ್ತು ಅಂದರೆ ಕೇಳ್ತೀವಿ, ಅದನ್ನು ಒಂದ್ಸಲಿ ಮನಸ್ಸಲ್ಲಿ ಮನನ ಮಾಡ್ಕೊಳ್ತೀವಿ, ಆಮೇಲೆ ಅದನ್ನು ಕಣ್ಣು ಮುಂದೆ ತಂದ್ಕೊಂಡು ಧ್ಯಾನ ಮಾಡೋದು. ಇದು ವಿಶೇಷವಾದ ದೇವರ ಉಪಾಸನಾ ಕ್ರಮ. ಈ 3 ಅಂಶಗಳು ತ್ರೀಣಿತ್ರಯೀ ಪರಿಜಗಾದ ಅಂತ ಹೇಳುತ್ತೆ. ಈ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಆ ದೇವರ ದರ್ಶನ ಮಾಡಬೇಕು ಅನ್ನೋದು 3 ಕಡೆ ದೇವರ ದರ್ಶನ ಏನು ಮಾಡ್ತೇವಲ್ಲ ಅದ್ರ ಹಿಂದಿರುವ ಆಧ್ಯಾತ್ಮಿಕ ಅರ್ಥ. ಅಂಥ ಅನಂತ ಪದ್ಮನಾಭನನ್ನ ಮದುವೆ ಆದೆಯಾ ದಾಸರು ಕೇಳೋದು. ಇಂಥ ಅನಂತ ಪದ್ಮನಾಭನನ್ನ ಮದುವೆ ಆದೆಯಾ ಅಥವಾ ಸರಸಿಜ ನಾಭ ಜನಾರ್ದನ ಮೂರ್ತಿಗೋ. ಜನಾರ್ದನ ಅಂತ ಹೇಳಿ ಅಲ್ಲಿ ಒಂದು ಹತ್ತಿರದಲ್ಲಿ ವಲ್ಕಲ ಅಂತ ಒಂದು ಊರಿದೆ. ಅಲ್ಲಿ ವಿಶೇಷವಾಗಿ ಜನಾರ್ದನ ದೇವರ ಸನ್ನಿಧಾನ. ಜನಾರ್ದನ ಅಂತಂದರೆ ಜನ್ಮಗಳನ್ನು ನಾಶ ಮಾಡುವವನು. ಜನ ಅಂತಂದರೆ ಜನ್ಮ, ನಮಗಳ ಜನ್ಮ, ಅರ್ಧಯತಿ ಅದನ್ನು ನಾಶ ಮಾಡ್ತಾನೆ ಪರಮಾತ್ಮ. ಆದ್ದರಿಂದಾಗಿ ಅವನ ಹೆಸರು ಜನಾರ್ದನ ಅಂತ. ಎಲ್ಲರ ಮರು ಹುಟ್ಟಿಲ್ಲದೆ ಮಾಡ್ತಕ್ಕಂತಹ ಜನಾರ್ದನಿಗೆ ಮರುಳಾದೆ ನೀನು, ಅಥವಾ 2 ಹೊಳೆಯ ರಂಗಪಟ್ಟಣ ವಾಸಗೋ, ಮತ್ತೆ ಕರ್ನಾಟಕಕ್ಕೆ ಬಂದ್ಬಿಟ್ರು. ಆರಂಭದಲ್ಲಿ ಏನು ಮಾಡಿದ್ರು, ತಮಿಳ್ನಾಡಿಗೆ ಹೋದರು. ಅಂದರೆ ದಾಸರು ಎಷ್ಟು ಚಂದ ವರ್ಣನೆ ಮಾಡ್ತಾರೆ ಅಂದರೆ ಅವರಿಗೆ ಇದಾದ್ಮೇಲೆ ಇದು ಇದಾದ್ಮೇಲೆ ಇದು ಅಂತಿಲ್ಲ, ದೇವರ ರೂಪಗಳು ಕಣ್ಮುಂದೆ ಬರ್ತಾ ಇದೆ ಅವರಿಗೆ. ನೇರ ತಮಿಳ್ನಾಡಿಗೆ ಹೋದ್ರು, ಧರ್ಮಶೇನಕ್ಕೆ ಹೋದರು. ಅಲ್ಲಿಂದ ನೇರವಾಗಿ ಕೇರಳಕ್ಕೆ ಹೋಯಿತು ಅವರ ಚಿಂತನೆ. ಕೇರಳದಲ್ಲಿ ಅನಂತ ಪದ್ಮನಾಭನ ಜನಾರ್ದನ ದರ್ಶನ ಮಾಡೋದು. ಮತ್ತು ಅಲ್ಲಿಂದ ಕಾವೇರಿ ತೀರದ ರಂಗಪಟ್ಟಣಕ್ಕೆ ಬಂದುಬಿಟ್ರು. 2 ಹೊಳೆಯ ರಂಗಪಟ್ಟಣ ವಾಸಗೋ, ದ್ವೀಪದಲ್ಲಿ ವಾಸ ಮಾಡೋ ಥರ ಇದ್ದಾನೆ ರಂಗನಾಥ. ವಿಶೇಷ ಏನು ಅಂತಂದರೆ ನಮ್ಮ ಕರ್ನಾಟಕದ ಶ್ರೀರಂಗಪಟ್ಟಣ ಆದಿರಂಗ ಅಂತ ಇದನ್ನು ಹೇಳ್ತಾರೆ. ಈ ಆದಿರಂಗ ಗೌತಮ ಮುನಿಗಳು ಉಪಾಸನೆ ಮಾಡಿದ ರಂಗನಾಥ ದೇವರಿದು. ಗೌತಮ ಋಷಿಗಳು ಉಪಾಸನೆ ಮಾಡಿದ್ದು ಬಹಳ ಹಿಂದೆ. 2 ಕವಲುಗಳಾಗಿ ಕಾವೇರಿ ಹರಿತಾಳೆ, ಮಧ್ಯದಲ್ಲಿ ರಂಗನಾಥ ಇದ್ದಾನೆ. ಬಹಳ ಹಿಂದೆ ಇತಿಹಾಸದಲ್ಲಿ ನೋಡೋದಾದರೆ ಇಲ್ಲಿ ಕಸ್ತೂರಿ ರಂಗ ಅಂತ ಒಂದು ಮೂರ್ತಿ ಇತ್ತು. ನಾವು ಶ್ರೀರಂಗಕ್ಕೆ ಹೋದಾಗ ಕಸ್ತೂರಿ ರಂಗ ಅಂತ ಅಲ್ಲಿ ಕರೀತಾರೆ. ನಮ್ಮ ಕರ್ನಾಟಕದ ರಂಗನಾಥನಿಗೂ ಕೂಡ ಇಲ್ಲಿ ಒಂದು ಉತ್ಸವ ಮೂರ್ತಿ ಇತ್ತು, ಅವನನ್ನು ಕಸ್ತೂರಿ ರಂಗ ಅಂತ ಕರೀತಾ ಇದ್ದರು. ಇಲ್ಲಿ ಏನಾಯಿತು, 1740-50ನೇ ಇಸ್ವಿಯ ಹೊತ್ತಲ್ಲಿ ಒಮ್ಮೆ ರಂಗನಾಥ ದೇವರ ಉತ್ಸವ ಆಗ್ತಾ ಇದೆ ಶ್ರೀರಂಗಪಟ್ಟಣದಲ್ಲಿ. ಉತ್ಸವ ಆಗೋ ಕಾಲಕ್ಕೆ ಬ್ರಹ್ಮರಥ ಪ್ರಾರಂಭ ಆಗಿದೆ. ಎಲ್ಲ ಆನೆ ಕುದುರೆಗಳ ಉತ್ಸವ ಮುಂದೆ ಹೋಗ್ತಾ ಇದೆ. ದೀವಟಿಗೆ ಅವರು ಬರ್ತಾ ಇದ್ದಾರೆ. ಬರೋ ಕಾಲಕ್ಕೆ ಏನಾಯಿತು ಅಂತಂದರೆ ಅಚಾನಕ್ಕಾಗಿ ಬೆಂಕಿ ರಥದ ಮೇಲೆ ಅಲಂಕಾರ ಮಾಡಿರೋ ಬಟ್ಟೆಗೆ ತಾಕಿಬಿಡ್ತಂತೆ. ತಾಕಿರೋ ಪ್ರಭಾವ ಏನಾಯಿತು ಅಂತಂದರೆ ಧಗ ಅಂತ ಉರಿಲಿಕ್ಕೆ ಪ್ರಾರಂಭ ಆಯಿತು. ಬಹುಶಃ ಬೇಸಿಗೆ ಕಾಲ ಇರಬೇಕದು. ಆ ಮೇಲೆ ಹೊರಗೆ ಬಿಸಿಲು, ಅದರ ಜೊತೆಗೆ ಈ ಬೆಂಕಿಯ ಕಾವು ಉರಿದು ಎಷ್ಟರ ಮಟ್ಟಿಗೆ ಭಯಂಕರವಾಗಿ ಉರಿದೋಯ್ತು ಅಂದರೆ ರಥ ಸುಟ್ಟದ್ದಲ್ಲ, ರಥದ ಮಧ್ಯದಲ್ಲಿ ನಿಲ್ಲಿಸಿದ ಕಸ್ತೂರಿ ರಂಗನ ಪ್ರತಿಮೆಯೂ ಕೂಡ ಆ ಶಾಖಕ್ಕೆ ಕರಗಿ ಹೋಯಿತು ಅಂತ ಉಲ್ಲೇಖ ಮಾಡುತ್ತೆ ಇತಿಹಾಸ. ಇದನ್ನು ಮೈಸೂರು ಒಡೆಯರ ವಂಶಾವಳಿ ಅಂತ, ವಂಶರತ್ನಾಕರ ಅಂತ ಒಂದು ಗ್ರಂಥ ಇದೆ, ಮೈಸೂರು ರಾಜರ ಬರೆಸ, ಅದರಲ್ಲಿ ಉಲ್ಲೇಖ ಮಾಡ್ತಾರೆ. ಕಸ್ತೂರಿ ರಂಗ ಅಂತ ಒಂದು ದೇವರ ಉತ್ಸವ ವಿಗ್ರಹ ಇತ್ತು. ಅದನ್ನು ಆ ಮುನಿಗಳು ಉಪಾಸನೆ ಮಾಡಿದ್ದು, ಗೌತಮ ಮುನಿಗಳು ಆ ಕಾಲದಲ್ಲಿ. ಅಂಥ ಕಸ್ತೂರಿ ರಂಗನ ವಿಗ್ರಹ ಈ ಅಗ್ನಿ ಅವಘಡದಲ್ಲಿ ಸಂಪೂರ್ಣ ಕರಿಗಿ ಹೋಯಿತು ಅಂತ ಅದನ್ನು ಮೆನ್ಷನ್ ಮಾಡ್ತಾರೆ. ಮತ್ತು ಅದಾದ ಮೇಲೆ ಆ ಕಾಲದಲ್ಲಿ ಬಹುಶಃ ಖಾಸಾ ಚಾಮರಾಜ ಒಡೆಯರು ಹೈದರಾಲಿಯ ಸಂದರ್ಭ ಅದು. ಆವಾಗ ಮತ್ತೇನು ಮಾಡ್ತಾರೆ ಅಂತಂದರೆ ಅವರು ನೂತನ ವಿಗ್ರಹವನ್ನು ಮತ್ತೆ ನಿರ್ಮಾಣ ಮಾಡಿ ಅದರಲ್ಲಿ ಆವಾಹನಾದಿಗಳನ್ನು ಮಾಡಿ ದೇವರ ಸನ್ನಿಧಾನವನ್ನು ಆವಾಹಿಸಿ ಉತ್ಸವಕ್ಕೆ ಅಂತ ಇಟ್ಟರು ಅಂತ ಇತಿಹಾಸ ಉಲ್ಲೇಖ ಮಾಡುತ್ತೆ. ಅಂಥ ವಿಶಿಷ್ಟವಾದ ಕ್ಷೇತ್ರ ಅದು. ಒಂದು ಕಾಲದಲ್ಲಿ ಬಹಳ ವೈಭವದಿಂದ ಮೆರೆದ ದೇವತಾ ಸನ್ನಿಧಾನಗಳು ಇವತ್ತು ನಮಗೆ ಆ ವೈಭವ ಇತ್ತಾ ಅಂತ ಅನ್ಕೊಳ್ಬೇಕು. ನೋಡಿದರೆ ಬಹುತೇಕ ಎಲ್ಲಿ ನಾವು ಶ್ರೀರಂಗ ನೋಡ್ತೀವಿ, ತಿರುಪತಿ ನೋಡ್ತೀವಿ, ಬಿಟ್ಟರೆ ತಿರುವನಂತಪುರ, ಈ ಥರ ಹೆಸರು ಹೇಳಬೇಕು ಅಂದರೆ ಒಂದು 5-6 ಕ್ಷೇತ್ರಗಳು ತುಂಬ ಚೆನ್ನಾಗಿ ಇವತ್ತು ಅಭಿವೃದ್ಧಿ ಕಂಡಿದೆ. ಆದರೆ ಒಂದು ಕಾಲದಲ್ಲಿ ಉಳಿದೆಲ್ಲ ಕ್ಷೇತ್ರಗಳು ಬಹಳ ವೈಭವದಿಂದ ಮೆರೆದದ್ದು ಕಾಲ ಪ್ರಭಾವದಿಂದ ಅಲ್ಲಿ ನಾವು ಹೋಗಿ ದರ್ಶನ ಮಾಡಿದರೆ ಸಾಕು ಅನ್ನೋಂಗಿರ್ತಾರೆ ಪಾಪ. ನಾವು ಮಾಡ್ಕೊಂಬರ್ತೀವಿ ಸುಲಭವಾಗಿ. ಹಾಗೆ ಕಾಲದ ಪ್ರಭಾವ ಅಂತ ಅನ್ಬೇಕು. ಅದಕ್ಕೆ ದಾಸರು ಹೋದಾಗ ಅದನ್ನು ಕಣ್ಮುಂದೆ ತಂದುಕೊಂಡು ಕೇಳ್ತಾರೆ. 2 ಹೊಳೆಯ ರಂಗಪಟ್ಟಣ ವಾಸಗೋ, ಆರಿಗೆ ವಧುವಾದೆ ತಾಯಿ, ಯಾರಿಗೆ ನೀನು ವಧುವಾದಿ ಅಂತ ಕೇಳ್ತಾರೆ. ಆಮೇಲೆ ಮುಂದೆ ಹೇಳ್ತಾರೆ, ತುಂಬ ಚೆನ್ನಾಗಿದೆ.
ಚೆಲುವ ಬೇಲೂರು ಚೆನ್ನಿಗರಾಯನಿಗೋ ಕೆಳದಿ ಹೇಳುಡುಪಿಯ ಕೃಷ್ಣರಾಜನಿಗೋ ಇಳೆಯೋಳು ಪಂಢರಪುರ ವಿಠಲೇಶಗೋ ಇಳೆಯೋಳು ಪಂಢರಪುರ ವಿಠಲೇಶಗೋ ನಳಿನಾಕ್ಷಿ ಪೇಡು ಬದರಿ ನಾರಾಯಣ ಗೋರಿಗೆ ವಧುವಾದೆ ಮಲಯ ಜಗಂಧಿ ಬಿಂದು ಮಾಧವರಾಯ ಗೋ ಮಲಯ ಜಗಂಧಿ ಬಿಂದು ಮಾಧವರಾಯ ಗೋ ಸುಲಭ ದೇವರ ದೇವ ಪುರುಷೋತ್ತಮ ಗೋ ಫಲದಾಯಕ ನಿತ್ಯ ಮಂಗಳ ನಾಯಕ ಗೋ ಫಲದಾಯಕ ನಿತ್ಯ ಮಂಗಳ ನಾಯಕ ಗೋ ಚೆಲುವೆ ನಾಚದೆ ಪೇಳು ಶ್ರೀ ವೆಂಕಟೇಶ ಗೋರಿಗೆ ವಧುವಾದೆ ಚೆಲುವ ಬೇಲೂರು ಚೆನ್ನಿಗರಾಯನಿಗೋ ಚೆನ್ನಕೇಶವ ಇದ್ದಾನೆ ಬೇಲೂರಲ್ಲಿ. ನಮ್ಮ DVJ ಅವರು ತಾವು ಇದರಲ್ಲಿ ಉಲ್ಲೇಖ ಮಾಡ್ತಾರೆ, ಅಂತಃಪುರ ಗೀತೆಯಲ್ಲಿ ಆ ಶಿಲಾಬಾಲಿಕೆಯ ಜೊತೆ ಮಾತಾಡ್ತಾ ಹೇಳ್ತಾರೆ, ಏನೇ ಶುಕಭಾಷಿಣಿ ಸುದ್ದಿ ಏನೇ ಮನೋಲ್ಲಾಸಿನಿ ಆರಾರತೆಗಳುತ ಆರಾರ ಪೋಗಳುತ ನೀನಾರಿಗೂ ಸೂರಿದೆ ಮಾರಾಂತರಂಗಳೇ ಏನೇ ಶುಕಭಾಷಿಣಿ. ಬೇಲೂರಿಗೆ ಹೋದಾಗ ಆ ಶಿಲ್ಪದ ವೈಶಿಷ್ಟ್ಯ ನೋಡ್ತಾನೆ ಅವರು ಅದ್ರ ಜೊತೆ ಮಾತಾಡ್ತಾರೆ, ಅವಳ ಜೊತೆಗೆ ಏನೇ ಶುಕಭಾಷಿಣಿ ಏನೇ ಮನೋಲ್ಲಾಸಿನಿ ಅಂತ ಕೇಳ್ತಾರೆ. ಹೊರಗಿನ ಕೆತ್ತನೇ ಹಿಂಗಿರಬೇಕಾದ್ರೆ ಒಳಗಿನ ದೇವರ ಪ್ರತೀಕನೇ ಎಷ್ಟು ಸುಂದರವಾಗಿರ್ಬೇಕು. ಅಲ್ಲಿ ಚೆನ್ನಕೇಶವ ಇದ್ದಾನೆ, ಅದು ದೇವರ ಮೋಹಿನಿ ರೂಪ. ಈ ರಾಹುಕೇತುಗಳು ಅಂತೇನು ಸಮುದ್ರ ಮಥನ ಕಾಲದಲ್ಲಿ ದೇವರು ಮೋಹಿನಿ ರೂಪದಲ್ಲಿ ಅವತಾರ ಮಾಡಿದಲ್ಲ, ಆ ಸ್ವಾಮಿಯೇ ಅಲ್ಲಿ ಆ ರೂಪದಿಂದ ಬಂದು ಸನ್ನಿಹಿತನಾಗಿದ್ದಾನೆ. ಕೇಶವನಾಮಗಳಲ್ಲಿ ಮೊದಲನೇ ರೂಪ ಅದು ಕೇಶವ ರೂಪ. ಅಂಥ ಚೆಲುವ ಬೇಲೂರು ಚೆನ್ನಿಗರಾಯನಿಗೋ, ಚೆನ್ನಕೇಶವನಲ್ಲ ಚೆನ್ನಿಗರಾಯ ಅಂತ ಬಳಸೋ ಪದನೂ ಎಷ್ಟು ಸುಂದರವಾಗಿದೆ ನೋಡಿ. ಚೆನ್ನಿಗನ್ ಮದುವೆ ಆದ್ಯ. ವಿಶೇಷ ಏನು ಅಂದರೆ, ಅದೇ ಬೇಲೂರು ಕ್ಷೇತ್ರದಲ್ಲಿ ಇದೇ ಪುರಂದರದಾಸರ ಕಾಲದಲ್ಲಿ ಒಬ್ಬರು ವೈಕುಂಠದಾಸರು ಅಂತಿದ್ರು. ಮಹಾಜ್ಞಾನಿಗಳು, ವಿಶಿಷ್ಟಾದ್ವೈತ ಪರಂಪರೆಯಲ್ಲಿ ಬರತಕ್ಕಂತಹ ಜ್ಞಾನಿಗಳವರು. ಇವರಿಗೆಲ್ಲ ತುಂಬ ಒಡನಾಟ. ಎಷ್ಟರ ಮಟ್ಟಿಗೆ ಅಂತಂದರೆ ಅವ್ರಿಗೆ ಎಂಥ ಭಕ್ತಿ ಅಂತಂದರೆ, ಪುರಂದರದಾಸರು ಒಂದ್ಸಲ ಅವ್ರ ಮನೆಗೆ ಹೋದಾಗ ಅವರಿಗೆ ವಯಸ್ಸಾಗಿತ್ತು, ಮನೆಯಲ್ಲೇ ಇರ್ತಾಯಿದ್ರು ಗಂಡ ಹೆಂಡತಿ. ಒಂದು ಹುಡುಗ ಬರ್ತಿದ್ದಂತೆ ಆಟಾಡಲಿಕ್ಕೆ. ಒಬ್ಬ ಹುಡುಗ ಬಂದು ಆಟ ಆಡಬೇಕು, ಆಟ ಆಡ್ತಾ ಇದ್ದಾಗ ಪುರಂದರದಾಸರು ಅಂದ್ಕೊಂಡ್ರೆ ಯಾರು ಬರ್ತಾ ಇದ್ದಾರೆ, ಅದು ಏನು ಆಟದ ಶಬ್ದ ಕೇಳಿಸ್ತಾ ಇದೆ. ವೈಕುಂಠದಾಸರಿಗೆ ನೋಡಿದ್ರೆ ಮಕ್ಕಳೇ ಎಲ್ಲ ಆಟ ಆಡ್ತಾ ಇದ್ದಾರ ಅಂತ ಬಂದರೆ, ಪುಟ್ಟ ಕೃಷ್ಣ ಮಗುವಿನ ರೂಪದಲ್ಲಿ ಅವ್ರ ಮೈ ಮೇಲೆಲ್ಲ ಹತ್ತು ಬಿಟ್ಟು ಆಟ ಆಡ್ತಿದ್ದಂತೆ. ಅದಕ್ಕೆ ಇವ್ರು ಬಂದು ಕೂಡಲೇ ಕಿಟಾರ್ ಅಂತ ಕಿರ್ಚಿ ಅಳ್ಳಿಕ್ಕೆ ಪ್ರಾರಂಭ ಮಾಡ್ತಂತೆ ಆ ಕೂಸು. ಆವಾಗ ಅಳುವುದ್ಯಾತ ಕೋರಂಗ ಅತ್ತ ರಂಜಿಪ ಗುಮ್ಮ ಅಂತ ಹಾಡು ಮಾಡ್ತಾರೆ ಅಲ್ಲಿ ಆ ಮಗುವನ್ನು ನೋಡಿ. ಇದು ಮಾಯದ ಮಗು, ಇದು ಸಾಮಾನ್ಯ ಶಿಶು ಅಲ್ಲ, ನಿಮ್ಮ ತೊಡೆ ಮೇಲೆ ಆಡ್ತಾ ಇರೋದು ಮಾಯದ ಶಿಶು ಅಂತ ಅಲ್ಲಿ ಕೃಷ್ಣನ ಕಂಡು ಸ್ತೋತ್ರ ಮಾಡ್ತಾರೆ. ಅಂಥ ದೊಡ್ಡ ಜ್ಞಾನಿಗಳವರು. ಅಂಥ ಚೆನ್ನಿಗರಾಯನನ್ನ ಮದುವೆ ಆದ, ಅವರು ಉಪಾಸನೆ ಮಾಡ್ತಾ ಇದ್ದ ಕೇಶವದೇವರದು. ಅಂಥ ಬೇಲೂರು ಚೆನ್ನಿಗರಾಯನನ್ನ ಮದುವೆ ಆದ್ಯ ಅಥವಾ ಉಡುಪಿಯ ಕೃಷ್ಣರಾಜನನ್ನ ಮದುವೆ ಆದ್ಯ. ಚೆನ್ನಾಗಿ ನಿಂತ್ಕೊಂಡಿದ್ದಾನೆ ಕೃಷ್ಣ ಪರಮಾತ್ಮ. ಹೋಗಿ ಕಡಗೋಲನ್ನು ಇಟ್ಕೊಂಡು ಮಂಥಪಾಶಧರಂ ದಿವ್ಯ ಅರ್ಭಕಾಕೃತಿ, ಸಣ್ಣ ಮಗುವಿನ ರೂಪವನ್ನು ಧಾರಣೆ ಮಾಡಿ ಪರಮಾತ್ಮ ನಿಂತಿದ್ದಾನೆ. ವಿಶೇಷವಾದ ಕ್ಷೇತ್ರ ಉಡುಪಿ ಕ್ಷೇತ್ರ ಅಂತೂ. ಅಂತಾದ್ರೆ ಅಲ್ಲಿರುವ ಎರಡು ಪರಮಾತ್ಮನ ಪ್ರತೀಕ ದ್ವಾರಕೆಯಿಂದ ಬಂದದ್ದು. ಅಲ್ಲಿ ಗರುಡ ಮುಖ್ಯ ಪ್ರಾಣರ ವಿಗ್ರಹ ಇದೆ, ಅದು ಅಯೋಧ್ಯೆಯಿಂದ ತಂದದ್ದು. ಅಯೋಧ್ಯೆಯಲ್ಲಿ ವಾದಿರಾಜರ ಕಾಲಘಟ್ಟದಲ್ಲಿ ಅಯೋಧ್ಯೆಯಿಂದ ತರಿಸಿ ಪ್ರತಿಷ್ಠಾಪನೆ ಮಾಡಿದ ಎರಡು ಪ್ರತಿಮೆಗಳದು. ಹಾಗೆ ಒಂದೊಂದು ಕ್ಷೇತ್ರದಿಂದ ಒಂದೊಂದು. ಚಂದ್ರ ಬಂದು ತಪಸ್ಸು ಮಾಡಿದ ಸ್ಥಳ ಅದು. ಆದ್ದರಿಂದಾಗಿ ಈ ಕಡೆ ಚಂದ್ರಮೌಳೀಶ್ವರ ಅಂತ ಏನು ಈಶ್ವರ ಇದ್ದಾನೆ, ಅಲ್ಲಿ ಈಶ್ವರನ ಅನುಗ್ರಹ ಪಡಿಬೇಕು ಅಂತ ಚಂದ್ರ ತಪಸ್ಸು ಮಾಡಿದ ಸ್ಥಳ. ಹಿಂದೆ ಅನಂತೇಶ್ವರ ಅಂತ ಪರಶುರಾಮ ದೇವರ ಸನ್ನಿಧಾನ, ಈ ಕಡೆ ಬದಿಯಲ್ಲಿ ಕೃಷ್ಣ ದೇವರ ಸನ್ನಿಧಾನ. ಅಂಥ ಕೃಷ್ಣರಾಜನಿಗೆ ಮನಸ್ಸು ಕೊಟ್ಟೆ ನೀನು, ಅಥವಾ ಇಳೆಯೋಳು ಪಂಢರಪುರ ವಿಠಲೇಶವು, ಪಂಢರಾಪುರದ ಹರಿದಾಸರ ಆರಾಧ್ಯ ದೈವ.
ಪಂಢರಾಪುರದ ತಿಮ್ಮಪ್ಪ, ಉಡುಪಿಯ ಕಿಟ್ಟಪ್ಪ, ತಿರುಪತಿಯ ತಿಮ್ಮಪ್ಪ, ಒಟ್ಟು 3 ಜನ, ವಿಠಪ್ಪ, ಕಿಟ್ಟಪ್ಪ, ತಿಮ್ಮಪ್ಪ ಅಂತ 3 ಜನ. ಅದರಲ್ಲಿ ನೀನು ಯಾರಿಗೆ ಮದುವೆ ಆದೆ ಅಂತ ಕೇಳ್ತಾರೆ ಇಲ್ಲಿ. ಇಳೆಯವಳು ಪಂಢರಪುರ ವಿಠ್ಠಲೇಶಗೋ, ವಿಠ್ಠಲೇಶನಿಗೆ ಮನಸ್ಸು ಕೊಟ್ಟ್ಯಾ? ಯಾಕೆ ಅಂದರೆ ಅದನ್ನು ದಾಸರು ಹೇಳ್ತಾರೆ, ಈ 3 ದೇವರಿದೆಯಲ್ಲ, ಈ 3 ದೇವರಲ್ಲಿ ತಿರುಪತಿಯ ಶ್ರೀನಿವಾಸ ಹಣದ ದೇವ ಅವನು. ಆದ್ರಿಂದಾಗ ಅವನ ಹತ್ರ ಯಾರು ಮುಟ್ಲಿಕ್ಕಾಗಲ್ಲ. ಇನ್ನು ಉಡುಪಿಗೆ ಹೋಗಿ ಕೃಷ್ಣನನ್ನ ಸೇವೆ ಮಾಡ್ತೀವಿ, ಮುಟ್ತೀವಿ ಅಂದರೆ ಮಡಿ ದೇವರು, ಅಲ್ಲಿ ಯಾರಿಗೂ ಅಲ್ಲ, ಸ್ವಾಮಿಗಳು ಮಾತ್ರ ಮುಟ್ಟಬೇಕು, ಇನ್ನು ಯಾರಿಗೂ ಮುಟ್ಲಿಕ್ಕೆ ಬಿಡೋದಿಲ್ಲ. ಅವನು ಮಡಿಯ ದೇವರು. ಆದ್ರೆ ಮೈಲಿಗೆ ದೇವರು ಅಂತ ಒಬ್ಬನಿದ್ದಾನೆ, ಅವನು ಪಂಢರಾಪುರದ ವಿಠ್ಠಲ ದೇವರು ಅಂತ ಹೇಳ್ತಾರೆ. ಯಾಕೆಂದ್ರೆ ಜಾತಿ ಮತ ಭೇದ ಇಲ್ಲದೇನೆ ಎಲ್ಲರೂ ಮುಟ್ಬೋದು ಅವರನ್ನ. ಆದ್ರಿಂದಾಗಿ ಮೈಲಿಗೆ ದೇವರೇ ಸಾಕು, ನಮಗೆ ಅವನೇ ಶ್ರೇಷ್ಠ, ಅವನ ಹತ್ರ ಹೋಗೋಣ ಅಂತ ಪುರಂದರದಾಸರ ಒಂದು ಕೃತಿಯಲ್ಲಿ ಸ್ತೋತ್ರ ಮಾಡ್ತಾರೆ. ಅಂಥ ವಿಠ್ಠಲೇಶನನ್ನ ಮದುವೆಯಾದಿಯ ನೀನು? ತುಂಬಾ ಜಾಗ್ರತ. ಪಂಢರಾಪುರದ ವಿಠ್ಠಲ ಅಂತಂತೂ ಇದ್ರಲ್ಲಿ ಹೇಳ್ತಾರೆ ಮರಾಠಿಯ ಬಂಗಲ್ಲಿ, माझी बहीण चंद्रभागा, माझी बहीण चंद्रभागा, करीठ से पाप भंगा, करीठ से पाप भंगा, माझे माहेर पंढरी, आहे भीम रे छातिरी, आहे ಭೀವರೆ ಛಾತಿರಿ. ಮರಾಠಿ ಸಂತರು ಹೇಳೋದು, ನನ್ನ ತವರೂರು ಪಂಢರಾಪುರ, ಬನ್ನಿ ಎಲ್ಲರೂ ಬನ್ನಿ ಭೀಮಾ ತೀರಕ್ಕೆ ಬನ್ನಿ. ಅಲ್ಲಿ ಯಾರಿದ್ದಾರೆ ತವರೂರು ಅಂತಂದ್ರೆ ಬಂಧು ಬಳಗ ಯಾರಿದ್ದಾರೆ ನಿಂಗೆ ಅಂತ ಕೇಳ್ತಾರೆ. ಅದಕ್ಕೆ ಆ ಸಂತರು ಹೇಳ್ತಾರೆ, ಮಾಜಿ ಬಹಿಣ ಚಂದ್ರಭಾಗ, ನನ್ನ ಸಹೋದರಿ ಈ ಚಂದ್ರಭಾಗೆ ಭೀಮಾ ನದಿ ಏನು ಹರಿತಾ ಇದೆಯಲ್ಲ ಆಕೆ ನನ್ನ ಸಹೋದರಿ. ಆಕೆ ಹತ್ರ ಬಂದು ನೀವು ಪಾದ ಪ್ರಕ್ಷಾಳನೆ ಮಾಡಿದ್ರಿ ಅಂತಂದ್ರೆ ಎಲ್ಲ ಪರಿಶುದ್ಧರಾಗ್ತೀರಿ ಪಾಪಗಳಿಂದ. ಶುದ್ಧರಾದ ಮೇಲೇನೆ ಪರಮಾತ್ಮನ ದರ್ಶನ ಆಗೋದು. ಅದಕ್ಕೆ ಹೇಳೋದು, ಒಳಗೆ ತಂದೆ ತಾಯಿ ಏನಿದ್ದಾರಲ್ಲ, ಮಾಜಿ ವಿಠ್ಠಲ ರಕುಮಾಯಿ ಅಂತ ಹೇಳ್ತಾರೆ ಅವರು. ನನ್ನ ತಂದೆ ತಾಯಿಗಳು ವಿಠ್ಠಲ ಮತ್ತೆ ರುಕ್ಮಿಣಿ ದೇವಿಯರು, ಅವರ ದರ್ಶನಕ್ಕೆ ನೀವೆಲ್ಲರೂ ಬನ್ನಿ. ನಾವು ಚಂದ್ರಭಾಗಿಯಲ್ಲಿ ನನ್ನ ಸಹೋದರಿಯಲ್ಲಿ ನಿಂತು ಮನೆಗೆ ಬಂದ್ರೆ ಸಾಮಾನ್ಯ ತಂಗಿಯರು ಕೈಕಾಲಿಗೆ ನೀರು ಕೊಡ್ತಾರೆ, ಕೈಕಾಲು ತೊಳ್ಕೊಂಡು ಮನೆ ಒಳಗೆ ಹೋಗೋದು ಅಂತ ಕ್ರಮ ಹಳೆ ಕಾಲದಲ್ಲಿ. ಹಾಗೆ ನನ್ನ ಸಹೋದರಿ ಚಂದ್ರಭಾಗಿ ಇದ್ದಾಳೆ, ಅಲ್ಲಿ ಮಿಂದು ಪುನೀತರಾಗಿ ಧನ್ಯರಾಗಿ ಕೃಷ್ಣನ ವಿಠ್ಠಲನ ದರ್ಶನಕ್ಕೆ ಒಳಗೆ ಹೋಗೋಣ, ಅಪ್ಪ ಅಮ್ಮಂದ್ರೆ ದರ್ಶನ ಮಾಡ್ಬಿಡುದು, ಬನ್ನಿ 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 ಅಂತ ಆ ಮರಾಠಿಯ ಸಂತರು ಕರೀತಾರೆ. ಎಲ್ಲರೂ ಇವರು ಸ್ತೋತ್ರ ಮಾಡಿಲ್ಲ ಅಂತಿಲ್ಲ ವಿಠ್ಠಲನ, ಒಬ್ಬೊಬ್ಬರ ಜೊತೆಗೆ ಒಂದೊಂದು ಲೀಲೆ, ಒಬ್ಬೊಬ್ಬ ಹರಿದಾಸರ ಜೊತೆಗೂ ಒಂದೊಂದು ಲೀಲೆ, ಒಬ್ಬೊಬ್ಬ ಮರಾಠಿ ಸಂತರ ಜೊತೆಗೆ ಒಂದೊಂದು ಥರದ ಲೀಲೆ ವಿಠ್ಠಲಂದು. ಆದ್ರಿಂದಾಗಿ ಅಂಥ ಇಳೆಯೋಳು ಪಂಢರಪುರ ವಿಠ್ಠಲೇಶಗೋ, ನಳಿನಾಕ್ಷಿ ಪೇಳು, ಕಮಲಾಕ್ಷಿ ಕಮಲದಂತ ಸುಂದರವಾದ ಕಣ್ಣುಳ್ಳವಳೇ ಲಕ್ಷ್ಮಿಯೇ, ಬದ್ರಿನಾರಾಯಣನ ಮದುವೆಯಾದಿಯ ಅಂತ. ಬದ್ರಿನಾರಾಯಣ ನೋಡಿದ್ರೆ ಯಾರು ಸಾವಾಸರು ಬೇಡ ಅಂತ ಕೂತ್ಬಿಟ್ಟ ಮೇಲ್ಗಡೆ ಹೋಗಿ ತಪಸ್ಸು ಮಾಡಿಕೊಂಡು, ಅಂಥವನಿಗೆ ಮನಸ್ಸು ಕೊಟ್ಟಿ ಅಂತ ಕೇಳ್ತಾರೆ ದಾಸರು. ಯಾಕೆಂತಂದರೆ ಅದು ಎಂಥ ವಿಶೇಷವಾದ ರೂಪ ಅಂದರೆ ನರನಾರಾಯಣ ಅಂತ 2 ರೂಪಗಳು. ಅದರಲ್ಲಿ ಆ ನರನಾರಾಯಣರು, ಒಂದು ಪರಮಾತ್ಮನ ರೂಪ ನಾರಾಯಣ ಅನ್ನೋದು, ಇನ್ನೊಂದು ಶೇಷದೇವರ ರೂಪ ಅದು. ಅವರಿಬ್ಬರು ಯಮದೇವರ ಮಕ್ಕಳಾಗಿ ಅವತಾರ ಮಾಡ್ತಾರೆ. ಧರ್ಮಜ, ರವಿ ಮಗನಿಗೆ ಮಗನಾದವನ ಅಂತ ದಾಸರು ಒಂದು ಮಾತಲ್ಲಿ ಉಲ್ಲೇಖ ಮಾಡ್ತಾರೆ. ರವಿಯ ಮಗ ಯಮ, ಯಮನಿಗೆ ಮಗನಾದವನೇ ಅಂತ ಸ್ತೋತ್ರ ಮಾಡ್ತಾರೆ. ಅಂಥ ಬದ್ರಿನಾರಾಯಣನಿಗೆ ಮನಸ್ಸನ್ನು ಕೊಟ್ಟಿದೆಯಾ ನೀನು ಅಂತ. ವಿಶೇಷ ಏನು ಅಂದರೆ, ಆ ದೇವಸ್ಥಾನವನ್ನು ದರ್ಶನ ಮಾಡ್ಕೊಂಡು ಕೆಳಗೆ ಬಂದರೆ ಆ ಸಣ್ಣ ಗಂಗೆಯ ಒಂದು ತೊರೆ ಹರಿಯತ್ತೆ, ಅಲ್ಲಿ ಆ ಭಾಗೀರಥಿಯ ತೊರೆ ಹರಿಯತ್ತೆ ಅಲಕನಂದೆ. ಅದನ್ನು ದಾಟ್ಕೊಂಡು ಹೋದರೆ ಅಲ್ಲಿ ಒಂದು ದೇವಸ್ಥಾನ ಇದೆ, ಊರ್ವಶಿ ಮಂದಿರ ಅಂತ ಕರೀತಾರೆ ಅದನ್ನು. ಏನು ವಿಶೇಷ ಅಲ್ಲಿ ಅಂತಂದರೆ, ಊರ್ವಶಿ ಅವತಾರ ಮಾಡಿದ ಸ್ಥಳ, ಹುಟ್ಟಿದ ಜಾಗ ಅದು. ಊರ್ವಶಿ ಯಾಕೆ ಹುಟ್ಟುತ್ತಾಳೆ ಅಂತಂದರೆ, ಈ ನರನಾರಾಯಣನ ತಪಸ್ಸು ಮಾಡೋ ಕಾಲಕ್ಕೆ ಇಂದ್ರದೇವರು ಇವರು ಪರಮಾತ್ಮನ ರೂಪ, ದೇವತಾ ತತ್ವದ ರೂಪ ಅಂತ ಅರಿಯದೇನೆ ಈ ಯಾರೋ ಸಾಮಾನ್ಯ ಋಷಿಗಳು ಇವರು ತಪಸ್ಸನ್ನು ಭಂಗ ಮಾಡಬೇಕು ಅಂತ ಒಂದಿಷ್ಟು ಜನ ಅಪ್ಸರೇಸನ್ನ ಕಳಿಸಿದಾಗ, ನರ್ತಕಿಯರನ್ನು ಕಳಿಸಿದಾಗ ಅವರೆಲ್ಲರೂ ಬಂದು ಹಾವಭಾವದಿಂದ ನೃತ್ಯ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಇವ್ರ ಮುಂದೆ. ದೇವರು ನೋಡ್ತಾನೆ, ಎಲ್ಲರೂ ನನಗೆ ಕೊಟ್ಟಿದ್ದನ್ನು ನಾನು ಮರಳಿ 100 ಪಟ್ಟು ಮಾಡಿ ಅವ್ರಿಗೆ ಕೊಡ್ತೀನಿ, ಇವರು ನನ್ನ ತಪಸ್ಸನ್ನೇ ಭಂಗ ಮಾಡ್ಲಿಕ್ಕೆ ಬಂದಿದ್ದಾರಲ್ಲ, ಎಂಥ ಭೂಪ ಇರ್ಬೇಕು ಇಂದ್ರದೇವ ಅಂತ ಅನ್ಕೊಂಡು ತಡೆ ನೀನು ಮಾಡ್ತೀನಿ ಅಂತ ಒಮ್ಮೆ ಹಿಂಗೆ ತೊಡೆ ಹಿಂಗೆ ಅನ್ಕೊಂಡಂತೆ ಸುಂದರವಾದ ಹುಡುಗಿ ಬಂದ್ಲು, ಅವಳೇ ಊರ್ವಶಿ. ಊರುವಿನಿಂದ ಬಂದವಳಾದ್ರಿಂದ ಊರ್ವಶಿ. ಆಕೆ ಸೌಂದರ್ಯ ನೋಡಿ ಅವರೆಲ್ಲರೂ ಕೂಡ ಸ್ಟನ್ನಾಗಿ ನಿಂತ್ಬಿಟ್ರಂತೆ, ಸ್ತಬ್ಧರಾಗಿ. ಎಂಥ ಅನುಪಮ ಸೌಂದರ್ಯ ರಾಶಿ ಇದು, ಇವಳು ಮುಂದೆ ನಾವು ನೃತ್ಯ ಮಾಡಿದ್ರೆ ನಾವು ಅವಮಾನಿತರಾಗಿ ಹೋಗ್ತೀವಿ ಅಂತ ಹೊರಟೋಗ್ಬಿಟ್ರಂತೆ. ಅದಕ್ಕೆ ದೇವ್ರು ಇಂದ್ರನ ಕರೆದಂತೆ, ಬಾಯಿಲಿ ಅಂತೆ. ಏನು ಪ್ರಭು ಈಗ ಗೊತ್ತಾಯ್ತು ನಿನ್ನ ಮಹಿಮೆ ಅನ್ನಂತ ಇಂದ್ರ, ಬಾ ನನಗೆ ತಪಸ್ಸನ್ನು ಭಂಗ ಮಾಡ್ಲಿಕ್ಕೆ ಮಾಡ್ತೀಯಾ, ಇನ್ನೊಂದ್ಸಲಿ ಮಾಡಬಾರ್ದು. ಇಲ್ಲ ನಾನು ಮಾಡಲ್ಲ, ತಪ್ಪಾಯ್ತು ಅಂತ ಪಶ್ಚಾತ್ತಾಪ ಪಡೆದು ತಗೋ ಅಂತ ಅನ್ಕೊಂಡು ತನ್ನ ತೊಡೆಯಿಂದ ಹುಟ್ಟಿದ ಮಗಳನ್ನೇ ಕೊಟ್ಟು ಕಳಿಸಿದಂತೆ ಊರ್ವಶಿಯನ್ನ, ಇವಳು ನಿನ್ನ ಜೊತೆಗೆ ಇಟ್ಕೋ ಅಂತ. ಪಶ್ಚಾತ್ತಾಪಕ್ಕಿಂತ ದೊಡ್ಡ ಪ್ರಾಯಶ್ಚಿತ್ತ ಇಲ್ಲಲ್ಲ. ಇಂದ್ರ ಶರಣಾಗತನಾಗಿತ್ತು, ಅದೇ ಹುಡುಗಿಯನ್ನು ತಾನು ಪರಮಾತ್ಮ ಕೊಟ್ಟು ಕಳಿಸ್ಬಿಟ್ಟ. ಅಂಥ ವಿಶಿಷ್ಟವಾದ ಸನ್ನಿಧಾನ, ಬಹಳ ವಿಶೇಷವಾದ
ಸಾಧನೆಗಂತೂ ಹೇಳಿ ಮಾಡಿಸಿದ ಸ್ಥಳ ಅದು. ಅಂತಹ ಬದರಿನಾರಾಯಣನಿಗೆ ಮನಸ್ಸು ಕೊಟ್ಟೆ ಯಾರಿಗೆ ಕೊಟ್ಟಿದ್ದಿ ಅಂತ ಕೇಳ್ತಾರೆ. ನೋಡ್ರಿ ಎಷ್ಟು ಕ್ಷೇತ್ರಗಳು ಬಂದಂಗೆ ಆಯ್ತು ದಾಸರ ಮಾತಲ್ಲಿ. ಒಂದೇ ಲಕ್ಷ್ಮೀದೇವಿ ಮೇಲೆ ಮಾಡೋ ಸ್ತುತಿ ಲಕ್ಷ್ಮೀದೇವಿ ಕೇಳ್ದಂಗೂ ಆಯಿತು, ದೇವರ ಅವತಾರ ಭೂಮಿಗಳನ್ನು, ದೇವರ ಸನ್ನಿಧಾನ ಇರುವ ಕ್ಷೇತ್ರಗಳನ್ನು ವರ್ಣನೆ ಮಾಡಿದಂಗೂ ಆಯಿತು. ಮುಂದೆ ಕೇಳ್ತಾರೆ, ಬಿಂದು ಮಾಧವನಿಗೆ ಮನಸ್ಸನ್ನು ಕೊಟ್ಟಿಯ ಅಂತ. ಕಾಶಿಯಲ್ಲಿದ್ದಾನೆ ಬಿಂದು ಮಾಧವ. ಆದ್ರಿಂದಾಗಿ ಅಲ್ಲಿ ಸಾಮಾನ್ಯ ಈಶ್ವರನ ದರ್ಶನ ಮಾಡಿ ಬಿಂದು ಮಾಧವನ ದರ್ಶನ ಮಾಡಿ ಬರಬೇಕು ಅಂತ ಒಂದು ಸಂಪ್ರದಾಯ ಒಂದೊಂದು ಕ್ಷೇತ್ರದಲ್ಲಿ. ರಾಮೇಶ್ವರಕ್ಕೆ ಹೋದರೆ ರಾಮಲಿಂಗೇಶ್ವರನ ದರ್ಶನ ಮಾಡಿದರೆ ಅಲ್ಲಿ ಸೇತು ಮಾಧವ ಅಂತ ಇದ್ದಾನೆ, ಆ ಸೇತು ಮಾಧವನ ದರ್ಶನ ಮಾಡಬೇಕು. ಬಿಂದು ಮಾಧವ, ಸೇತು ಮಾಧವ. ಹಂಪಿಯಲ್ಲಿ ವಿರೂಪಾಕ್ಷನ ದರ್ಶನ ಮಾಡಿದರೆ ಗುಲಗುಂಜಿ ಮಾಧವ ಅಂತಿದ್ದಾನೆ, ಗುಲಗುಂಜಿ ಮಾಧವನ ದರ್ಶನ ಮಾಡ್ಕೊಂಡು ಬರಬೇಕು. ಆಮೇಲೆ ಪ್ರಯಾಗಕ್ಕೆ ಹೋದ್ವಿ ಅಂತಂದ್ರೆ ಅಲ್ಲಿ ವೇಣಿ ಮಾಧವನ ದರ್ಶನ ಮಾಡ್ಕೊಂಡು ಬರಬೇಕು. ಎಷ್ಟು ಮಾಧವ ರೂಪಗಳಿದ್ದಾವೆ ನೋಡ್ರಿ, ವೇಣಿ ಮಾಧವ, ಗುಲಗುಂಜಿ ಮಾಧವ, ಸೇತು ಮಾಧವ, ಬಿಂದು ಮಾಧವ. ಈ ಥರ ಒಂದೊಂದು ಕ್ಷೇತ್ರಕ್ಕೆ ಹೋದಾಗಲೂ ಈ ಪುರಾಣ ಉಲ್ಲೇಖ ಮಾಡುತ್ತೆ. ಇವೆರಡನ್ನ ದರ್ಶನ ಮಾಡಿದ್ರೆ ಬರೀ ಮಾಧವನ ದರ್ಶನ ಮಾಡಿದ್ರೂ ಪುಣ್ಯ ಇಲ್ಲ, ಬರೀ ಶಿವನ ದರ್ಶನ ಮಾಡಿದ್ರೂ ಪುಣ್ಯ ಇಲ್ಲ. ಆದ್ರಿಂದ ಇವರ ಇಬ್ಬರನ್ನೂ ದರ್ಶನ ಮಾಡಿದ್ರೆ ಆವಾಗ ನಿಮಗೆ ಯೋಗ್ಯತಾನುಸಾರ ಪುಣ್ಯ ಕೊಡ್ತೀನಿ ಅಂತಾನೆ ದೇವರು. ಹಾಗೆ ಅಂಥ ಬಿಂದು ಮಾಧವನಿಗೆ ಮನಸ್ಸನ್ನು ಕೊಟ್ಟಿಯೋ ಅಥವಾ ಸುಲಭ ದೇವರ ದೇವ ಪುರುಷೋತ್ತಮಗೋ. ಪುರುಷೋತ್ತಮ ಅಂದರೆ ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮ ಅಂತ ಪರಮಾತ್ಮ ಹೇಳ್ತಾನೆ ಗೀತೆಯಲ್ಲಿ. ಕ್ಷರತತ್ವ ಅಕ್ಷರತತ್ವ ಅಂತ ಎರಡಕ್ಕೂ ಮೀರಿ ನಿಂತವನು ನಾನು ಅಂತ. ಆ ಪುರುಷೋತ್ತಮ ಅಂತಂದರೆ ಒಂದು ದೇವಸ್ಥಾನ ಇದೆ ತಮಿಳುನಾಡಿನ ಶ್ರೀರಂಗದ ಹತ್ರ. ಅಲ್ಲಿ ಅದಕ್ಕೆ ಉತ್ತಮರ ಕೋಯಿಲ್ ಅಂತಲೇ ಆ ಊರಿಗೆ ಹೆಸರು. ವಿಶೇಷ ಏನು ಅಂದರೆ ಆ ದೇವಸ್ಥಾನದಲ್ಲಿ ದರ್ಶನ ಮಾಡಲಿಕ್ಕೆ ಹೋದರೆ ಒಂದು ಕಡೆ ಪರಮಾತ್ಮನ ಸನ್ನಿಧಾನ ಇದೆ, ಪುರುಷೋತ್ತಮನ ವಿಶೇಷವಾದ ಪ್ರತೀಕ. ಪ್ರದಕ್ಷಿಣೆ ಹಾಕ್ತಾ ಬಂದ್ವಿ ಅಂದರೆ ಒಂದು ಬದಿಯಲ್ಲಿ ಈಶ್ವರ ರುದ್ರದೇವರ ದರ್ಶನ ಆಗುತ್ತೆ. ಅಲ್ಲಿಂದ ಮುಂದೆ ಬಂದರೆ ಅಲ್ಲಿ ಬ್ರಹ್ಮದೇವರ ವಿಗ್ರಹ ಇದೆ, ಅವ್ರಿಗೂ ವಿಶೇಷವಾಗಿ ಪೂಜೆ ಆಗುತ್ತೆ. ಇದು ವಿಶೇಷ, ಆ ಊರಿನ ವಿಶೇಷ. ಅಲ್ಲಿ ಪುರುಷೋತ್ತಮ ದೇವರ ಸನ್ನಿಧಾನ ಇದೆ, ಉತ್ತಮರ ಕೋಯಿಲ್ ಅಂತ ಕರೀತಾರೆ. ವಿಶೇಷ ಏನು ಅಂತಂದರೆ ಆ ಊರಿನಲ್ಲಿ ಲಕ್ಷ್ಮೀದೇವಿಗೆ ಪೂರ್ಣಾದೇವಿ, ಪೂರ್ಣವಲ್ಲಿ ಅಂತ ಹೆಸರು. ಯಾಕೆ ಹೆಸರು ಅಂದರೆ ಈ ಬ್ರಹ್ಮದೇವರ ತಲೆಯನ್ನು ಕತ್ತರಿಸಿದಾಗ ರುದ್ರದೇವರ ತಲೆಗೆ ಬಂದು ಆ ಕೈಗೆ ಬಂದು ಆ ತಲೆ ಅಂಟ್ಕೊಂಡ್ಬಿಡುತ್ತೆ ಕಪಾಲ. ಆವಾಗ ಅವರೆಲ್ಲ ಆ ಕಡೆ ತಿರುಗಾಡ್ತಾ ಇರ್ತಾರೆ. ತಿರುಗಾಡೋ ಕಾಲಕ್ಕೆ ಹಸಿವಾಗ್ತಾ ಇರ್ತದೆ, ಭೋಜನ ಮಾಡ್ಲಿಕ್ಕೆ ಆಗೋದಿಲ್ಲ, ಕೈಗೆ ಅಂಟ್ಕೊಂಡ್ಬಿಟ್ಟಿರುತ್ತೆ, ಅದನ್ನು ಬಿಡಿಸ್ಕೊಳ್ಬೇಕು. ಆವಾಗ ಎಲ್ಲಿ ತಿರುಗಾಡಬೇಕು, ಎಲ್ಲಿ ಹೋಗಿಸ್ಕೊಳ್ಬೇಕು ಅಂತ ಸಂಚಾರ ಮಾಡ್ತಾ ಈ ಊರಿಗೆ ಪುರುಷೋತ್ತಮನ ಸನ್ನಿಧಾನಕ್ಕೆ ಬಂದಾಗ ಅಲ್ಲಿ ಲಕ್ಷ್ಮೀದೇವಿ ಏನು ಮಾಡ್ತಾಳೆ, ನಾನು ನಿನಗೆ ಅನ್ನ ಹಾಕ್ತೀನಿ ಬಾಪ ಅಂತ ಈಶ್ವರನನ್ನು ಕರೆದು ತಾನು ಅನ್ನ ಬಡಿಸ್ತಾಳೆ. ಆವಾಗ ಆ ಕಪಾಲ ಕೈಯಿಂದ ಬಿಟ್ಟು ಹೋಗುತ್ತೆ ಅಂತ ಪುರಾಣದಲ್ಲಿ ಉಲ್ಲೇಖ ಇದೆ. ಅಂಥ ವಿಶಿಷ್ಟವಾದ ಸ್ಥಳ. ಅಲ್ಲಿ ಆ ನಿಜವಾಗ ದೊಡ್ಡ ಅನ್ನಪೂರ್ಣೆ ಅಂದರೆ ಲಕ್ಷ್ಮೀದೇವಿ. ಆ ತಾಯಿಯ ಕೈಯಲ್ಲಿ ಅನ್ನ ಸ್ವೀಕಾರ ಮಾಡಿದ್ದಕ್ಕೆ ಇವರ ಪಾಪ ಪರಿಹಾರ ಆಗೋಯ್ತು. ಇದೆಲ್ಲ ಲೋಕವಿಡಂಬನೆ ಕಥೆಗಳು, ವಿಶೇಷವಾಗಿ ನಮಗೆಲ್ಲ ಅನುಸಂಧಾನ ಮಾಡಲಿಕ್ಕೆ ಅಂತ ಇರುವ ಕಥೆಗಳು. ಹೀಗೆ ಅಂಥ ವಿಶಿಷ್ಟವಾದ ಕ್ಷೇತ್ರ ಉತ್ತಮರ ಕೋಯಿಲ್ ಅಂತ ಊರು. ಅಲ್ಲಿರೋ ರೂಪ ಪುರುಷೋತ್ತಮ ರೂಪ. ಅಂಥ ಪುರುಷೋತ್ತಮನಿಗೆ ನೀನು ಮನಸ್ಸು ಕೊಟ್ಟಿದ್ದೀಯೋ ಅಥವಾ ಫಲದಾಯಕ ನಿತ್ಯ ಮಂಗಳನಾಯಕಗೋ. ಮಂಗಳನಾಯಕ ಅಂದರೆ ನರಸಿಂಹದೇವರಿದು. ಯಾಕೆ ಅಂದರೆ ಈ ಆಂಧ್ರದಲ್ಲಿ ವಿಜಯವಾಡದ ಹತ್ರ ನಮಗೆ ಪಾನಕ ನರಸಿಂಹ ಗೊತ್ತಿದೆ. ಅಲ್ಲಿ ಬಾಯಲ್ಲಿ ಪಾನಕ ಹಾಕಿದ ಕೂಡಲೇ ಹೋಗಿ ಒಂದು ಅರ್ಧದಷ್ಟು ಪಾನಕ ಹೊರಗೆ ಬರುತ್ತೆ. ಅದು ಒಂದೇ ನರಸಿಂಹ ಇಲ್ಲ, ಅಲ್ಲಿ ಪಾನಕಾಲ ನರಸಿಂಹ, ಅದು ಬೆಟ್ಟದಲ್ಲಿ ಇರೋದು ಪಾನಕ ನರಸಿಂಹ. ಆಮೇಲೆ ಗಂಡಲ ನರಸಿಂಹ ಅಂತ ಒಂದು ಬೆಟ್ಟದ ಮಧ್ಯದಲ್ಲಿ, ಒಂದು ಅಡಿಯಲ್ಲಿ, ಒಂದು ಮೇಲ್ಭಾಗದಲ್ಲಿ. ಆಮೇಲೆ ಮೇಲ್ಭಾಗದಲ್ಲಿ ಮಂಗಳಗಿರೀಶ ಅಂತ ಮಂಗಳನಾಯಕ ಅಂತ ಕರೀತಾರೆ, ಅದು ನರಸಿಂಹದೇವರ ರೂಪ. ಅಂಥ ನರಸಿಂಹನ ಮದುವೆ ಆದ್ಯಾ ಕೇಳೋದು. ಇಲ್ಲಿ ಒಂದೊಂದು ರೂಪದ ಬಗ್ಗೆ ಹೇಳ್ತಾ ಬಂದಾಗ ನರಸಿಂಹ ರೂಪದ ಬಗ್ಗೆ ಚಿಂತನೆ ಮಾಡಿದಂಗೆ ಆಯಿತು. ಮಂಗಳನಾಯಕಿಗೆ ಮನಸ್ಸು ಕೊಟ್ಟಿಯೋ ನೀನು ಅಥವಾ ಚೆಲುವೆ ನಾಚದೆ ಪೇಳು ಶ್ರೀ ವೆಂಕಟೇಶಗು. ತಿರುಪತಿಯ ಶ್ರೀನಿವಾಸನಿಗೆ ಮನಸ್ಸನ್ನು ಕೊಟ್ಟಿದೆಯಾ? ಎಂಥ ಪವಿತ್ರವಾದ ಸ್ಥಳ. ಒಂದೊಂದು ಯುಗದಲ್ಲಿ ಒಂದೊಂದು ಹೆಸರು ಅದಕ್ಕೆ. ವೃಷಭಾಚಲ, ಆಮೇಲೆ ಅಂಜನಾದ್ರಿ, ವೃಷಭಾದ್ರಿ, ಅಂಜನಾದ್ರಿ, ಶೇಷಾದ್ರಿ, ವೆಂಕಟಾದ್ರಿ, ಗರುಡಾದ್ರಿ. ಒಂದೊಂದು ಯುಗದಲ್ಲಿ ಒಂದೊಂದು ಕಥೆ ಇದೆ. ಆ ಎಷ್ಟೋ 108 ತೀರ್ಥಗಳಿದ್ದಾವೆ ಅಂತ ಉಲ್ಲೇಖ ಮಾಡ್ತಾರೆ. ಅಂಥದ್ರಲ್ಲಿ ಮುಕ್ಕೋಟಿ ದ್ವಾದಶಿಯ ದಿವಸ ಅಲ್ಲಿರುವ ಎಲ್ಲ ತೀರ್ಥಗಳಲ್ಲಿ ನಮಗೆ ಸ್ನಾನ ಮಾಡಲಿಕ್ಕೆ ಕಷ್ಟ, ಶಕ್ತಿ ಇದ್ದಾಗ ಹೋಗಬಹುದು. ಆದರೆ ಎಲ್ಲ ತೀರ್ಥಗಳಲ್ಲಿ ಸ್ನಾನ ಮಾಡೋ ಅವಕಾಶ ಸಿಗದೇ ಇದ್ದಾಗ ಮುಕ್ಕೋಟಿ ದ್ವಾದಶಿಯ ದಿವಸ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿದ್ರೆ ಎಲ್ಲ ತೀರ್ಥಾಭಿಮಾನಿಗಳು ಬಂದು ತಮ್ಮ ಸನ್ನಿಧಾನವನ್ನು ಅಲ್ಲಿ ಇಟ್ಟಿರ್ತಾರೆ ಅಂತ ಪುರಾಣ ಉಲ್ಲೇಖ ಮಾಡುತ್ತೆ. ಅಂಥ ವಿಶಿಷ್ಟವಾದ ಸ್ಥಳ ವರಾಹ ಕ್ಷೇತ್ರ. ಅದು ವರಾಹನ ಸ್ಥಳದಲ್ಲಿ ಶ್ರೀನಿವಾಸ ಬಂದ. ವರಾಹದೇವರು ಮಾತಾಡಿದರು, ನಿನ್ನ ಹತ್ರ ಜಾಗ ಕೊಡಬೇಕು ನನಗೆ ಅಂತ ಶ್ರೀನಿವಾಸ ಕೇಳಿದ ಕೂಡಲೇ ನಾನು ಜಾಗ ಏನೋ ಕೊಡ್ತೀನಿ, ಆದರೆ ನಂದಾಗಿರುತ್ತಾ ಅಂತ ಕೇಳಿದ್ರು ವರಾಹದೇವರು. ನಾನು ನಿಂಗೆ ಕೊಟ್ಟ ಕೂಡಲೇ ಜಾಗ ನನ್ನ ಹೆಸರಲ್ಲಿರುತ್ತಾ ಅಂತ, ನೀನು ಕೊಟ್ಟು ನೋಡು ಅಂತಂದ್ರೆ ಶ್ರೀನಿವಾಸ ದೇವರು. ಆದರೆ ಇವತ್ತಿಗೆ ಅದನ್ನು ವರಾಹ ಕ್ಷೇತ್ರ ಅಂತ ಯಾರು ಹೇಳಲ್ಲ, ಎಲ್ಲ ಶ್ರೀನಿವಾಸ ಕ್ಷೇತ್ರದಂತಲೇ ಹೇಳ್ತೀವಿ ನಾವು. ದಾಸರು ಹೇಳ್ತಾರೆ, ಇಲ್ಲ ಕಾಸು ಎಂದು ಸುಳ್ಳು ಮಾತಾಡಿದರೆ ಎಲ್ಲವನು ಕಸಗೊಂಬ ಕಳ್ಳದೊರೆಗೆ
ಜಯಮಂಗಳಂ ನಿತ್ಯ ಶುಭಮಂಗಳಂ. ಶ್ರೀನಿವಾಸನ ಮುಂದೆ ಹೋಗಿ ಹಣ ಇಲ್ಲ ಅಂತ ಹೇಳ್ಬೇಡ್ರಿ, ಕಸ್ಕೊಂಡ್ಬಿಡ್ತಾನ, ಅವ್ನು ಕಳ್ಳದವರೇ, ಅವನು ಕಾಯ್ತಾ ಇರ್ತಾನೆ ಅಂತ ಹೇಳ್ತಾರೆ. ಅಂತಹ ಶ್ರೀನಿವಾಸನಿಗೆ ಮನಸ್ಸು ಕೊಟ್ಟು ಯಾರಿಗೆ ಕೊಟ್ಟಿಗೆ ಹೇಳು ಅಂತ ಕೇಳ್ತಾರೆ ದಾಸರು. ಮುಂದೆ ಹೇಳ್ತಾರೆ, ವಾಸವಾರ್ಚಿತ ಕಂಚಿ ವರದ ರಾಜನಿಗೋ ಆಸೂರ ವಂದ್ಯ ಮುಷ್ಣದ ಆದಿವರಹನಿಗೋ ಶೇಷಶಾಯಿಯಾದ ಶ್ರೀರಂಗನಾಯಕಗೋ ಶೇಷಶಾಯಿಯಾದ ಶ್ರೀರಂಗನಾಯಕಗೋ ಸಾಸೀರ ನಾಮದೊಡೆಯ ಅಳಗಿರೀಶಗೋ ಆರಿಗೆ ವಧುವಾದೆ. ಕಂಚಿಗೆ ಹೋದರು ಅಂದರೆ ಆ ಮಾನಸ ಪಟಲದಲ್ಲಿ ಬಂತು ಕಂಚಿ ಅವರಿಗೆ ಕಣ್ಣು ಮುಂದೆ. ವರದರಾಜ ಬಂದ್ಬಿಟ್ಟ. ವಿಶೇಷ ಅದು ವಾಸವಾರ್ಚಿತ ಕಂಚಿ ವರದರಾಜನಿಗೂ. ವಾಸವ ಅಂದರೆ ಇಂದ್ರದೇವರು. ಇಂದ್ರದೇವರು ದೇವರಾಜ ಆದರೆ ದೇವರಾಜನಿಗೆ ವರ ಕೊಟ್ಟ ವರದರಾಜ ಇವರಾದರು. ಆದ್ದರಿಂದಾಗಿ ಇವನಿಗೆ ವರದರಾಜ ಅಂತ ಹೆಸರು. ಒಂದು ಪ್ರಸಂಗ ಹೇಳಬೇಕು. ಕೃಷ್ಣದೇವರಾಯನ ಕಾಲದಲ್ಲಿ ಅವರು ಕಂಚಿಯ ವರದರಾಜನ ದರ್ಶನಕ್ಕೆ ಹೋಗಿದ್ದರಂತೆ. ಹೋದಾಗ ಕೃಷ್ಣದೇವರಾಯನಿಗೆ ಇನ್ನೂ ಆವಾಗ ಒಬ್ಬ ಹುಡುಗಿಯ ಜೊತೆ ಮದುವೆ ಆಗಿತ್ತು. 3 ಪತ್ನಿಯರಿದ್ರು ಅಂತ ಇತಿಹಾಸ ಉಲ್ಲೇಖ ಮಾಡುತ್ತೆ. ಮೊದಲನೇವಳ ಜೊತೆ ಕರ್ಕೊಂಡು ಹೋಗಿದ್ದಂತೆ ಮದುವೆ ಆದಾಗ. ಮದುವೆ ಆಗಿ ಹೋದಾಗ ಅಚ್ಚಾ ದೀಕ್ಷಿತರು ಅಂತ ಒಬ್ಬ ದೊಡ್ಡ ವಿದ್ವಾಂಸರು. ಅಚ್ಚಾ ದೀಕ್ಷಿತರು ಅಂದರೆ ಈ ಅಪ್ಪಯ್ಯ ದೀಕ್ಷಿತರು ಅಂತ ಏನಿದ್ರು ಅವರ ಅಜ್ಜ, ಅಚ್ಚಾನ್ ದೀಕ್ಷಿತರು ಅಂತ ಕರೀತಾ ಇದ್ರು ಅವರನ್ನು. ಅವರು ಆ ಕಂಚಿಯಲ್ಲಿ ವಾಸ ಮಾಡ್ತಾ ಇದ್ರು. ಕೃಷ್ಣದೇವರಾಯ ಬಂದಾಗ ಅಂಥ ವಿದ್ವಾಂಸರನ್ನ ಜೊತೆಗಿಟ್ಕೊಂಡು ಅಲ್ಲಿ ವರದರಾಜನ ದರ್ಶನ ಮಾಡಲಿಕ್ಕೆ ಅಂತ ಹೋಗಿದ್ದಾರೆ. ಹೋದಾಗ ಅದು ಹೇಗೆ ಹೋಗಬೇಕು ಅಂದರೆ ಮೆಟ್ಟಲುಗಳನ್ನು ಹತ್ಕೊಂಡು ಆಮೇಲೆ ಮೇಲ್ಗಡೆ ದೇವರ ದರ್ಶನ ಮಾಡಬೇಕು. ಅವನಿಗೆ ಹಸ್ತಿಗಿರೀಶ ಅಂತ ಹೆಸರು. ಹಸ್ತಿ ಅಂತಂದರೆ ಆನೆಗಳು. ಅಷ್ಟ ದಿಗ್ಗಜಗಳು ಉಪಾಸನೆ ಮಾಡುವ ದೇವರ ರೂಪ ಈ ವರದರಾಜ ರೂಪ. ಅದು ಹಸ್ತಿಗಿರಿ ಹೋಗಿ ಇವಾಗ ಅತ್ತಿಗಿರಿ ಅಂತಾಗಿದೆ. ಆಮೇಲೆ ಅತ್ತಿ ವರದರಾಜ ಅಂತ ಕರೀತಾರೆ ಅವನನ್ನು. ಅದು ಆ್ಯಕ್ಚುಲಿ ಅದರ ಹೆಸರು ಹಸ್ತಿ ವರದರಾಜ ಅಂತ. ಹಸ್ತಿಗಳಿಗೆ ವರವನ್ನು ಕೊಟ್ಟವನು, ಅನುಗ್ರಹ ಮಾಡಿದವನು. ಅವನ ದರ್ಶನಕ್ಕೆ ಅಂತ ಕೃಷ್ಣದೇವರಾಯ ತನ್ನ ಪತ್ನಿ ಜೊತೆಗೆ ಹೋಗಿದ್ದಾನೆ. ಪತ್ನಿ ಜೊತೆಗೆ ಹೋದಾಗ ಇವರು ಮಹಾಕವಿಗಳು ಅಚ್ಚಾ ದೀಕ್ಷಿತರು. ಅದಕ್ಕೋಸ್ಕರ ಏನಾದರೂ ಒಂದು ಶ್ಲೋಕ ಹೇಳಿ ಅಂತ ಕೇಳಿದಂತೆ. ಪ್ರಾಸಂಗಿಕವಾಗಿ ಕವಿಗಳನ್ನು ಕೇಳೋದು ಸಹಜ. ಅದಕ್ಕೆ ಅವರೊಂದು ಶ್ಲೋಕ ಮಾಡ್ತಾರೆ ಆ ಕ್ಷಣದಲ್ಲೇ. ಕಾಂಚಿತ್ ಕಾಂಚನ ಗೌರಾಂಗಿ ವೀಕ್ಷ್ಯ ಸಾಕ್ಷಾದಿವ ಶ್ರಿಯಂ ವರದ ಸಂಶಯಾಪನ್ನ ವಕ್ಷಸ್ಥಲ ಉದೈಕ್ಷತ ಅಂತ. ಅದರ ಅರ್ಥ ಏನು ಅಂತಂದರೆ, ವರದರಾಜ ಈ ಕೃಷ್ಣದೇವರಾಯ ಮತ್ತು ಅವನ ಹೆಂಡತಿಯನ್ನು ಬಂದಾಗ ಅವರಿಬ್ಬರನ್ನು ನೋಡಿದಂತೆ ವರದರಾಜ. ಹೀಗೆ ನೋಡಿ ಆ ಹೆಂಡತಿ ಇದ್ಲಲ್ಲ ಪಕ್ಕದಲ್ಲಿ, ಅವಳನ್ನು ನೋಡಿಕೊಂಡು ಒಮ್ಮೆ ದೇವ್ರು ಹಿಂಗೆ ಮಾಡ್ಲಿಕ್ಕೆ ಶುರು ಮಾಡಿದಂತೆ. ಅದೇನು ನನ್ನ ಲಕ್ಷ್ಮಿ ಎಲ್ಲಿದ್ದಾಳೆ, ಇಲ್ಲಿ ಬಂದ್ಬಿಟ್ಟಿದ್ದಾಳೆ ಏನೋ ಅಂತ ಅನ್ಕೊಂಡಂತ ಅವನು ಆಕೆಯನ್ನು ನೋಡಿ. ಅಂದ್ರೆ ಅಂಥ ಸೌಂದರ್ಯ ಅಂತ ಆಕೆದು ಕೂಡ. ವರದ ಸಂಶಯಾಪನ್ನ ವಕ್ಷಸ್ಥಲ ಉದೈಕ್ಷತ. ಅವನು ಇದಕ್ಕಿದ್ದಂಗೆ ಸ್ವಲ್ಪ ಡೌಟ್ ಆಗಿಬಿಟ್ಟು, ಇಂಥ ಸೌಂದರ್ಯ ರಾಶಿ ಅಂತಂದ್ರೆ ನನ್ನ ಪತ್ನಿ ಆಗಿರಬೇಕು, ಆದ್ರೆ ಹೊರಗೆ ಬಂದ್ಬಿಟ್ಟಿದ್ದಾಳೆ, ಯಾರಿದು ಲಕ್ಷ್ಮಿ ಏನೋ ಅಂತ ಒಂದ್ಸಲ ಹಿಂಗೆ ತಡುಕೊಂಡಂತೆ ವರದರಾಜ. ಆ ಕವಿಗಳು ಕಂಡ ನೋಟ. ಆಮೇಲೆ ಅಂಥ ವರದರಾಜನನ್ನು ನಮಸ್ಕಾರ ಮಾಡ್ತೀನಿ ಅಂತ ಮುಂದೆ ಅದಕ್ಕೆಲ್ಲ ಶ್ಲೋಕಗಳನ್ನು ಮಾಡ್ತಾರೆ. ಈ ಶ್ಲೋಕ ಕೇಳಿ ಎಷ್ಟು ಆನಂದ ಆಗಿರ್ಬೇಕು ಕೃಷ್ಣದೇವರಾಯನಿಗೆ. ಕೆಲ ದೇವರನ್ನೂ ಸ್ತೋತ್ರ ಮಾಡ್ದಂಗಾಯ್ತು, ತನ್ನ ಪತ್ನಿಯನ್ನು ಹೊಗಳದಂಗಾಯ್ತು, ಇನ್ನೂ ಖುಷಿ ಆಗೋಯ್ತು. ಅಂದರೆ ಇಂಥ ಸುಂದರಿಯಾದ ಪತ್ನಿಗೆ ಗಂಡ ನಾನು ಅಂತ ಆ ಹಮ್ಮ ಅವನಲ್ಲಿ ಬಂತು. ಅದಕ್ಕೆ ಖುಷಿಯಾಗಿ ಅಚ್ಚಾ ದೀಕ್ಷಿತರಿಗೆ, ನೀವು ಇವತ್ತಿಂದ ಬರೀ ಅಚ್ಚಾ ದೀಕ್ಷಿತರಷ್ಟೇ ಅಲ್ಲ, ನಿಮ್ಗೊಂದು ಬಿರುದು ಕೊಡ್ತೀನಿ, ವಕ್ಷಸ್ಥಲಾಚಾರ್ಯ ಅಂತ ಒಂದು ಬಿರುದು ಕೊಟ್ಟಂತೆ. ವಕ್ಷಸ್ಥಲ ಇದ್ದವಳನ್ನು ಸ್ತೋತ್ರ ಮಾಡ್ದಂಗಾಯ್ತು ಅಂತ ವಕ್ಷಸ್ಥಲಾಚಾರ್ಯ ಅಂತ. ಅಂಥ ವಿಶೇಷವಾದ ಕ್ಷೇತ್ರ. ಅಲ್ಲಿ ಬ್ರಹ್ಮದೇವರು ಯಜ್ಞ ಮಾಡಬೇಕಾದ್ರೆ ಯಜ್ಞಕುಂಡದಿಂದ ಆವಿರ್ಭಾವವಾದ ಮೂರ್ತಿ ಅದು. ಅದಕ್ಕೆ ಉತ್ಸವ ಮೂರ್ತಿ ನೋಡಿ, ಅದು ಒಂದು ಸ್ವಲ್ಪ ಮುಖ ಉಳಿದ ಮೂರ್ತಿಗಳಂತ ಸ್ಪಷ್ಟ ಇಲ್ಲ, ಒಂಥರ ಅಗ್ನಿಸ್ಪರ್ಶ ಆದಂಗಿದೆ ಅದು. ಯಾಕೆಂದರೆ ಯಜ್ಞದ ಮಧ್ಯದಿಂದ ಬಂದ ಮೂರ್ತಿ ಅದು. ಆದ್ದರಿಂದಾಗಿ ಅಂಥ ವರದರಾಜ ಬಹಳ ಸುತ್ತಮುತ್ತ ಹೆಜ್ಜೆಗೆ ದೇವಸ್ಥಾನಗಳು. ಕಂಚಿಗೆ ಹೋದ್ವಿ ಅಂತಂದ್ರೆ ನಾವು ಅದರಲ್ಲೂ ವಿಶೇಷವಾಗಿ ಒಂದೊಂದು ಅಲ್ಲಿ ದೇವರು ಪಾಂಡವರ ಪರವಾಗಿ ದೂತನಾಗಿ ಹೋಗಿರ್ತಾನಲ್ಲ ದುರ್ಯೋಧನ ಹತ್ರ ಮಾತಾಡಲಿಕ್ಕೆ, ಅದರದ್ದು ಒಂದು ಪ್ರತೀಕ ಇದೆ. ಅವನಿಗೆ ಪಾಂಡವ ದೂತ ಪೆರುಮಾಳ್ ಅಂತ ಕರೀತಾರಲ್ಲಿ. ಪಾಂಡವ ದೂತ ಪೆರುಮಾಳ್ ಅಂತ ಅದೊಂದು ದೇವಸ್ಥಾನ. ಹೀಗೆ ಹೆಜ್ಜೆಗೆ ಒಂದ್ ಕಡೆ ಈಶ್ವರ ದೇವರ ಸನ್ನಿಧಾನ ಶಿವಕಂಚಿಯಲ್ಲಿ, ವಿಷ್ಣು ಕಂಚಿಯಲ್ಲಿ ಪರಮಾತ್ಮನ ಸನ್ನಿಧಾನ, ಕಾಮಾಕ್ಷಿಯ ಸನ್ನಿಧಾನ. ಅಂಥ ವಿಶೇಷವಾದ ಸ್ಥಳ. ಆ ಕಂಚಿಯ ವರದರಾಜನಿಗೆ ಮನಸ್ಸನ್ನು ಕೊಟ್ಟಿಯೋ ಅಥವಾ ಶ್ರೀಮುಷ್ಣದ ಆದಿವರಹನಿಗೋ. ಶ್ರೀಮುಷ್ಣಂ ಅಂತ ತಮಿಳುನಾಡಲ್ಲಿರೋ ಕ್ಷೇತ್ರ ಅದು. ವೃದ್ಧಾಚಲ ಅಂತ ಒಂದು ಊರು ಬರುತ್ತೆ. ಅಲ್ಲಿ ವೃದ್ಧಾಚಲದಲ್ಲಿ ಈಶ್ವರ ದೇವರ ಸನ್ನಿಧಾನ, ಮಹೇಶ್ವರನ ಸನ್ನಿಧಾನ. ಅಲ್ಲಿಂದ ಒಂದು 20 ಕಿಲೋಮೀಟರ್ ದೂರದಲ್ಲಿ ಶ್ರೀಮುಷ್ಣ ಕ್ಷೇತ್ರ ಬರುತ್ತೆ.
ಆ ಶ್ರೀಮುಷ್ಣ ಎಷ್ಟು ವಿಶೇಷ ಅಂತಂದರೆ ಎಲ್ಲ ಕಡೆ ದೇವರ ಸನ್ನಿಧಾನ ಗರ್ಭಗುಡಿಯಲ್ಲೇ ನೋಡ್ತೀವಿ ದೇವರ ವಿಶೇಷ ಅಭಿವ್ಯಕ್ತಿ. ಆದರೆ ಶ್ರೀಮುಷ್ಣದಲ್ಲಿ 3 ಕಡೆ ಅಭಿವ್ಯಕ್ತಿ ಇದೆ. ಒಂದು ಗರ್ಭಗುಡಿಯಲ್ಲಿ, ಅಂದರೆ ವರಾಹದೇವರ ಪ್ರತೀಕ ಇಷ್ಟೇ ಇದೆ, ಒಂದು ಇಷ್ಟು ಎತ್ತರದ ಪ್ರತೀಕ. ಅದು ಹಿಂಗೆ ಸೊಂಟದ ಮೇಲೆ ಕೈ ಇಟ್ಕೊಂಡು ಈ ಕಡೆ ಮುಖ ಮಾಡ್ಕೊಂಡಿದ್ದಾನೆ ವರಾಹ, ತನ್ನ ಪತ್ನಿಯನ್ನು ಉದ್ಧಾರ ಮಾಡಿದ ರೂಪ. ಅದು ಸ್ವಯಂ ವ್ಯಕ್ತ ಕ್ಷೇತ್ರಗಳು ಅಂತ ಉಪಾಸನೆ ಮಾಡ್ತಾರೆ ಪುರಾಣದಲ್ಲಿ. ಬಹಳ ದೇವರು ತಾನಾಗಿ ಇಷ್ಟಪಟ್ಟು ಅವತಾರ ಮಾಡಿದ ದೇವಭೂಮಿ ಅದು. ಆ ವರಾಹ ಗರ್ಭಗುಡಿಯಲ್ಲಿರುವ ಪ್ರತೀಕದಲ್ಲಿ ದೇವರ ಸನ್ನಿಧಾನ. ಅಷ್ಟೇ ಸನ್ನಿಧಾನ ದೇವಸ್ಥಾನ ಪ್ರದಕ್ಷಿಣೆ ಹಾಕೊಂಡು ಹಿಂದೆ ಬಂದರೆ ಅಲ್ಲಿ ಒಂದು ದೊಡ್ಡ ಆಲದ ಮರ ಇದೆ. ಆ ಆಲದ ಮರದಲ್ಲೂ ಕೂಡ ವರಾಹ ದೇವರದ್ದು ಅಷ್ಟೇ ಸನ್ನಿಧಾನ ಇದೆ ನೋಡಿ. ಅದಕ್ಕೆ ಜ್ಞಾನಿಗಳಿಗೆ ಆ ಆಲದ ಮರ ಕಾಣಬೇಕಾದ್ರೆ ಟೊಂಕದ ಮೇಲೆ ಕೈ ಇಟ್ಕೊಂಡಿರೋ ವರಾಹನ ಹಾಗೆ ಕಾಣುತ್ತೆ. ಅದರ ಟಿಸಿರುಗಳು ಟೊಂಗೆಗಳು ಹೀಗೆ ಬಂದಿರುತ್ತಲ್ಲ ಮೇಲ್ಗಡೆ, ಅದು ಸೊಂಟದ ಮೇಲೆ ಕೈ ಇಟ್ಕೊಂಡು ಹಾಗೇ ಬಂದು ಮೇಲ್ಗಡೆ ಬೆಳೆದಿದೆಯೇನೋ ಅನ್ನೋ ಥರ ಇರುತ್ತೆ. ಹಾಗೆ ಅದರಲ್ಲೂ ಕೂಡ ವರಾಹದೇವರ ಸನ್ನಿಧಾನ. ಅದ್ರ ಪಕ್ಕದಲ್ಲಿ ಒಂದು ಸರೋವರ ಇದೆ, ದೊಡ್ಡ ಸರೋವರ, ನಿತ್ಯ ಪುಷ್ಕರಣಿ ಅಂತ ಅದಕ್ಕೆ ಹೆಸರು. ವಿಶೇಷ ಏನು ಅಂತಂದರೆ ಸರೋವರಾದಿಗಳಲ್ಲಿ ಸ್ನಾನ ಮಾಡೋದೇ ವಿಶೇಷ. ತತ್ರಾಪಿ ಈ ಆಲದ ಮರದ ನೆರಳು, ಅದರ ಛಾಯೆ ಯಾವ ಸರೋವರದಲ್ಲಿ ಬಿದ್ದಿರುತ್ತೆ ಅದರಲ್ಲಿ ಸ್ನಾನ ಮಾಡಿದ್ರೆ ವಿಶೇಷ ಪುಣ್ಯ ಅಂತ ಧರ್ಮಶಾಸ್ತ್ರಗಳು ಹೇಳ್ತವೆ. ಹಾಗೆ ಅಂಥ ನಿತ್ಯ ಪುಷ್ಕರಣಿಯಲ್ಲಿ ವರಾಹದೇವರ ಸನ್ನಿಧಾನ, ಆ ವೃಕ್ಷದಲ್ಲಿ ವರಾಹದೇವರ ಸನ್ನಿಧಾನ, ಗರ್ಭಗುಡಿಯಲ್ಲಿ ವರಾಹದೇವರ ಸನ್ನಿಧಾನ. ಅಂಥ ವಿಶಿಷ್ಟವಾದ ಕ್ಷೇತ್ರ ಶ್ರೀಮುಷ್ಣ ಕ್ಷೇತ್ರ. ಯಾರಾದರೂ ಮಂತ್ರಸಿದ್ಧಿ ಪಡ್ಕೊಳ್ಬೇಕು, ಸಾತ್ವಿಕವಾದ ದೇವರ ಮಂತ್ರಗಳನ್ನು ಜಪ ಮಾಡಿ ಮಂತ್ರ ದೇವತೆ ಅನುಗ್ರಹ ಪಡಿಬೇಕು ಅಂದರೆ ಆ ಕ್ಷೇತ್ರಕ್ಕೆ ಹೋಗ್ಬೇಕು. ನಮಗೆ ಸಾಧನೆ ಮಾಡಿಕೊಳ್ಳಿಕ್ಕೆ ಹೇಳಿ ಮಾಡಿಸಿದ ಭೂಮಿ ಅದು ಆ ಕ್ಷೇತ್ರ. ಅಂಥ ಆದಿವರಹನಿಗೆ ಮನಸ್ಸನ್ನು ಕೊಟ್ಟಿಯೋ ಅಥವಾ ಶೇಷಶಾಹಿಯಾದ ಶ್ರೀರಂಗ ನಾಯಕಗೋ. ಶ್ರೀರಂಗ ತಮಿಳುನಾಡಿನ ಶ್ರೀರಂಗ ಬಹಳ ವೈಭವೋಪೇತವಾದ ಸ್ಥಳ ಅದು. ತಿರುಪತಿಯಲ್ಲಿ ಶ್ರೀನಿವಾಸ ದೇವರಿಗೆ ಹೇಗೆ ಉತ್ಸವ ಆಗುತ್ತೋ ಹಾಗೇ ಉತ್ಸವ ಶ್ರೀರಂಗದ ರಂಗನಾಥನಿಗಾಗತ್ತೆ. ಪಗಲ್ಪತ್ತು ರಾಪತ್ತು ಅಂತ ಕರೀತಾರೆ. ಹಗಲೊತ್ತಿನ ಉತ್ಸವ ಬೇರೆ, ರಾತ್ರಿ ಹೊತ್ತಿನ ಉತ್ಸವ ಬೇರೆ. ಮತ್ತಲ್ಲಿ ರಂಗನಾಯಕಿ ಅಂತ ಲಕ್ಷ್ಮೀದೇವಿ ಸನ್ನಿಧಾನ ಇದೆ. ಅಲ್ಲಿ ಯಾವಾಗಲೂ ದೇವರ ಆಕೆಯನ್ನು ನೋಡ್ಲಿಕ್ಕೆ ಹೋಗೋದಿಲ್ಲ. ವರ್ಷದಲ್ಲಿ 1 ದಿವಸ ಮಾತ್ರ ಅಲ್ಲಿ ಗಂಡ ಹೆಂಡತಿಯ ವಿಗ್ರಹ ಒಟ್ಟಿಗೆ ಇರುತ್ತೆ. ಅಂದರೆ ಅವೆರಡು ಸನ್ನಿಧಾನ ಅವರಿಬ್ಬರು ಕೂಡೋದು ಒಂದೇ ವರ್ಷದಲ್ಲಿ 1 ದಿವಸ ಮಾತ್ರ. ಉಳಿದ ಸಮಯದಲ್ಲಿ ಅವ್ರ ಮನೆಯಲ್ಲಿ ಅವರು, ಇವ್ರ ಮನೆ ಇವರು ಅಂತೀವಲ್ಲ, ಹಂಗಿರ್ತಾರೆ ಅಲ್ಲಿ. ಅದು ಒಂದು ವಿಶೇಷ. ಅದನ್ನು ನೋಡ್ಲಿಕ್ಕಂತೂ ಜನ ನೆರೆದಿರ್ತಾರೆ, ನಮಗೆ ಚೂರು ಜಾಗ ಸಿಗೋದಿಲ್ಲ. ದೇವ್ರು ಬರೋ ಉತ್ಸವನೂ ಚಂದ ಅಲ್ಲಿ. ಸಿಂಹಗತಿ, ವ್ಯಾಘ್ರಗತಿ, ಅಶ್ವಗತಿ ಅಂತ ಹೇಳ್ತಾರೆ ಅಲ್ಲಿ. ದೇವ್ರು ಬರಬೇಕಾದ್ರೆ ಹಿಂದೆ ಛತ್ರ ಹಿಡಬೇಕು. ಸುಮ್ಮನೆ ಪಲ್ಲಕ್ಕಿಯವರು ಸೇವಕರು ಹೊತ್ಕೊಂಡ್ ಬರೋದಿಲ್ಲ. ಆ ಛತ್ರ ಹಿಂಗೆ ಅಳ್ಳಾಡಿಸ್ಬೇಕು. ಹಿಂಗೆ ದೇವ್ರ ತಲೆ ಮೇಲೆ ಹಿಂಗೆ ಬಂಗಾರದ ಛತ್ರೆ ತಿರುಗಿದ ಮೇಲೆ ರಂಗನಾಥ ಮುಂದೆ ಬರ್ತಾನೆ. ಆ ವಯ್ಯಾರನೇ ಬೇರೆ ಶ್ರೀರಂಗದ ರಂಗನಾಥನ ನೋಡೋದು. ಪರವಾಸುದೇವ ಅಂತ ಗೋಪುರದಲ್ಲಿರುವ ರೂಪ ದೇವ್ರದ್ದು. ಅಂಥ ಮುದ್ದಾದ ಶ್ರೀರಂಗನಿಗೆ ಮನಸ್ಸನ್ನು ಕೊಟ್ಟಿಯೋ ಅಥವಾ ಸಾಸೀರ ನಾಮದೊಡಿಯ ಅಳಗಿರೀಶಗೋ. ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಅಂತ ಹೇಳ್ತೀವಿ. ಅಳಗಿರಿ ರಂಗ ಅಂದರೆ ಅಳಗ್ ಅಂದರೆ ಸೌಂದರ್ಯ ತಮಿಳಲ್ಲಿ. ಅಳಗಿರೀಶ ಅಂತ ಈ ಮಧುರೈ ಹತ್ರ ಬರೋದು. ಅದಕ್ಕೆ ಸುಂದರರಾಜ ಪೆರುಮಾಳ್ ಅಂತ ಕರೀತಾರೆ. ಸುಂದರಾಯುತ ಭುಜಂ ಭಜಾಮಹೆ ಅಂತ ಒಂದು ಸ್ತೋತ್ರ ಇದೆ. ಸುಂದರಬಾಹುಸ್ತವ ಅಂತ ಒಂದು ಸ್ತೋತ್ರ, ಅದರಲ್ಲಿ ಉಲ್ಲೇಖ ಮಾಡ್ತಾರೆ. ಆ ಕ್ಷೇತ್ರ ಎಷ್ಟು ವಿಶೇಷ ಅಂದರೆ ಮಧುರೈಯಲ್ಲಿ ರುದ್ರದೇವರ ದರ್ಶನ ಮಾಡ್ತೀವಿ. ಅಲ್ಲಿ ಮೀನಾಕ್ಷಿ ಸುಂದರೇಶ್ವರ ಅಂತ ರುದ್ರದೇವರು. ಅಲ್ಲಿಂದ ಬೆಟ್ಟದ ಮೇಲೆ ಹತ್ಕೊಂಡು ಹೋದರೆ ಇವನು ಸುಂದರೇಶ್ವರ ಆದರೆ ಅವನು ಸುಂದರ ರಾಜ ಪರಮಾತ್ಮ. ಒಳ್ಳೆ ಮೂರ್ತಿ, ಎತ್ತರವಾದ ಒಂದು 6 ಅಡಿ ಎತ್ತರವಾದ ಭವ್ಯಾಕೃತಿಯ ಮೂರ್ತಿ. ಈ ಕಡೆ ಶ್ರೀಭೂದೇವಿಯರಿದ್ದಾರೆ. ನೀವು ಅದನ್ನು ನೋಡಿದ್ರೆ ಅಂದರೆ ಮನೆ ಒಳ್ಳೆ ದೊಡ್ಡ ಯಜಮಾನ ನಿಂತಂಗಿರುತ್ತೆ ಗರ್ಭಗುಡಿಯಲ್ಲಿ. ಅಲ್ಲಿ ಯಾವ ವಿದ್ಯುತ್ ದೀಪಗಳಿಲ್ಲ, ತುಪ್ಪದ ದೀಪದ ಬೆಳಕಿನಲ್ಲೇ ದರ್ಶನ ಮಾಡಬೇಕು ದೇವರನ್ನ ನಾವು. ಎಷ್ಟು ಸೊಗಸಾಗಿದೆ ಅಂದರೆ ಒಂದು ಕ್ಷಣ ನಿಂತರೆ ಮೈ ಮರೆತು ಬಿಡ್ತೀವಿ ನಾವು ಆ ರೂಪದ ಮುಂದೆ. ಎತ್ತರದಲ್ಲಿ ದೇವರು ಹಿಂಗೆ ನಿಂತು ನಮ್ಮನ್ನು ನೋಡ್ತಾ ಇರ್ತಾನೆ. ಅಂಥ ಕರುಣಾಪೂರ್ಣವಾದ ದೃಷ್ಟಿ ದೇವರದು, ಪ್ರೀತಿಯ ದೃಷ್ಟಿ. ಅವನನ್ನು ಅಳಗಿರೀಶ ಅಂತ ಅಲ್ಲಿ ಯಮದೇವರು ತಪಸ್ಸು ಮಾಡಿ ಅನುಗ್ರಹ ಪಡೆದದ್ದು. ಆದ್ದರಿಂದಾಗಿ ಅದಕ್ಕೆ ವೃಷಭಾದ್ರಿ ಅಂತ ಕರೀತಾರೆ. ವೃಷಭ ಅಂತಂದರೆ ಎತ್ತು. ಎತ್ತು ಧರ್ಮದ ಪ್ರತೀಕ. ಅಂತ ಧರ್ಮರಾಜ ರೂಪದಲ್ಲಿ ಅವತಾರ ಮಾಡಿದವರೇ ಯಮದೇವರು. ಆದ್ರಿಂದಾಗಿ ಯಮದೇವರಿಗೆ ಅನುಗ್ರಹ ಮಾಡಿದ ರೂಪ ಆ ಅಳಗಿರೀಶನ ರೂಪ. ಅಂಥ ಅಳಗಿರೀಶನಿಗೆ ನೀನು ಮನಸ್ಸು ಕೊಟ್ಟಿಯೋ ಕೊನೆ ನುಡಿಯಲ್ಲಿ ಹೇಳ್ತಾರೆ, ಶರಣಾಗತರ ಪೊರೆವ ಸಾರಂಗ ಪಾಣಿಗೋ ವರಗಳ ನೀವ ಶ್ರೀ ಶ್ರೀನಿವಾಸ ಮೂರುತಿಗೋ ಕುರುಕುಲಾಂತಕ ರಾಜ ಗೋಪಾಲ ಮೂರುತಿಗೋ ಕುರುಕುಲಾಂತಕ ರಾಜ ಗೋಪಾಲ ಮೂರುತಿಗೋ ಸ್ಥಿರವಾಗಿ ಪೇಳು ಸ್ಥಿರವಾಗಿ ಪೇಳು ಪುರಂದರ ವಿಠಲ ಗೋರಿಗೆ ವಧುವಾದೆ ಅಂಬುಜಾಕ್ಷಿಯಾರಿಗೆ ವಧುವಾದೆ
ಕ್ಷೀರಾಬ್ಧಿ ಕನ್ನಿಕೆ ಶ್ರೀ ಮಹಾಲಕುಮಿ ಆರಿಗೆ 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 ವಧು ವಾದೆ ಕೇಳ್ತಾರೆ. ಶರಣಾಗತರ ಪೊರೆವ ಶಾರಂಗಪಾಣಿಗೋ, ಶಾರಂಗಪಾಣಿ ಅಂದರೆ ಕುಂಭಕೋಣದಲ್ಲಿರುವ ದೇವಸ್ಥಾನ ಇದು. ಅಲ್ಲಿ ಚಕ್ರಪಾಣಿ, ಶಾರಂಗಪಾಣಿ, ವರಾಹ, ಶ್ರೀರಾಮ ಎಲ್ಲ ದೇವಸ್ಥಾನಗಳಿವೆ. ಬಹಳ ವಿಶೇಷವಾದ ಸನ್ನಿಧಾನಗಳು. ಅಂಥ ಶಾರಂಗಪಾಣಿ ವಿಶೇಷ ಏನು ಅಂದರೆ ದೇವರು ಬಿಲ್ಲನ್ನು ಕೆಳಗೆ ಹಾಕೊಂಡು ಮಲಗಿದಾನಲ್ಲಿ. ಶಾರಂಗ ಅಂದರೆ ದೇವರ ಬಿಲ್ಲಿನ ಹೆಸರು. ಅದನ್ನ ಕೈಯಲ್ಲಿ ಹಿಡ್ಕೊಂಡಿಲ್ಲ ದೇವರು, ಅದನ್ನು ಕೆಳಗೆ ಹಾಕೊಂಡು ಯುದ್ಧ ಮಾಡಿ ಸಾಕಾಯ್ತಪ್ಪ ಇನ್ನು ಯಾರು ಕಾಟ ಬೇಡ ಅಂತ ಕುಂಭಕೋಣದಲ್ಲಿ ದೇವರು ಅದನ್ನ ಬಂದು ಎಲ್ಲಾದ್ರೂ ಹೋದ್ರೆ ನಮ್ಮದೇ ಒಂದು ಹಾಸಿಗೆ ತೊಗೊಂಡು ಹೋಗಿ ಆರಾಮ್ ಮಲ್ಕೊಂಡ್ಬಿಡ್ತೀವಿ ನೋಡ್ರಿ. ನಮ್ಮ ಹಾಸಿಗೆ ನಮ್ಮರಾಗಿದ್ರೆ ನಿದ್ದೆ ಬರುತ್ತೆ ಅಂತ ಅನ್ಕೊಂಡು ಅದನ್ನೇ ತೊಗೊಂಡು ಹೋಗ್ತಿರ್ತೀವಲ್ಲ. ದೇವರು ಕುಂಭಕೋಣಕ್ಕೆ ಬಂದು ಯುದ್ಧ ಮಾಡಿ ಸಾಕಾಯಿತು ಅಂತ ಬಿಲ್ಲನ್ನು ಕೆಳಗೆ ಹಾಕಿ ತನ್ನ ಹಾಸಿಗೆಯಾದ ಶೇಷನ್ ತೊಗೊಂಡೋಗಿ ಅಲ್ಲಿ ಹಾಸಿ ಆರಾಮಾಗಿ ಮಲಗಿಬಿಟ್ಟಿದ್ದಾನೆ ದೇವರಲ್ಲಿ. ಅಂಥ ಶಾರಂಗಪಾಣಿಗೆ ಮನಸ್ಸು ಕೊಟ್ಟಿಯೋ. ವಿಶೇಷ ಏನು ಅಂದರೆ ದೇವರು ಪೂರ್ತಿ ಮಲಗಿಲ್ಲ ಅಲ್ಲಿ, ದೇವರು ಪೂರ್ತಿ ಎದ್ದೂ ಇಲ್ಲ ಅಲ್ಲಿ. ಯಾಕೆಂದ್ರೆ ಅಲ್ಲಿ ತಿರುಮಳಿಸೆ ಆಳ್ವಾರ್ ಅಂತ ಒಬ್ಬರಿದ್ರು. ಆ ತಿರುಮಳಿಸೆ ಆಳ್ವಾರರು ದೂರ ಪ್ರದೇಶದಿಂದ ಈ ಶಾರಂಗಪಾಣಿಯನ್ನು ನೋಡಲಿಕ್ಕೆ ಅಂತ ಬಂದ್ರಂತೆ. ಬಂದಾಗ ಗರ್ಭಗುಡಿಯಲ್ಲಿ ನೋಡಿದ್ದಾರೆ, ದೇವರು ಅಷ್ಟೊತ್ತಿಗೆ ಮಲಗಿಬಿಟ್ಟಿದ್ನಂತೆ ಒಳಗೆ. ಅಯ್ಯೋ ಸ್ವಾಮಿ, ಅಷ್ಟು ದೂರದಿಂದ ನಿನ್ನ ನೋಡಿ ನಿನ್ನ ಜೊತೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ, ಮಲಗಿಬಿಟ್ಟಿದ್ಯಾ ಅಂತ ಕೇಳಿದ್ರಂತೆ. ಅಷ್ಟೊತ್ತಿಗೆ ದೇವ್ರು ಹಿಂಗೆ ಎದ್ನಂತೆ, ಹಿಂಗೆ ನೋಡೋಣ. ಎದ್ದು ಕೂಡಲೇ ಅವ್ರು ಕೇಳಿದ್ರಂತೆ, ಅಯ್ಯೋ ನನ್ನಂಥ ಸಣ್ಣವನು ಕೇಳಿದ್ರು ಕೂಡ ನನ್ನಂಥವ್ನ ಮಾತಿಗೆ ಬೆಲೆ ಕೊಟ್ಟು ನೀ ಎದ್ಬಿಟ್ಟಿಯಾ ಅಂದ್ರಂತೆ. ದೇವರನ್ನಂತೆ, ನೋಡು ಎದ್ರೆ ಎದ್ದೆ ಅಂತ ಕೇಳ್ತೀಯ, ಮಲಗಿದ್ರೆ ಯಾಕೆ ಮಲಗಿದ್ದೆ ಅಂತ ಕೇಳ್ತಿ, ಎದ್ರೆ ನನ್ನ ಮಾತಿಗೆ ಹೇಳ್ಕೊಂಡು ಎದ್ದ್ಯಾ ಅಂತ ಕೇಳ್ತಾ ಇದ್ದೆ, ನಾನು ಏನು ಮಾಡಲಿ ಅಂತ ಕೇಳಿದಂತೆ. ಅಹಂ ಭಕ್ತಪರಾಧೀನ ಹ್ಯಸ್ವತಂತ್ರ ಇವ ದ್ವಿಜ, ನಾನು ಭಕ್ತಪರಾಧೀನ, ಏನು ಮಾಡಲಿ ಹೇಳು ಅಂತ ದೇವರೇ ಕೇಳಿದಂತೆ. ಅದಕ್ಕೆ ಅವ್ರು ಅಂದ್ರಂತೆ, ಪರಮಾತ್ಮ ಎಷ್ಟೋ ಕಡೆ ನಿನ್ನ ಕೂತಿರೋ ರೂಪಗಳು ಇದೆ, ಪೂರ್ತಿ ಮಲಗಿರೋ ರೂಪನೂ ಇದೆ. ಈ ಕಡೆ ಅರ್ಧ ಮಲಗೋದು ಇಲ್ಲ, ಅರ್ಧ ಎದ್ದು ಇಲ್ಲ, ಒಂದು ಸ್ವಲ್ಪ ಮಧ್ಯದಲ್ಲಿ ಹಿಂಗೆ ಅವಾಂತರದಲ್ಲಿ ಇದ್ದಂಗಿದೆ, ಈ ರೂಪ ಚೆನ್ನಾಗಿದೆ, ಹಿಂಗೆ ಎದ್ಬಿಡು ಅಂತಂದ್ರಂತೆ. ಅದಕ್ಕೆ ಆ ಶಾರಂಗಪಾಣಿ ಹಾಗೇ ಮಲಗಿದ್ದಾನೆ ಆ ಕ್ಷೇತ್ರದಲ್ಲಿ. ಪೂರ್ತಿ ಮಲಗೂ ಇಲ್ಲ ದೇವರು ದಿಂಬಿನ ಮೇಲೆ, ಪೂರ್ತಿ ಎದ್ದು ಇಲ್ಲ, ಅರ್ಧದಲ್ಲೇ ಮಲಗಿದ್ದಾನೆ. ಅಷ್ಟು ಭಕ್ತರ ಮೇಲೆ ಅನುಗ್ರಹ ಮಾಡಲಿಕ್ಕೆ ಅಂತ ನಿಂತ ರೂಪ ಅದು. ವೈಕುಂಠದಿಂದ ಬಂದ ರಥ ಇದ್ದಾಗಿದೆ ದೇವಸ್ಥಾನ. ಸಮಯ ಸಿಕ್ಕಾಗಿ ಹೇಳ್ತೀನಿ ಅದ್ರ ಬಗ್ಗೆ. ಅಂಥ ಶಾರಂಗಪಾಣಿಗೆ ಮನಸ್ಸು ಕೊಟ್ಟಿಯಾ ಅಥವಾ ವರಗಳ ನೀವ ಶ್ರೀ ಶ್ರೀನಿವಾಸ ಮೂರ್ತಿಗೋ. ಇಲ್ಲಿ ವೆಂಕಟೇಶನ ಹೇಳಾಯ್ತು, ಮತ್ತೆ ಶ್ರೀನಿವಾಸನ ಯಾಕೆ ತಗೊಳ್ತಾರೆ ಅಂದರೆ, ಇದೇ ಶಾರಂಗಪಾಣಿ ದೇವಸ್ಥಾನವನ್ನು ಪ್ರದಕ್ಷಿಣೆ ಹಾಕೊಂಡು ಬರಬೇಕಾದ್ರೆ ಎಡಭಾಗದಲ್ಲಿ ಒಂದು ಪಾತಾಳ ಶ್ರೀನಿವಾಸ ಅಂತ ಹಿಂಗೆ ಹತ್ತಿ ಕೆಳಗಿಳಿಬೇಕು. ಒಂದು 8-10 ಮೆಟ್ಲು ಕೆಳಗಿಳಿದ್ರೆ ಪುಟ್ಟದಾಗಿ ಸಣ್ಣ ಹುಡುಗರು ಬಚ್ಚಿಟ್ಕೊಂಡಿರ್ತಾರಲ್ಲ, ಹಂಗೆ ಬಚ್ಚಿಟ್ಕೊಂಡಿದ್ದಾನಲ್ಲ ಶ್ರೀನಿವಾಸ ಒಳಗೆ. ಅವನಿಗೆ ಪಾತಾಳ ಶ್ರೀನಿವಾಸ ಅಂತ ಹೆಸರು. ಯಾಕಂದರೆ ಈ ಕಡೆ ಪದ್ಮಾವತಿಯನ್ನು ಮದುವೆ ಆಗ್ತೀನಿ ಅಂತ ನಿಶ್ಚಯ ಆದ ಕೂಡಲೇ ತಿರುಪತಿಯಲ್ಲಿ ಲಕ್ಷ್ಮೀದೇವಿ ಗೊತ್ತಾಯ್ತಂತೆ ವಿಷಯ. ಅಯ್ಯೋ ಬಂದ್ರೆ ಮತ್ತೆ ಜಗಳ ತೆಗಿತಾಳೆ, ಈಗ ಕೋಪ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾಳೆ ನನ್ನ ಹೆಂಡತಿ, ಇನ್ನೊಂದು ಹುಡುಗಿ ಜೊತೆ ಮದುವೆ ಅಂದ್ರೆ ಮತ್ತೆ ಇನ್ನೇನು ಮಾಡ್ತಾಳೋ ರಾಧ ಅಂತ ಅಂದು ಓಡ್ ಬಂದ್ಬಿಟ್ಟಂತೆ ದೇವ್ರು. ಅಲ್ಲಿಂದ ಓಡ್ ಬಂದು ಇಲ್ಲಿ ಗುಪ್ತವಾಗಿ ಹಿಂಗೆ ಕೂತ್ಕೊಂಡಿದ್ದಂತೆ ಪಾತಾಳ ಶ್ರೀನಿವಾಸನಾಗಿ. ಆಮೇಲೆ ಲಕ್ಷ್ಮೀದೇವಿ ಬಂದು ಇಲ್ಲ ಇಲ್ಲ ನಾನು ಮದುವೆ ಮಾಡಿಸ್ತೀನಿ ಬಾಪ ಅಂತ ತಾನೇ ಕರೆದು ಅಭ್ಯಂಗವನ್ನು ಮಾಡಿ ಮದುವೆ ಮಾಡಿಸ್ಲಿಲ್ಲಂತೆ. ಅದಕ್ಕೆ ಪಾತಾಳದಲ್ಲಿ ಅಡಿಗೆ ಕೂತ ದೇವರ ರೂಪ ಅಂತ ಅಂದ್ಕೊಂಡು ಅವನಿಗೆ ಪಾತಾಳ ಶ್ರೀನಿವಾಸ ಅಂತ ಇಷ್ಟು ಎತ್ತರ ಇದೆ ದೇವರು. ಚಿಕ್ಕದಾಗಿ ತಲೆಯನ್ನು ಬಗ್ಸ್ಕೊಂಡು ಹೋಗಿ ದರ್ಶನ ಮಾಡಬೇಕು. ಆದ್ರಿಂದಾಗಿ ದಾಸರು ಅದನ್ನು ಸ್ತೋತ್ರ ಮಾಡ್ತಾರೆ. ವರಗಳ ನೀವೇ ಶ್ರೀನಿವಾಸ ಮೂರ್ತಿಗೋ, ವರ ಕೊಡತಕ್ಕಂಥ ಶ್ರೀನಿವಾಸನ ಮದುವೆ ಆದೆಯೋ, ಅಥವಾ ಕುರುಕುಲಾಂತಕ ರಾಜಗೋಪಾಲ ಮೂರ್ತಿಗೋ. ಅಂಥ ದುರ್ಯೋಧನಾದಿ ದುಷ್ಟರನ್ನ ಸವರಿಬಿಟ್ಟ ಪರಮಾತ್ಮ. ವಿಶಂತಿ ವಕ್ತ್ರಾಣ್ಯಭಿವಿಜ್ವಲಂತಿ ಗೀತೆ ಹೇಳುತ್ತೆ. ಅರ್ಜುನ ಹೆದರ್ಕೊಂಡಾಗ ಹೇಳ್ತಾನೆ, ನೀನು ಮಾಡೋದಲ್ಲಯ್ಯ, ನಾನು ಮಾಡ್ತೀನಿ ಕೆಲಸ. ಯಾಕೆಂತಂದರೆ ಎನಗಾಕೆ ಪೇಳಯ್ಯ ಜನಕರ್ಮ ಕ್ಷತ್ರಿಯ ಧರ್ಮ ಅಂತಾನೆ ಕೃಷ್ಣ. ನಿನ್ನ ಕ್ಷತ್ರಿಯ ಧರ್ಮ ನಾನು ಮಾಡಬೇಕಾಗತ್ತಲ್ಲಪ್ಪ. ಇಲ್ಲ ಕೃಷ್ಣ, ಹೆಂಗೆ ಕೊಲ್ಲಿ, ನೀನು ಕೊಲ್ಲೋದಲ್ವೇ ಅಲ್ಲಪ್ಪ, ನಿಮಿತ್ತ ಮಾತ್ರ ಭವಸವ್ಯ ಸಾಚಿ. ನೋಡು ನನ್ನ ನೋಡು ಅಂತ ವಿಶ್ವರೂಪ ದೇವರು ತೋರಿಸ್ತಾನಲ್ಲ, ತೋರಿಸ್ಬೇಕಾದ್ರನ್ನ ಎಲ್ಲ ಸೈನಿಕರು ಪ್ರಾಣ ಅಲ್ಲಿ ಹೊರಟು ಹೋಗ್ತಾ ಇತ್ತಂತೆ. ಅದನ್ನು ಕಂಡ ಅರ್ಜುನ ಅಂತ ಉಲ್ಲೇಖ ಮಾಡುತ್ತೆ ಗೀತೆ. ಎಲ್ಲರ ಪ್ರಾಣವನ್ನು ಪರಮಾತ್ಮ ಹೀರ್ತಾರೆ. ನೀನು ಬರೀ ಬಾಣ ಬಿಡಷ್ಟೇ, ಅವ್ರನ್ನ ನಾನು ಆಲ್ರೆಡಿ ಸಂಹಾರ ಮಾಡೇ ಆಗಿದ್ದೆ ಈಗಾಗಲೇ, ನೀನು ಬಾಣ ಬಿಟ್ಟು ನೀನು ಕೆಲಸ ಮಾತ್ರ ಮಾಡು, ಪುಣ್ಯ ಸಂಪಾದನೆ ಮಾಡಬೇಕು ಅಂತ. ಅಂಥ ಕುರುಕುಲವನ್ನೇ, ದುಷ್ಟರ ಕುಲವನ್ನೇ ಸಂಹಾರ ಮಾಡಿದವನು ಕೃಷ್ಣ ಪರಮಾತ್ಮ. ಇಲ್ಲಿ ಹೇಳಬೇಕಾದ್ರೆ ದಾಸರು ರಾಜಗೋಪಾಲಗು ಅಂತ. ರಾಜಗೋಪಾಲ ಅಂದರೆ ಮನ್ನಾರಗುಡಿ ಅಂತ ತಮಿಳುನಾಡಲ್ಲಿರೋ ಕ್ಷೇತ್ರ ವಿಶೇಷವಾದದ್ದು. ಎಷ್ಟು ವಿಸ್ತಾರ ಅಂದರೆ ಅಲ್ಲಿ ಒಂದು ಪುಷ್ಕರಣಿ ಇದೆ, ಅದಕ್ಕೆ ಹರಿದ್ರಾ ನದಿ ಅಂತ ಕರೀತಾರೆ. ಅದು ವಸುಧಾ ಪುಷ್ಕರಣಿ, ಆದರೆ ನದಿ ಆಗಿದೆ ಅದು ನೋಡಿ. 24 ಎಕರೆ ಇದೆ ಬರೀ ಒಂದು ಪುಷ್ಕರಣಿ. 24 ಎಕರೆ ಬೃಹತ್ತಾದ ಸರೋವರ. ದೇವಸ್ಥಾನ 24 ಎಕರೆ ಇದೆ, ಅದು ದೊಡ್ಡ ದೇವಸ್ಥಾನ, 7 ಪ್ರಾಕಾರಗಳು ಶ್ರೀರಂಗದಂತೆ. 24 ಎಕರೆ ದೇವಸ್ಥಾನ, 24 ಎಕರೆ ಸರೋವರ. ಅದರ ಮಧ್ಯದಲ್ಲಿ ಮುದ್ದಾಗಿ ಚಾಟಿ ಹಿಡ್ಕೊಂಡು ನಿಂತಿದ್ದಾನೆ ದೇವರು. ಒಬ್ಬೊಬ್ಬ ಭಕ್ತರ ಜೊತೆ ಒಂದೊಂದು ಥರ ಲೀಲೆ ಆಡ್ತಾನೆ ಪರಮಾತ್ಮ. ಅಲ್ಲಿ ಗೋಪಿಕಾ ವಸ್ತ್ರಾಪಹಾರ ಮಾಡಿರೋ ಪ್ರಸಂಗವನ್ನು ನೆನಪು ಮಾಡ್ಕೊಂಡು ಹೇಳ್ತಾರೆ ಕೃಷ್ಣ ಪರಮಾತ್ಮಂದು. ಅಂಥ ಕುರುಕುಲಾಂತಕನಾದ ರಾಜಗೋಪಾಲ ಮೂರ್ತಿಗೆ ಮನಸ್ಸನ್ನು ಕೊಟ್ಟಿಯೋ, ಸ್ಥಿರವಾಗಿ ಬೇಡು. ನಿಜವಾಗ್ಲೂ ಹೇಳಿ, ಯಾರಿಗೆ ಮನಸ್ಸನ್ನು ಕೊಟ್ಟಿ ಅಂತ ಕೇಳ್ತಾರೆ ದಾಸರು.
ಬದ್ರಿನಾರಾಯಣನಿಗೆ ಕೊಟ್ಟಿಯೋ, ಅಳಗಿರೀಶನಿಗೆ ಕೊಟ್ಟಿಯೋ, ಶ್ರೀರಂಗಪಟ್ಟಣದ ರಂಗನಾಥನಿಗೆ ಕೊಟ್ಟಿಯೋ, ಅಥವಾ ಶ್ರೀರಂಗದ ರಂಗನಾಥನಿಗೆ ಕೊಟ್ಟಿಯೋ, ತಿರುಪತಿ ವೆಂಕಪ್ಪನಿಗೆ ಕೊಟ್ಟಿಯೋ, ಪಾತಾಳ ಶ್ರೀನಿವಾಸನಿಗೆ ಕೊಟ್ಟಿಯೋ, ವರಾಹನಿಗೆ ಕೊಟ್ಟಿಯೋ, ಜನಾರ್ದನನಿಗೆ ಕೊಟ್ಟಿಯೋ, ಅನಂತ ಪದ್ಮನಾಭನಿಗೆ ಕೊಟ್ಟಿಯೋ, ವರದರಾಜನಿಗೆ ಕೊಟ್ಟಿಯೋ, ಪಂಡ್ರಾಪುರದ ವಿಠ್ಠಲನಿಗೆ ಎಷ್ಟು ಜನ ಅಂತ ಕೇಳ್ತಾರೆ. ಈ ಕಡೆ ಎಲ್ಲ ರೂಪಗಳ ವರ್ಣನೆ ಮಾಡ್ದಂಗೂ ಆಯಿತು, ಲಕ್ಷ್ಮೀದೇವಿನ ಸ್ತೋತ್ರ ಮಾಡ್ದಂಗೂ ಆಯಿತು, ಕ್ಷೇತ್ರಗಳು ಬಣ್ಣನೆ ಮಾಡ್ದಂಗೂ ಆಯಿತು. ನೋಡ್ರಿ, ಒಂದು ಪದ್ಯ ಅಂತ ತಗೊಂಡ್ರೆ ಎಷ್ಟು ವಿಸ್ತಾರವಾದ ಅರ್ಥ ಚಿಂತನೆ ಇರ್ತದೆ ದಾಸರ ಮಾತಲ್ಲಿ. ಹೀಗೆ ಸ್ಥಿರವಾಗಿ ಪೇಳು ಪುರಂದರ ವಿಠ್ಠಲಗೋ, ಯಾರಿಗೆ ಮದುವೆ ಆದ ತಾಯಿ ಹೇಳು, ನಿಜವಾಗ್ಲೂ ಹೇಳು ನೀನು ಅಂತ ಕೈ ಹಿಡಿದು ಕೇಳ್ತಾರಂತೆ. ಅಷ್ಟು ಸಲಿಗೆ ಭಗವದ್ಭಕ್ತರಿಗೆ ಭಗವಂತನಲ್ಲಿ, ಲಕ್ಷ್ಮೀದೇವಿಯಲ್ಲಿ ಅಂಥ ವಿಶಿಷ್ಟವಾದ ಕೃತಿ. ಇಂಥ ನೂರಾರು ಸಾವಿರಾರು ಕೃತಿಗಳು ಪುರಂದರದಾಸರದು. ಒಂದೊಂದು ಕೃತಿಯಿಂದ ತಗೊಂಡ್ರೆ ಅಪೂರ್ವವಾದ ಚಿಂತನೆಗಳು, ಹೊಸ ಹೊಳಹುಗಳು ನಮಗೆ ಕಾಣ್ತಾ ಹೋಗ್ತವೆ ಅಂತ ಹೇಳ್ತಾ, ಹೀಗೆ ಸಂಕ್ಷಿಪ್ತವಾಗಿ ಆ ಪುರಂದರದಾಸರು ತಾವು ಕಂಡ, ಸ್ತುತಿಸಿದ ಆ ಪರಮಾತ್ಮನ ರೂಪಗಳ ಚಿಂತನೆಯನ್ನು ಮಾಡಲಿಕ್ಕೇನು ಪೂರ್ಣಪ್ರಮತಿಯ ಎಲ್ಲ ಅಧಿಕಾರಿಗಳು ವಿಶೇಷವಾಗಿ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ವಂದನೆಗಳನ್ನು ತಿಳಿಸಿ, ನಿಮಗೂ ಕೂಡ ಧನ್ಯವಾದಗಳನ್ನು ತಿಳಿಸಿ, ಮುಂದಿನ ಬಾರಿ ಹೋದಾಗ ಇದೆಲ್ಲ ವಿಷಯ ಇಟ್ಕೊಂಡು ಆ ಕ್ಷೇತ್ರಕ್ಕೆ ಹೋದಾಗ ಆಗುವ ಆನಂದ ಅದೊಂಥರ ಅವರ್ಣನೀಯ, ಅದು ಅನಿರ್ವಚನೀಯ. ಅದು ಆದ್ದರಿಂದಾಗಿ ಅನುಸಂಧಾನಗಳನ್ನು ಇಟ್ಕೊಂಡು ಆ ಕ್ಷೇತ್ರವನ್ನು ದರ್ಶನ ಮಾಡಿದಾಗ ಇನ್ನು ವಿಶೇಷವಾಗಿ ಆ ದೇವರ ಅನುಗ್ರಹಕ್ಕೆ ಪಾತ್ರರಾಗ್ಬೋದು ಅಂತ ಹೇಳ್ತಾ, ಈ ಪುರಂದರದಾಸರು ಕಂಡ ಕ್ಷೇತ್ರಗಳ ಕ್ಷೇತ್ರ ಮೂರ್ತಿಯ ವರ್ಣನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಪೂರ್ಣಪ್ರಮತಿ ಶಾಲೆ ನಡೆಸ್ಕೊಂಡ್ಬರ್ತಾ ಇರೋಂಥ ಪೂರ್ಣಪ್ರಮತಿ ಇದು ಈ ಮಹತ್ವದ ಒಂದು ಕಾರ್ಯಕ್ರಮದಲ್ಲಿ ಈ ಪ್ರಮತಿಧಾರ ಕಾರ್ಯಕ್ರಮದ ಒಂದು ವಿಶೇಷವಾದಂಥ ದಿನ ಅಂತ ನಾನು ಅಂದ್ಕೊಳ್ತೀನಿ. ಯಾಕಂತಂದರೆ ಒಂದು ಹೊಸದೊಂದನ್ನು ಒಂದು ಪ್ರಾರಂಭ ಮಾಡಿದ್ವಿ, ಅದು ಬಹಳ ಅದ್ಭುತವಾಗಿ ಬಂತು. ಯಾಕಂದರೆ ಸಾಮಾನ್ಯವಾಗಿ ನಾವೇನಾದ್ರು ಒಂದು ಶುರು ಮಾಡಿದಾಗ ಅದು ಅಷ್ಟು ಪರಿಣಾಮಕಾರಿಯಾಗಿ ಇರೋದಿಲ್ಲ. ಯಾವ್ಯಾವ ಆತಂಕಗಳಿರುತ್ತೆ, ಆ ಆತಂಕಗಳ ಮಧ್ಯೆ ನಮ್ಮ ಸಿದ್ಧತೆಗಳು ಕೂಡ ಸ್ವಲ್ಪ ಅದರ ಮೇಲೆ ಪರಿಣಾಮ ಬೀರಿರುತ್ತೆ. ಆದರೆ ಇವತ್ತು ಒಂದು ವಿಶೇಷವಾಗಿ ಒಂದು ಕಾರ್ಯಕ್ರಮ ಶುರು ಮಾಡಿದ್ವಿ. ಅದು ನಮ್ಮ ಮಕ್ಕಳದೇ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ, ಅನಂತರ ಒಂದು ಭಾಷಣ ಅಂತ ಅಂದ್ಬಿಟ್ಟು ಎರಡೂ ಸಹ ಅದ್ಭುತವಾಗಿ, ಅದು ಬಹಳ ವಿಶೇಷವಾಗಿ ಬಂತು. ಅದಕ್ಕಾಗಿ ನಾನು ಎಲ್ಲರನ್ನೂ ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ ಹಾಗೂ ವಂದಿಸ್ತೇನೆ. ಈಗ ನಮ್ಮ ಈ ಒಂದು ಕಾರ್ಯಕ್ರಮ ಯಾತಕ್ಕೆ ಮಾಡಿದ್ದು ಅಂತಂದರೆ, ನಮ್ಮ ಪೂರ್ಣಪ್ರಮತಿ ಶಾಲೆಯಲ್ಲಿ ನಾನು ಅದು ಹೇಳೋ ಹಾಗೆ ಶಾಲೆ ಅನ್ನೋದು ಕೇವಲ ಅಲ್ಲಿ ಬರುವಂಥ ವಿದ್ಯಾರ್ಥಿಗಳಿಗೆ ಮಾತ್ರ 4 ಅಕ್ಷರ ಕಲಿಸಿ ಅಂತದಲ್ಲ. ಅದು ಇದು ಪೋಷಕರಿಗೂ ಸಹ ಶಾಲೆ, ಸಮಾಜಕ್ಕೂ ಸಹ ಶಾಲೆ, ದೇಶಕ್ಕೂ ಸಹ ಒಂದು ಶಾಲೆ ಅದು ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ. ಹಾಗಾಗಿ ಅದರದೊಂದು ಪ್ರಮುಖವಾದಂಥ ಅಂಶನೇ ಪ್ರಮತಿಧಾರ ಅನ್ನೋದು. ಹಾಗಾಗಿ ಹೀಗೆ ಇಂಥ ವಿದ್ವಾಂಸರನ್ನು ನಾವು ಕರೆಸಿ ಅವರಿಂದ ಜ್ಞಾನಸುದೆಯನ್ನು ಎಲ್ಲ ಬಂದಂಥ ಎಲ್ಲರಿಗೂ ಅನಂತ ಅಂತರ್ಜಾಲದಲ್ಲಿ ನೋಡ್ತಾ ಇರುವಂಥವ್ರು ಎಲ್ಲರಿಗೂ ಮುಟ್ಟಿಸಿ, ಇದು ನೋಡಿ, ಇದು ಜಗತ್ತು, ನಮ್ಮ ಪರಂಪರೆ ಇದು, ನಾವು ಇರಬೇಕಾದಂಥ ರೀತಿ ಇದು ಅಂತ ತೋರಿಸುವಂಥದ್ದು ಈ ಒಂದು ಕಾರ್ಯಕ್ರಮದ ಒಂದು ಉದ್ದೇಶ. ಅದು ಇವತ್ತಿನ ದಿವಸ ಬಹಳ ಅದ್ಭುತವಾಗಿ ಈಡೇರಿದೆ ಅಂತ ನಾನು ಅಂದ್ಕೊಳ್ತೇನೆ. ಅನಂತರ ಬಹಳ ಮುಖ್ಯವಾಗಿ ನಮ್ಮ ಶಾಲೆಯವ್ರಿಗಿಂತಲೇ ಹೆಚ್ಚಾಗಿ ಇದನ್ನು ನೋಡ್ತಾ ಇರೋಂಥವ್ರಿಗೆ ನಾನೊಂದು ವಿಷಯ ಹೇಳಬೇಕು ಅಂತಂದರೆ ಏನಂದರೆ, ತಾವೆಲ್ಲ ನೋಡಿದ್ವಿ ಇವತ್ತು ಪುಟ್ಟ ಮಕ್ಕಳು ಎಷ್ಟು ಅದ್ಭುತವಾಗಿ ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಸಂಗೀತ ಹಾಡಿದ್ದಾರೆ ಅಂತ ಅಂದ್ಬಿಟ್ಟು. ಇವಾಗ ನಾನು ಕೆಲವು ಮಕ್ಕಳನ್ನ ಅಲ್ಲಿ ಇಲ್ಲಿ ಪಕ್ಷಿ ಅದು ಇದು ಅಂತ ಕರ್ಕೊಂಡು ಹೋಗೋ ಒಂದು ಅಭ್ಯಾಸ ಇರೋದ್ರಿಂದ ಶಾಲೆಗಳಿಗೆ ಹೋದಾಗ ಬಹಳ ಮುಖ್ಯವಾಗಿ ಏನಾಗೋಗುತ್ತೆ ಅಂದರೆ 8ನೇ ಕ್ಲಾಸಿಗೆ ಬಂದುಬಿಟ್ರೆ ಮಕ್ಕಳಿಗೆ ಒಂದು ಶಾಪ ಅನ್ನೋ ಥರ ಆಗೋಗ್ಬಿಡುತ್ತೆ. ಅವ್ರನ್ನ ಎಲ್ಲಿಗೂ ಬೆಳೆಸಲ್ಲ, 10ನೇ ಕ್ಲಾಸ್ 2 ಏನು ಹಾಗೆ ನಮ್ಮ ಪೋಷಕರ ಆತಂಕ ಅರ್ಥ ಆಗಿರ್ತವೆ ಆದ್ರೂ ಅದು ಅರ್ಥವಿರುವಂಥ ಒಂದು ಆತಂಕ. ಅದರಿಂದ ಏನಾಗಿದೆ ಅಂತಂದರೆ, ಯಾವುದೇ ರೀತಿಯಾದಂಥ ಒಂದು ಬೇರೆ ಚಟುವಟಿಕೆಗಳಲ್ಲಿ ಮಕ್ಕಳನ್ನ ತೊಡಗಿಸೋದಕ್ಕೆ ಅವರು ಅವಕಾಶ ಕೊಡೋದಿಲ್ಲ. ಸೊ ಈ ಸಮಯದ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೇನೆ. ನಮ್ಮ ಇಸ್ರೋ ಅಧ್ಯಕ್ಷರಾಗಿದ್ದಂಥ ಕೆ ರಾಧಾಕೃಷ್ಣನ್ ಅವರು ಬಹಳ ಸೊಗಸಾಗಿ ಕರ್ನಾಟಕ ಸಂಗೀತ ಹಾಡ್ತಾರೆ. ನೀವು ಸುಮ್ಮನೆ ಒಂದು ಸರ್ಚ್ ಮಾಡಿ, ಯೂಟ್ಯೂಬಲ್ಲಿ ಅಥವಾ ಗೂಗಲಲ್ಲಿ ಸರ್ಚ್ ಮಾಡಿ, ಬಹಳ ಸೊಗಸಾಗಿ ಕರ್ನಾಟಕ ಸಂಗೀತ ಹಾಡ್ತಾರೆ. ಜೊತೆಗೆ ಅವರು ಕಥಕಳಿ ನೃತ್ಯಗಾರ, ಇವೆಲ್ಲ ಸಿಕ್ಕತ್ತೆ ನಮಗೆ ಇದರಿಂದ. ಸೊ ಇವನ್ನೆಲ್ಲ ಒಂದೇ ನಾವು ರಾತ್ರಿ ಬೆಳಗಾಗೋದ್ರೊಳಗೆ ನಾನು ಕರ್ನಾಟಕ ಸಂಗೀತ ಹೇಳೋಕ್ಕಾಗಲ್ಲ. ಅದಕ್ಕೆ ಪರಂಪರೆ ಇರಬೇಕು, ಶ್ರದ್ಧೆ ಇರಬೇಕು, ಇಡೀ ಜೀವನ ಅದಕ್ಕೆ ಹೇಗಿರ್ಬೇಕು ಅಂಥ. ಅಂದರೆ ಒಂದು ಇಸ್ರೋದಂಥ ಸಂಸ್ಥೆ ನಿರ್ದೇಶಕರಾಗೋದು, ಸಂಗೀತ ಕಲಿಬೋದು ಅಂತ ಆದರೆ ಬೇರೆಯವ್ರಿಗೆ ಅದು ಖಂಡಿತ ಅದು ಮಕ್ಕಳಿಗೆ ಸಾಧ್ಯ ಆಗಬೇಕು. ಜೊತೆಗೆ ಇನ್ನೊಂದು ಅಂತಂದರೆ ಅದು ಏನು
ಖಂಡಿತವಾಗ್ಲೂ ಅವರಿಗೆ ಈ ಸಂಗೀತ ಆಗಲಿ ನಾಟಕ ಆಗಲಿ ನೃತ್ಯ ಆಗಲಿ ಅವರು ಅದನ್ನು ಕಲಿತ್ರೆ ಅವರ ಈ ಒಂದು ವಿಜ್ಞಾನ ಅಥವಾ ಏನು ಆಧುನಿಕ ವಿಜ್ಞಾನ ಅಥವಾ ಆಧುನಿಕ ಕಲಿಕೆ ಏನಿದೆ ಅದಕ್ಕೆ ಇಂಬು ಕೊಡುತ್ತೆಯೇ ಹೊರತಾಗಿ ಅದು ಖಂಡಿತವಾಗ್ಲೂ ವಿರೋಧ ಮಾಡೋದಿಲ್ಲ. ಇದನ್ನು ನಮ್ಮ ಪೋಷಕರು ಅರ್ಥ ಮಾಡ್ಕೊಳ್ಬೇಕು. ಇದು ಇನ್ನೂ ಅಧ್ಯಯನಗಳು ನಮ್ಮಲ್ಲಿ ಇನ್ನೂ ಸಾಕಷ್ಟು ನಡಿಬೇಕಾಗಿದೆ. ಈಗ ಇವರು ಹಾಗೆ ನಾನು ಅದಕ್ಕೆ ನಂಬರ್ ತಗೊಂಡೆ. ಇವಾಗ ಸಂಗೀತ ಅವರು ಅಭ್ಯಾಸ ಮಾಡ್ತಿದ್ದಾರೆ, ಸಂಗೀತ ಶಾಸ್ತ್ರದ ಅಭ್ಯಾಸ ಕೂಡ ಆಗಬೇಕು ನಮ್ಮಲ್ಲಿ. ಅದು ಗುರುಗಳಿದ್ದಾರೆ, ಇನ್ನು ಬೇರೆ ವಿದ್ವಾಂಸರೆಲ್ಲ ಬರ್ತಾರೆ, ಎಲ್ಲ ಸೇರಿ ನಮ್ಮಲ್ಲಿ ಅದು ನಡಿಬೇಕು. ಏನಂತಂದ್ರೆ ಒಂದು ಒಳ್ಳೆಯ ಶ್ರೋತೃಗಳು ಸೃಷ್ಟಿಯಾಗಬೇಕು. ನನಗೆ ಹಾಡಕ್ಕೆ ಬರ್ದಿದೆ ಇರ್ಬೋದು, ಆದರೆ ನಾನೊಬ್ಬ ಒಳ್ಳೆ ಕೇಳಿಗ ಆಗಬೇಕು. ಆವಾಗ ಅದು ಒಂದು ರೀತಿಯಾದಂಥ ಒಂದು ಪೈಪೋಟಿ ಅಂತ ಹೇಳಬಾರ್ದು, ಅಂಥದ್ದೊಂದು ಆದರೆ ಸಮಾಜದಲ್ಲಿ ಒಂದು ಒಳ್ಳೆ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ. ಇದು ಅನ್ನೋದು ಬಹಳ ಮುಖ್ಯವಾದಂಥದ್ದು. ಯಾಕೆಂದರೆ ಕೇಳಿದರು ಬಹಳ ಮುಖ್ಯವಾದಂಥದ್ದು. ನೋಡಿ, ಒಂದ್ಸರಿ ದೊರೆಸ್ವಾಮಿ ಅಯ್ಯಂಗಾರ್ ಅವರು ಒಂದು ಅನುಭವ ಬರೀತಾರೆ. ಅವರು ಅಮೆರಿಕಕ್ಕೆ ಹೋದಾಗ ಸಾಮಾನ್ಯವಾಗಿ ಹೀಗೆಲ್ಲ ಕೇಳಲ್ಲ. ಯಾಕಂದರೆ ಸಂಗೀತ ಕಚೇರಿ ಏನು ಹೇಳಬೇಕು ಅನ್ನೋದಕ್ಕೆ ಅದಕ್ಕೊಂದು ಅದರದ್ದೇ ಆದಂಥ ಒಂದು ರೂಪ ಇದೆ. ನಾವು ಸಂಗೀತದ ಕೆಲವು ಪುಸ್ತಕಗಳು ನೋಡಿದ್ರೆ ಯಾರೋ ಒಬ್ಬರು ಇಂಥ ಒಂದು ಹಾಡು ಹೇಳಿ ಅಂತ ಕೇಳಿದ್ದಕ್ಕೆ ಸಿಟ್ಟು ಮಾಡಿಕೊಂಡು ಎದ್ದೋಗೋದಕ್ಕೆ ಸಿದ್ಧವಾದಂಥ ವಿದ್ವಾಂಸರದ್ದು ಒಂದು ಘಟನೆ ನಾವು ನೋಡ್ತೀವಿ. ಆದರೆ ಅಮೆರಿಕಾದಲ್ಲಿ ನಾವು ಒಂದು ಕಾರಣಕ್ಕೋಸ್ಕರ ಅವರು ಕೇಳ್ತಾರೆ, ನಿಮ್ಗೇನಾದರೂ ಬೇಕಾ, ಏನಾದರೂ ಕೇಳಬೇಕು ಅಂತಿದ್ರೆ ಹೇಳಿ, ನಾನು ನುಡಿಸ್ತೀನಿ ಅಂತ ಹೇಳಿದಾಗ ಯಾರೋ ಒಬ್ಬರು ಲಂಬೋದರ ಲಕ್ಷ್ಮಿಕರ ನುಡಿಸಿ ಅಂತ ಕೇಳಿದ್ರು ಅಂತ. ಸೊ ಹಾಗಾಗಿ ಅದಕ್ಕೆ ನಾನು 45 ವರ್ಷದಿಂದ ನಮ್ಮ ಗುರುಗಳಿಗೆ ರೂಪಿಸಿದ ಪಾಠ ಆಯ್ತು ನುಡಿಸ್ತೀನಿ ಅಂತ ನುಡಿಸ್ತಾರೆ. ಅಂದರೆ ನಾವು ಏನೇನು ಕೇಳಬೇಕು, ಏನು ಪ್ರಶ್ನೆ ಕೇಳಬೇಕು ಅಂತ ನೋಡಿಗೂ ನಮಗೆ ಸಾಕಷ್ಟು ಜ್ಞಾನ ಇರಬೇಕಾಗುತ್ತೆ. ಹಾಗಾಗಿ ಇದು ಒಂದು ಸಮಾಜಕ್ಕೆ ನಮ್ಮ ಇದಕ್ಕೆಲ್ಲ ನಾವು ಒಂದು ವಿದ್ವತ್ ಕೊಡಬೇಕಾದಾಗ ಇಂಥ ಕಾರ್ಯಕ್ರಮಗಳು ಬಹಳ ಮುಖ್ಯ ಆಗುತ್ತೆ. ಈಗ ಸಣ್ಣ ಮಕ್ಕಳಿಂದ ವಿದ್ವಾಂಸರವರೆಗೆ ಇವತ್ತು ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಆನಂತರ ನಮ್ಮ ಆಚಾರ್ಯ ಭೀಮಸೇನಾಚಾರ್ಯರು ಆ ಒಂದು ವಿಷಯ ಇಟ್ಕೊಂಡು ನೋಡಿ ಎಷ್ಟು ಸೊಗಸಾಗಿ ಒಂದು ರೀತಿಯಾದಂಥ ಒಂದು ಭಾರತ ದರ್ಶನವನ್ನು ಅವರು ಪುರಂದರದಾಸ ರೂಪದಲ್ಲಿ ಅವರ ಬಾಯಿಂದ ನಾವು ಕೇಳುವಂಥ ಹಂಗಾಗ್ತಿದ್ರು. ಇದು ನಮ್ಮ ಒಂದು ಪರಂಪರೆಯನ್ನು ಅವರು ಎಷ್ಟು ಸೊಗಸಾಗಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಸೊ ಇದು ನಾವು ಕೂತು ನಾವು ಇದನ್ನು ಅನುಸಂಧಾನ ಮಾಡಬೇಕು. ಇದರಿಂದ ನಮ್ಮ ಜೀವನ ಪಾವನೆ ಮಾಡಬೇಕು. ನಮ್ಮ ಏನೊಂದು ನಾವು ಏನಿವತ್ತು ಹಣದ ಹಿಂದೆ ಓಡ್ತಾ ಇದ್ದೀವಿ, ಅದಕ್ಕಿಂತ ಹಿಂದೆ ಬರಬೇಕು ಅಂತಂದರೆ ಇಂಥವರ ಮಾತುಗಳನ್ನು ನಾವು ಕೇಳಬೇಕು, ಅನುಸಂಧಾನ ಮಾಡಬೇಕು, ಪಾಲಿಸಬೇಕು. ಇಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ನಡೆಸ್ಕೊಂಡಂಥ ಮಕ್ಕಳಿಗೂ ಹಾಗೂ ನಮ್ಮ ಭೀಮಸೇನಾಚಾರ್ಯರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಸತ್ಯತೀರ್ಥ ಫೌಂಡೇಶನ್, ಪೂರ್ಣಪ್ರಮತಿ ಶಾಲೆ ಹಾಗೂ ತಾವೆಲ್ಲರೂ ನಮ್ಮೆಲ್ಲರಿಗೂ ಪರವಾಗಿ ಗುರುಗಳ ಸಂಗೀತ ಗುರುಗಳ ಪರವಾಗಿ, ಆನಂತರ ಈ ಅಂತರ್ಜಾಲದಲ್ಲಿ ಏನು ನೋಡ್ತಾ ಇದ್ದಾರೆ ಅವರೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ತುಂಬ ಧನ್ಯವಾದಗಳು.